ಶ್ರೀ ಹೇಳಬೇಕು, ಗಂಡಸರಿಗೆ ಶ್ರೀ ಬಂದಿತ್ತಲ್ಲ, ಗಂಡಶ್ರೀ ಎಲ್ಲರಿಗೆ ಶ್ರೀ ಹೇಳೋದು ಸರಿಯಲ್ಲ. ಲಕ್ಷ್ಮೀ ಶ್ರೀ ದೇವತೆಗೆ ಹೇಳುವಾಗ ಶ್ರೀ ದುರ್ಗೆ ಬಂದಿತ್ತಲ್ಲ. ದೇವರಿಗೆ ಈಗ ಮನುಷ್ಯರಿಗೆ ಹೇಳುವಾಗ ಪುರುಷರಿಗೆ ಶ್ರೀ, ಹೆಂಗಸರಿಗೆ ಶ್ರೀಮತಿ ಅಂತ ಹೇಳ್ತಾರೆ. ಅಲ್ಲ, ಅದು ನಂತರ ದೇವರಿಗೆ ಹೇಳುವಾಗ ಶ್ರೀಮತಿ ದುರ್ಗಾ ಪರಮೇಶ್ವರಿ, ಶ್ರೀಮತಿ ಲಕ್ಷ್ಮಿ ಅಂತ ಇಲ್ಲ. ಲಿಂಗವಾಚಕ ವ್ಯತ್ಯಾಸ ಮಾಡಬೇಕಾದ ಅನಿವಾರ್ಯತೆಯು ಪ್ರಾಪಂಚಿಕ ಭಾಷಾಶಾಸ್ತ್ರದಲ್ಲಿ ಬಂದದ್ರಿಂದ ಶ್ರೀಮತಿ ಸೇರಿದ್ದು. ಎಲ್ಲರೂ ಶ್ರೀಯೇ, ಯಾವುದು ಶ್ರೇಷ್ಠ ಅದು ಶ್ರೀ ಅಂತ. ಅಲ್ಲಿ ಮತ್ತಿಲ್ಲ, ಮತಿ ಸೇರಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ದೇವರಿಗೆ ಸ್ವಲ್ಪ ಅದನ್ನು ಸ್ಪಷ್ಟಪಡಿಸಿದರು. ಹೇಗಂತ ಹೇಳಿದರೆ, ಗಂಡಸರಲ್ಲಿ ಸಹಜ ಸ್ವಾಭಾವಿಕವಾದ ರಾಗದ್ವೇಷಾದಿಗಳು ಬಹಳ ಬೇಗ ಪ್ರಕಟಗೊಳ್ಳಬಲ್ಲದು. ಆದರೆ ಹೆಂಗಸರಲ್ಲಿ ಮಾತ್ರ ಹಾಗಲ್ಲ. ಶ್ರೇಷ್ಠವಾದಂಥ ಗುಣವನ್ನು ಹೊಂದಿದವಳು ಅಂತ ಸ್ಪಷ್ಟವಾಗಿ ಘೋಷಿಸಿದ್ರು ಶ್ರೀಮತಿ ಅಂತ ಅರ್ಥ. ಅಲ್ಲಿ ಮತಿ ಅನ್ನೋದು ಗುಣವಾಚಕವಾಗಿ ಹೇಳ್ತೇವೆ. ಒಳ್ಳೆ ಗುಣವನ್ನು, ಒಳ್ಳೆ ಮನಸ್ಸನ್ನು ಹೊಂದಿದವಳು ಅನ್ನೋದಕ್ಕಾಗಿ ಅದನ್ನು ಸ್ವಲ್ಪ ಉದ್ದ ಮಾಡಿ ಹೇಳಿದರು. ಹೇಳಬೇಕಾದ್ದಿಲ್ಲ. ಶ್ರೀ ಅಂದರೂ ಅದೇ, ಶ್ರೀಮತಿ ಅಂದರೂ ಅದೇ. ಶ್ರೀಮಾನ್ ಅಂತ ಉಂಟಲ್ಲ, ಶ್ರೀಮಾನ್ ಅಂತ ಉಂಟು, ಅದೇ ಪದ್ಧತಿ ಇದೆ. ಹಾಗಾಗಿ ಶ್ರೀಮಾನ್ ಅಂತ ಬಂದದ್ದು. ನಂತರ ಮುಂದುವರೆದ ಭಾಗ ಅದಷ್ಟೇ, ಅರ್ಥವನ್ನು ಸ್ಪಷ್ಟಪಡಿಸೋದಕ್ಕೆ ಹೇಳಿದ ವಿಚಾರ ಅಷ್ಟೇ. ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ. ಇಲ್ಲಿ ಲಕ್ಷ್ಮಿಯಲ್ಲಿ ಕೇಳೋದು ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ. ಆ ಲಕ್ಷ್ಮಿಗೆ, ಆ ಪದ್ಮಿನಿಗೆ ನಾನು ಶರಣು ಹೋಗ್ತೇನೆ. ಯಾಕಂತಂದರೆ ಅಲಕ್ಷ್ಮೀರ್ಮೇ ನಶ್ಯತಾಂ ತಾಂ ವೃಣೇ. ಅಲಕ್ಷ್ಮಿಯನ್ನು, ಆಲಸ್ಯವನ್ನು, ದುಷ್ಟ ಸಂಪತ್ತನ್ನು ನೀನು ದೂರ ಮಾಡು. ನನ್ನಲ್ಲಿರುವ ಆಲಸ್ಯ, ದುರ್ಗುಣ, ದುಷ್ಟ ಸಂಪತ್ತನ್ನೆಲ್ಲ ದೂರ ಮಾಡಿ ಸದ್ಗುಣಗಳನ್ನು ತಂದುಕೊಡು. ಅದಕ್ಕೋಸ್ಕರ ನಿನಗೆ ನಾನು ನಮಿಸ್ತೇನೆ ಅಂತ ಹೇಳುವಂಥದ್ದು. ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಂ ಉದಾರಾಂ. ಇದು ಆ ಲಕ್ಷ್ಮಿಗೆ ಕೊಡುವಂತಹ ವಿಶೇಷಣದ ಶಬ್ದಗಳು. ಚಂದ್ರಾಂ ಪ್ರಭಾಸಾಂ, ಚಂದ್ರಾಂ ಕಾಂತಿಪೂರ್ಣಳಾದ, ಪ್ರಭಾಸಾಂ ಪ್ರಕೃಷ್ಟವಾಗಿ ಶೋಭಿಸುವ, ಯಶಸಾಂ ಜ್ವಲಂತಿಂ ಯಶಸ್ಸಿನಿಂದ ಪ್ರಕಾಶಿಸುವ, ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ಲೋಕದಲ್ಲಿ ದೇವಜುಷ್ಟಮುದಾರಾಂ ದೇವತಾ ಮಾರ್ಗವನ್ನು, ದೈವೀ ಮಾರ್ಗವನ್ನು ಅನುಸರಿಸಿದವರಿಗೆ ಉದಾರವಾದ ಸಂಪತ್ತನ್ನು ಕೊಡುವ ಆ ಪದ್ಮಿನಿಯನ್ನು ನಾನು ಶರಣು ಹೋಗ್ತೇನೆ. ಯಾಕೆ ಅಂತಂದರೆ ನನ್ನಲ್ಲಿರುವಂತಹ ಅಲಕ್ಷ್ಮಿಯನ್ನು, ದುರ್ಗುಣವನ್ನು, ದುಷ್ಟ ಸಂಪತ್ತನ್ನು ದೂರ ಮಾಡು ಅಂತ ಕೇಳ್ತಾನೆ. ನಮ್ಮಲ್ಲಿರುವ ದುಷ್ಟ ಸಂಪತ್ತುಗಳನ್ನು ದೂರ ಮಾಡಿ ಒಳ್ಳೆಯ ಸಂಪತ್ತನ್ನು ಕರುಣಿಸಬೇಕಾದ್ರೆ ಲಕ್ಷ್ಮಿಗೆ ಏನು ಸಾಮರ್ಥ್ಯ ಉಂಟು ಅಂತ ಸಹಜವಾದ ಪ್ರಶ್ನೆ. ನೀವು ನನ್ನಲ್ಲಿ 100 ರೂಪಾಯಿ ಕೇಳಬೇಕಾದ್ರೆ ನಾನು ನಿಮಗೆ 100 ರೂಪಾಯಿ ಕೊಡೋ ತಾಕತ್ತಿರಬೇಕು. ತಾಕತ್ತಿಲ್ಲದವನ ಹತ್ರ ಕೇಳಿದರೆ, ಈಗ ಲಕ್ಷ್ಮಿ ಹತ್ರ ನೀನು ನನ್ನೆಲ್ಲ ಅಲಕ್ಷ್ಮಿಯನ್ನು ದೂರ ಮಾಡಿ ಸಂಪತ್ತನ್ನು ತಂದುಕೊಡು ಅಂತ ಕೇಳ್ತೀವಲ್ಲ, ಅವಳಿಗೆ ಆ ಸಾಮರ್ಥ್ಯ ಇದೆ ಎನ್ನುವುದನ್ನು ಮೊದಲಿನ ವಾಕ್ಯ ಸಮರ್ಥನೆ ಮಾಡಿದೆ. ಚಂದ್ರಾಂ ಪ್ರಭಾಸಾಂ ಯಶಸಾಂ ಜ್ವಲಂತೀಂ ಶ್ರಿಯಂ ಶ್ರಿಯಂ ಲೋಕೆ ದೇವಜುಷ್ಟಾಂ ಉದಾರಾಂ. ಚಂದ್ರಾಂ ಚಂದ್ರಸ್ವರೂಪಿಯಾದಂತಹ, ಪ್ರೇಮಸ್ವರೂಪಿಯಾದ, ಪ್ರಭಾಸಾಂ ಅತ್ಯಂತ ಸದ್ಗುಣಗಳಿಂದ ಪ್ರಕಾಶಿಸುವ, ಯಶಸಾಂ ಜ್ವಲಂತಿಂ ಯಶಸ್ಸಿನಿಂದ ಪ್ರಕಾಶಪೂರ್ಣಳಾದ, ದೇವಜುಷ್ಟಾಂ ಉದಾರಾಂ ದೇವತೆಗಳಿಗೆ ಬೇಕಾದ ಉದಾರ ಸಂಪತ್ತನ್ನು ನುಡಿದಂತಹ, ಶ್ರಿಯಂ ಸಂಪತ್ತನ್ನು ಲೋಕಕ್ಕೆ ಕೊಡುವಂತಹ ನೀನು ನನ್ನ ಅಲಕ್ಷ್ಮಿಯನ್ನು ದೂರ ಮಾಡಿ ಸುಲಕ್ಷ್ಮಿಯನ್ನು, ಸಂಪತ್ತನ್ನು ತುಂಬಿಕೊಡು ಅಂತ ನಾವು ಲೌಕಿಕವಾಗಿ ಇದರ ಅರ್ಥವನ್ನು ಹೇಳ್ತೇವೆ. ನಶ್ಯತಾಂತ್ವಾವೃಣೆ. ನಶ್ಯ ಅಂದರೆ ಮೂಗಿ ಹಾಕೋದಲ್ಲ, ನಶ್ಯತಾಂ ತಾಮ್ರಣೆ ಮೂಗಿ ಹಾಕೋದಲ್ಲ. ಅಲ್ಲಿ ಯಾವುದು ಸ್ವೀಕರಿಸಲಾಗರವಾದದ್ದಿದೆ ಅದನ್ನು ನಾನು ಸ್ವೀಕರಿಸ್ತೇನೆ ಅಂದರೆ ವರ್ಣೆ.
ವಿಣೀಮಹೆ, ನಾನು ಸ್ವೀಕರಿಸುತ್ತೇನೆ ಅಂತ ಅರ್ಥ. ನಾನು ಅದನ್ನು ಇಷ್ಟಪಡ್ತೇನೆ ಅನ್ನೋ ಅರ್ಥದಲ್ಲಿ ಚಂದ್ರಾಂಪ್ರ ಭಾಸಾಂ. ಹಾಗಾಗಿ ಅಲ್ಲಿ ಮೇಲೆ ಒಂದು ಗೆರೆ ಕೊಟ್ಟು ಚಂದ್ರಾಂಪ್ರ ಭಾಸಾಂ ಯಶಸಾ ಜ್ವಲಂತೀಂ. ಚಂದ್ರನ ಸ್ವಭಾವ ಗುಣಗಳಿವೆ, ಏನು 16 ಕಲೆಗಳಿಂದ ಯುಕ್ತವಾಗಿ ನಿರಂತರ ಈ ಭೂಮಿಯಲ್ಲಿರ್ತಕ್ಕ ಜೀವಿಗಳಿಗೆ ನಿರಂತರ ತ್ಯಾಗ ಮಾಡ್ತಾ ಇರ್ತದೆ. ಮಾಡ್ತಾ 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 ತನ್ನದನ್ನೆಲ್ಲ ಕಳೆದುಕೊಳ್ತವೆ, ಕ್ಷೀಣವಾಗ್ತದೆ. ನಂತರ ಪುನಃ ಚೈತನ್ಯವನ್ನು ಸೂರ್ಯನಿಂದ ಪಡೆದು ಮತ್ತೆ ಪ್ರಾದುರ್ಭಾವಕ್ಕೆ ಬರ್ತದೆ. ತಾನು ಕ್ಷೀಣವಾದೆ ಅಂತ ಪ್ರಕೃತಿಯೇ ಕೊಡೋದನ್ನು ಕಡಿಮೆ ಮಾಡೋದಿಲ್ಲ, ಪುನಃ ಮತ್ತೆ ಸಂಪಾದನೆ ಮಾಡಿಕೊಂಡು ಮತ್ತೆ ಕೊಡಲಿಕ್ಕೆ ಶುರು ಮಾಡ್ತದೆ ಚಂದ್ರ. ಯಾವುದು ಚಂದ್ರನಿಂದ ಈ ಕೊಡುವಂಥ ಪ್ರವೃತ್ತಿಯ ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಭಾಸವಾಗ್ತದೆ, ಯಾವುದನ್ನು ಸ್ವೀಕರಿಸ್ತಾ ಇದ್ದೀರಿ, ಅಂತಹ ಶ್ರೇಷ್ಠವಾದ ಕಲಾಸ್ವರೂಪವಾದ ರಸಗಳನ್ನು ನೀವು ಸ್ವೀಕರಿಸಬೇಕು. ಅದನ್ನು ಸ್ವೀಕರಿಸೋ ಪೂರ್ವದಲ್ಲೇ ಚಂದ್ರನು ಹೇಗೆ ತ್ಯಾಗ ಮಾಡುವಾಗ ತನ್ನದನ್ನು ಕಳೆದುಕೊಳ್ತಾ ಹೇಗೆ ಜ್ವಲಂತಿ ಯಾವ ರೀತಿಯ ಕಷ್ಟವನ್ನು ನೀವು ಹೊಂದುತ್ತೀರಿ, ಅದು ಶ್ರಿಯಂ, ಇಲ್ಲಿ ಶ್ರಿಯಂ ಅಂತ ಬರ್ತದೆ, ಶ್ರಿಯಂ ಅಲ್ಲ, ಶ್ರಿಯಂ ಲೋಕೆ ದೇವಜೋಷ್ಟಾಮುದಾರಾಂ. ದೇವತೆಗಳು ಏನನ್ನು ಸ್ವೀಕರಿಸ್ತಾರೆ, ದೇವತೆಗಳು ನೈವೇದ್ಯ ತಿನ್ನೋದಿಲ್ಲ, ಆದರೆ ರಸಗ್ರಾಹಿಗಳು, ಸಾರಗ್ರಾಹಿಗಳು. ಒಂದು ನೈವೇದ್ಯ ಇಟ್ಟರೆ ಅದರ ಸಾರವನ್ನು ಸ್ವೀಕರಿಸ್ತಾರೆ. ಆ ಸಾರ ಸ್ವೀಕರಿಸಿದ ದೇವತೆಗಳು ಬೆಳೀತಾರೆ. ಉಳಿದ ಮೃತ್ವಸ್ತುಗಳನ್ನು ನಾವು ತಿನ್ನೋದ್ರಿಂದ ನಾವು ಮನುಷ್ಯರಾಗಿಯೇ ಉಳಿತೇವೆ. ನಾವು ದೇವತೆಗಳಾಗಬೇಕಾದ್ರೆ ಸಾರ ಸ್ವೀಕರಿಸೋ ಪ್ರವೃತ್ತಿಯನ್ನು ಹೊಂದಬೇಕು, ಆಗ ದೇವತೆಗಳಾಗ್ತೇವೆ. ನಾವು ಸಾರ ಸ್ವೀಕರಿಸ್ತಾ ಇಲ್ಲ, ತಿಂತೇವೆ, ಗೊಬ್ಬರ ಮಾಡ್ತೇವೆ. ನಿಜವಾಗಿ ಆದರೆ ಆಹಾರದಲ್ಲಿ ಸಾರ ಸ್ವೀಕರಿಸುವ ಗುಣ, ಆ ಸಾರ ಸ್ವೀಕರಿಸುವ ಗುಣಗಳನ್ನು ದೇವತೆಗಳು ಹೇಗೆ ಹೊಂದಿದ್ದಾರೆ, ಹಾಗೆ ನಾನು ಸಾರವನ್ನು ಮಾತ್ರ ಮುಕ್ತಿ ಮಾಡ್ತೇನೆ, ಸಾರವನ್ನು ಮಾತ್ರ ತಿಂತೇನೆ. ಅದರ ಮುಖೇನ ಚಂದ್ರನಂತೆಯೇ ಈ ಪ್ರಕೃತಿಗೆ ಸಹಜ ಸ್ವಭಾವದ ಮಾತೆಯಾಗುತ್ತೇನೆ. ಚಂದ್ರನು ತಾಯಿಯ ಸ್ಥಾನವನ್ನು ಹೊಂತಾನೆ. ಯಾಕೆ ಹೊಂತಾನೆ? ಚಂದ್ರನಂತೆಯೇ ಈ ಪ್ರಕೃತಿಗೆ ನಿರಂತರ ಕೊಡುಗೆ ನನ್ನದಿದೆ ಬಿಟ್ಟರೆ ನಾನು ಪ್ರಕೃತಿಯಿಂದ ಏನನ್ನು ಅಪೇಕ್ಷಿಸಿಲ್ಲ, ಸಾರ ಮಾತ್ರ ಗ್ರಾಹಿಯಾಗುತ್ತೇನೆ ಎನ್ನುವುದು ಇದರ ಅರ್ಥ. ಇಲ್ಲಲ್ಲ ಅದು ದೇವಜುಷ್ಟಾಂ ಅಂದರೆ ಅದೇ ದೇವತೆಗಳು ಇಷ್ಟಪಟ್ಟು ಸ್ವೀಕರಿಸುವಂಥದ್ದು, ಜುಷತ ಸ್ವೀಕರಿಸುವಂಥದ್ದು ಅಂತ ಅರ್ಥ. ದೇವಜುಷತಾಂ ಇಷ್ಟಾಪೂರ್ತಿಯೇನು ದೇವಜುಷ್ಟ. ಹಾಗಾದ್ರೆ ನಾವು ಕೊಟ್ಟದ್ದೆಲ್ಲವನ್ನು ದೇವತೆಗಳು ಇಷ್ಟಪಟ್ಟು ಸ್ವೀಕರಿಸೋಲ್ಲ. ಇಷ್ಟಪಟ್ಟದ್ದನ್ನು ಸಾರಗ್ರಾಹಿಗಳಂದ್ರೆ ಹಾಗೆ ಯಾವುದು ಸೂಕ್ತ ಅದನ್ನು ಮಾತ್ರ ತಗೊಳ್ತೇವೆ. ಪ್ರಪಂಚದಲ್ಲಿ ಸಿಕ್ಕಿದ್ದೆಲ್ಲ ಯಾರೂ ತಿನ್ನಬಾರ್ದು, ಸಿಕ್ಕಿದ್ದೆಲ್ಲ ಯಾರೂ ಸ್ವೀಕರಿಸಬಾರ್ದು. ನಮಗೆ ಪ್ರಾಪ್ತ ಏನೋ ಅದನ್ನು ಮಾತ್ರ ತಗೊಳ್ಬೇಕು, ಸಾರವನ್ನು ಮಾತ್ರ ತಗೊಳ್ಬೇಕು. ಆಗ ಮಾತ್ರ ಅದು ಶ್ರೇಷ್ಠವಾದ ಆಹಾರವಾಗುತ್ತೆ. ಅಲ್ಲ, ಈಗ ನಾವು ಕೊಟ್ಟ ನೈವೇದ್ಯ ಅದು ದೇವತೆಗೆ ಇಷ್ಟವೋ ಇಲ್ಲವೋ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಈಗ ನಾವು ಏನೇನೋ ಮಾಡಿಕೊಡ್ತೇವೆ. ನೀವು ಕೊಡುವುದು ನಿಮ್ಮ ಸ್ವಾತಂತ್ರ್ಯ, ಇಷ್ಟವಲ್ಲದರೆ ಸ್ವೀಕರಿಸುವುದಿಲ್ಲ. ದೇವತೆ ಸಾರವನ್ನು ಮಾತ್ರ ಸ್ವೀಕರಿಸ್ತದೆ. ಸಾರವು ಎಲ್ಲದರಲ್ಲೂ ಸಮಾನವೇ, ಸಾರವನ್ನು ಸ್ವೀಕರಿಸುತ್ತೆ. ಕೊಟ್ಟದನ್ನು ಸಿಗೋದಿಲ್ಲ, ವಸ್ತುವನ್ನು ನಿಮಗೆ ಬಿಡ್ತದೆ, ಅದು ಸಾರ ತಗೊಳ್ತದೆ. ಅದಕ್ಕೆ ಯಾವ ದೇವರಿಗೆ ಸಾಮವೇದ ಭಾಷೆಯಲ್ಲಿ ನಿನ್ನ ಸ್ಪಷ್ಟಪಟ್ಟಿದ್ದೇನೆ. ಇಂಥ ದೇವರಿಗೆ ಇಂಥ ನೈವೇದ್ಯ ಕೊಡಬೇಕು ಅಂತ ಇಲ್ಲ. ಇಲ್ಲ ಯಾವುದು ಕೊಟ್ಟರು ಒಂದೇ. ಅದಕ್ಕೆ ನಿಮ್ಮ ಪುರಾಣದಲ್ಲಿ ಸಿಗುತ್ತೆ. ಅವ ಏನು ಮಾಡಿ ಬೇಡ ಮಾಂಸವನ್ನು ತಗೊಂಡೋಗಿಟ್ಟ. ದೇವರು ಮಾಂಸದಿಂದ ಅಂತ ಅರ್ಥ ಅಲ್ಲ. ನಾನು ಯಾಕಂದೀಗ ಸತ್ಯನಾರಾಯಣ ಪೂಜೆ ಸಪಾದವನ್ನೇ ಮಾಡಬೇಕು, ಇಲ್ಲ ಬೇರೆ ಒಬ್ಬ ಏನೋ ಮಾಡಿಡ್ತಾನೆ, ಸಾರವನ್ನು ಸ್ವೀಕರಿಸ್ತಾನೆ. ಪುರಾಣೋಕ್ತ ವಿಧಿ ಅದು ಆಯ್ತಲ್ಲ, ವೃತಕ್ಕೆ ಸಂಬಂಧಪಟ್ಟಂಥ ಒಂದು ವಿಧಿ. ಅಷ್ಟು ಬಿಟ್ಟರೆ ದೇವತೆ ಅದನ್ನು ಮಾತ್ರ ಸ್ವೀಕರಿಸುವಂತೇನಿಲ್ಲ. ಪುರಾಣೋಕ್ತ ವಿಧಿ ಅದು, ಆ ವಿಧಿಗೆ ಬದ್ಧವಾಗಿ ಅದು ಕ್ರಮ ಅಷ್ಟೇ. ನೀವು ಹೊಸತೋಟ ಮಾಡೋದಂತೀರಿ, ಹೊಸ ಭತ್ತ ತಂದು ಒಂಚೂರು ಶಾಸ್ತ್ರಕಾರ ಒಂಚೂರು ಗಂಜಿ ಮಾಡಿದರೆ ಹೊಸತೋಟ, ಇಲ್ಲದ್ರೆ ಆಗೋದಿಲ್ಲ ಅಲ್ಲದೆ. ಅದಲ್ಲ, ಎರಡು ಭತ್ತ ಸಿಪ್ಪೆ ಹಾಕಬೇಕು. ಅದು ಹೊಸ ಅಕ್ಕಿಯನ್ನು ಬಳಸಿದ್ದೇವೆ ಅಂತೇಳಿ ಅರ್ಥದಲ್ಲಿ. ಹಾಗಂತ ಅದನ್ನೇ ಮಾಡಿ ತಿನ್ನೋಕ್ಕಾಗುತ್ತಾ? ಬೇರೆ ಬೇರೆ ಎಲ್ಲ ಸೇರಿಸಿರ್ತೀರಿ. ಹಾಗೆ ಅದೆಲ್ಲ ವಿಧಿಗಳು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದಿತ್ಯವರ್ಣೇ ತಪಸೋಧಿ ಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ
ತಸ್ಯ ಫಲಾನಿ ತಪಸಾ ನೋದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಲಕ್ಷ್ಮೀ. ಇಲ್ಲಿ ಎರಡು ಕಡೆಯಲ್ಲೂ ನೀವು ಸ್ಪಷ್ಟ ಮಾಡಿಕೊಳ್ಬೇಕು. ಈಗ ಒಂದು ಇದರಲ್ಲಿ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯ ತಾಂತ್ವಾವೃಣೆ ಸ್ಪಷ್ಟ ಅದು. ಅಲಕ್ಷ್ಮಿ ಇಲ್ಲ ಅಲ್ಲಿ. ಪ್ರಪದ್ಯೆ ಅದನ್ನು ಎನ್ನೇ ಮತ್ತೊಂದು ಸಾರಿ ಹೇಳಿದೆ, ಹಾಗಾಗಿ ಎಸ್ ಬಂದಿರೋದಲ್ಲಿ. ಅಲ್ಲ, ನಮ್ಮಲ್ಲಿ ಎಸ್ ಮಾರ್ಕ್ ಹಾಕಿದ್ರೆ ಇಲ್ಲ ತಪ್ಪಾಗುತ್ತೆ. ಬಂದರೆ ಪೂರ್ವಾಕ್ಷರ ಯಾವ ಸ್ವರವನ್ನು ಹೇಳುತ್ತೆ ಅದನ್ನೇ ದೀರ್ಘ ಮಾಡಬೇಕು, ಅಕಾರ ಸೇರುವುದಲ್ಲ. ಅದು ಕೂಡ ತಪ್ಪಿದೆ. ಅಲ್ಲಲ್ಲ, ಏನು ಪೂರ್ವಾಕ್ಷರ ಏತ್ವ ಕೇಳಿದೆ. ವ್ಯಾಕರಣ ನಿಯಮದಲ್ಲಿ ಏಕಾರ ಮತ್ತು ಓಕಾರದ ಮುಂದೆ ಅಕಾರ ಬಂದರೆ ಒಂದು ಎಸ್ ಮಾರ್ಕ್ನಲ್ಲಿ ತೋರಿಸೋ ಪದ್ಧತಿ ಇದೆ. ದೀರ್ಘವನ್ನು ಹೇಳುವುದಾದರೆ 2 ಎಸ್ ಮಾರ್ಕ್ನಲ್ಲಿ ಹೇಳುವಂಥ ಪದ್ಧತಿ ಇದೆ. ಹಾಗಾಗಿ ಇಲ್ಲಿ ಅಲಕ್ಷ್ಮೀರ್ಮೇ ಅಲಕ್ಷ್ಮಿ ಅಂತ ನಾನು ಅಲಕ್ಷ್ಮಿ ಅಲ್ಲ, ಅದು ಲಕ್ಷ್ಮೀರ್ಮೇ ನಶ್ಯ ತಾಂತ್ವಾವೃಣೆ. ಅದಕ್ಕೆ ಶಬ್ದಾರ್ಥಕ್ಕೆ ಪೂರಕವಾಗಿ ಅಂದರೆ ಸಾಹಿತ್ಯಾರ್ಥಕ್ಕೆ ಅಲಕ್ಷ್ಮಿ ನಾಶವಾಗಲಿ ಅಲ್ಲ, ಅಲ್ಲಿ ನಾಶ ಅನ್ನುವ ಶಬ್ದ ನೀವು ತಗೊಂಡದಿದ್ರೆ ಹಾಗಾಗ್ತದೆ. ನಶ್ಯ ತಾಮ್ರಣ ಅಲ್ಲಿ ಸ್ಪಷ್ಟಪಡಿಸಿದೆ. ಸ್ವೀಕರಿಸಲಾರ್ಹವಾದದ್ದು ನಶ್ಯ ಅಂದರೆ ಸ್ವೀಕರಿಸಲಾರ್ಹವಾದಂಥ ಅರ್ಥ. ಹಾಗಾಗಿ ಇದನ್ನು ಮೂಗಿ ಹಾಕುತ್ತೆ ನಶ್ಯ ಅಂತ ಹೆಸರು ಬಂದು ಬರದೇ ಅಲ್ಲ. ಆಯುರ್ವೇದದಲ್ಲಿ ನಶ್ಯ ಚಿಕಿತ್ಸೆಗಳಂತೆ ಇದೆ. ಯಾವುದು ಸಹಜವಾಗಿ ತಿನ್ನೋದು ಬಾಯಿಯಲ್ಲಿ, ಅದನ್ನು ಹೊರತುಪಡಿಸಿ ಸ್ವೀಕರಿಸೋದಕ್ಕೆ ನಮಗೆ ಪಂಚೇಂದ್ರಿಯಗಳನ್ನು ಸ್ವೀಕರಿಸಲಿಕ್ಕಾಗತ್ತೆ. ಕಣ್ಣಿಂದ ಸ್ವೀಕರಿಸೋಕ್ಕಾಗತ್ತೆ, ಕಿವಿಯಿಂದ ಸ್ವೀಕರಿಸೋಕ್ಕಾಗತ್ತೆ, ಮೂಗಿನಿಂದ ಸ್ವೀಕರಿಸೋಕ್ಕಾಗತ್ತೆ, ಚರ್ಮದಿಂದ ಸ್ವೀಕರಿಸೋಕ್ಕಾಗತ್ತೆ. ಅದು ಆಹಾರ ಅಂತ ಅನಿಸೋದಿಲ್ಲ ಮಾತ್ರ. ಅರ್ಥ ಆಯ್ತಾ? ಹಾಗೆ ಯಾವುದು ಸ್ವೀಕರಿಸೋಕೆ ಅರ್ಹ, ಹೇಗೆ ಸ್ವೀಕರಿಸ್ಬೋದು ಅದನ್ನು ಸ್ವೀಕರಿಸುತ್ತೇನೆ ಅನ್ನೋ ಅರ್ಥದಲ್ಲಿ ನಶ್ಯ ಶಬ್ದದ ಬಳಕೆ. ಪ್ರಪದ್ಯೆ ಲಕ್ಷ್ಮೀರ್ಮೇನ್, ಈಗ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯ ತಾಂತ್ವಾವೃಣೆ ಅಂದ್ರೆ ಏನರ್ಥ? ಏ ಲಕ್ಷ್ಮೀರ್ಮೇ ನಶ್ಯ ತಾಂತ್ವಾವೃಣೆ. ಮತ್ತೊಂದು ಬರುತ್ತಲ್ಲಿ, ಹಾಗಾಗಿ ಅಲ್ಲಿ ಕೊಟ್ಟಿದ್ದಾರೆ. ಪ್ರಪದ್ಯೆ ಅಂತೇಳಿ ದೀರ್ಘವೂ ಕೊಟ್ಟಿದ್ದಾರೆ, ಮತ್ತೊಂದು ಎಸ್ ಹಾಕಿದ್ದಾರೆ. ಪ್ರಪದ್ಯೆ ಮಾತ್ರ ಅಲ್ಲ, ಪ್ರಪದ್ಯೆ ಅಲ್ಲಿ ಏನೇ ಆಗುತ್ತೆ ವಿನ ಬರುವುದಿಲ್ಲ. ಅದು ಕೆಲವೊಂದಿಷ್ಟು ತಪ್ಪುಗಳಾಗಿದೆ, ಇಲ್ಲ ಅಂತಲ್ಲ. ಮತ್ತು ಲಕ್ಷ್ಮಿ ಅಂತ ಹೇಳುವಲ್ಲ ಪ್ರಧಾನಾಕ್ಷರ ಅಲ್ಲಿ, ಅದಕ್ಕೆ ಕೆಳಗೆ ಅನುದಾತ್ತ ಕೊಟ್ಟಿದ್ದಾರೆ ನೋಡಿ. ಲಕ್ಷ್ಮಿ ಲಕ್ಷ್ಮಿ ಏರ್ಮೇನಶ್ಯ. ಅಲಕ್ಷ್ಮಿ ಅಂದರೆ ಲಾಕ್ನ ಹೇಗೆ ಉಚ್ಚಾರ ಮಾಡ್ತೀರಿ? ಅನ್ನೋದು ಉಚ್ಚಾರ ಆಗುತ್ತಾ? ಲಕ್ಷ್ಮಿ ಏರ್ಮೇನಶ್ಯ, ಲಾಕ್ ಕೆಳಗೆ ಗೆರೆ ಇದೆ ನೋಡಿ. ಲಕ್ಷ್ಮಿ ಏರ್ಮೇನಶ್ಯ, ಲಕ್ಷ್ಮಿಯೇ ಪ್ರಧಾನ. ಅಲ್ಲಿ ಅದನ್ನು ಸೇರಿಸ್ಕೊಂಡಾಗ ಹೇಳೋ ಸುಲಭ ಆಗುತ್ತೆ ಅಂತ ಮಾಡ್ಕೊಂಡ್ರೆ ಇಲ್ಲ. ಪ್ರಪದ್ಯೆ ಲಕ್ಷ್ಮೀರ್ಮೇನಶ್ಯ ತಾಂತ್ವಾವೃಣೆ. ಅಲ್ಲಿ ಸಾಹಿತ್ಯ ಅರ್ಥಕ್ಕೆ ತಗೊಳ್ಳುವಾಗ ಈಗ ದಾರಿದ್ರ್ಯವನ್ನು ನೀನು ನಾಶ ಮಾಡುವುದರಿಂದ ನಿನ್ನನ್ನು ನಾನು ಭರಿಸ್ತೇನೆ ಎಂಬ ಅರ್ಥಕ್ಕೆ ಅಲ್ಲಿ ಪೂರಕವಾಗಿ ಬರ್ತದೆ. ಹಾಗೆ ಬರ್ತದೆ ಅಷ್ಟು ಬಿಟ್ಟು ಸಾಹಿತ್ಯ ಅರ್ಥಕ್ಕೆ. ಆದರೆ ಅಲ್ಲಿ ಶಬ್ದ ವ್ಯತ್ಯಾಸವೇ ಆದ್ದರಿಂದ ನಶ್ಯ ಅನ್ನುವ ಶಬ್ದಕ್ಕೆ ಈ ರೀತಿ ಸ್ವೀಕರಿಸಲಾರ್ಹವಾದ್ದರಿಂದ ನಾನು ಸ್ವೀಕರಿಸ್ತೇನೆ, ಸ್ವೀಕರಿಸಲಾರ್ಹವಾದ್ದನ್ನೇ ಸ್ವೀಕರಿಸುತ್ತೇನೆ ಅನ್ನೋ ಅರ್ಥದಲ್ಲಿ ಬಂದಾಗಲೂ ಅದು ಬರ್ತದೆ ಅಷ್ಟೇ. ಆದಿತ್ಯವರ್ಣೆ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ ತಸ್ಯ ಫಲಾನಿ ತಪಸಾ ಅನುದಂತು ಮಾಯಾಂತರಾಯಾಶ್ಚ ಬಾಹ್ಯ ಅಲಕ್ಷ್ಮೀ. ಇಲ್ಲಿಯೂ ಅಲಕ್ಷ್ಮಿ ಅಂತ, ಆದರೆ ಆಕೆ ಇದು ಕೊಟ್ಟಿದ್ದಾರೆ ಉದಾತ್ತ ಇದೆ, ಹಾಗಾಗಿ ಬರುತ್ತೆ ಹಾಗೆ. ಬಾಹ್ಯ ಅಲಕ್ಷ್ಮೀ, ಯಾವುದು ಶ್ರೇಷ್ಠವಲ್ಲ, ಯಾವುದು ಸ್ವೀಕಾರಾರ್ಹವಲ್ಲ. ಲಕ್ಷ್ಮಿ ಅಂದರೆ ಸ್ವೀಕಾರಾರ್ಹವಲ್ಲ ಅಂತ ಅರ್ಥ ತಗೊಳ್ಬೇಕು. ಅದನ್ನು ನಾವು ಬಿಡ್ತೇವೆ, ಅದು ಹೊರಗೆ ಬಿಡುವೆ, ಬಾಕ್ಯ ನಮ್ಮಿಂದ ದೂರ ಇಡ್ತೇವೆ. ಆದಿತ್ಯವರ್ಣೆ ತಪಸೋಧಿಜಾತಃ, ಆದಿತ್ಯವರ್ಣ ಸೂರ್ಯನ ವರ್ಣ, ತಪಸ್ಸಿನ ಪ್ರಭಾವದಿಂದ ಹುಟ್ಟಿದ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ. ಈ ವನಸ್ಪತಿಗಳೆಲ್ಲವೂ ಕೂಡ ಬಿಲ್ವ ಮೊದಲಾದ ಎಲ್ಲ ವನಸ್ಪತಿಗಳು ಕೂಡ ತವ ಅಧಿಜಾತಃ, ಈ ಚರಾಚರ ಪ್ರಪಂಚವು ನಿನ್ನಿಂದ ಹುಟ್ಟಿದ್ದು. ಆದಿತ್ಯವರ್ಣೆ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ. ಈ ಚರಾಚರ ಪ್ರಪಂಚ ನಿನ್ನಿಂದ ಹುಟ್ಟಿರೋದು. ತಸ್ಯ ಫಲಾನಿ ತಪಸಾನುದಂತು, ಅದರ ಫಲವನ್ನು ಉದಂತು ನಾನು ಈ ಎಲ್ಲ ನಿನ್ನಿಂದ ಸೃಷ್ಟಿಯಾದ ಪ್ರಪಂಚದ ಫಲವನ್ನು ನಾನು
ಪಡಿತಾ ಇದ್ದೇನೆ. ಮಾಯಾಂತರಾಯಾಶ್ಚ ಭಾಷಾ ಅಲಕ್ಷ್ಮೀ. ಇದರಿಂದ ನನ್ನಿಂದ ಕೆಡುಕಾಗುವಂಥದ್ದೇನಿದ್ರೆ ಅದನ್ನು ಅಲಕ್ಷ್ಮಿ, ಅದನ್ನು ದೂರ ಮಾಡು. ನಿನ್ನದೇ ವಸ್ತುವನ್ನು ಬಳಸಿಕೊಂಡು ನನ್ನ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದೇನೆ. ಇದು ಯಾವುದಾದ್ರೂ ನನ್ನ ಅಲಕ್ಷ್ಮಿಗೆ, ಅಜ್ಞಾನಕ್ಕೆ ಇದು ಕಾರಣ ಆದರೆ ಅದನ್ನೆಲ್ಲ ನೀನು ದೂರ ಮಾಡು ಅಂತೂ ನನ್ನನ್ನು ಒಳ್ಳೆಯವನನ್ನಾಗಿ ಮಾಡು ಅಂತ ಕೇಳ್ಕೊಳ್ಳೋದು. ಇಲ್ಲಿ ಕೆಲವೊಂದೆಲ್ಲ ತುಂಬ ಅನ್ವಯಗಳನ್ನು ನೀವು ಬಹಳ ಗಮನಿಸಬೇಕಾದ ಮುಖ್ಯ ಅಂಶವಿದೆ. ಇಲ್ಲಿ ಆದಿತ್ಯವರ್ಣೆ ಅಂತ, ಅಲ್ಲಿ ವರ್ಣೆ ಅನ್ನೋದು ಛಂದಸ್ಸಿ ಬೇಕಾಗಿ ವಾರಣೆ ಅಂತ ಆಯಿತು. ವರ್ಣೆ ಅಂದರೆ ಆದಿತ್ಯ ಸ್ವೀಕರಿಸೋದಂತೂ ಅರ್ಥ ಆಗುತ್ತೆ. ವರ್ಣಕ್ಕಿಂತ ಸ್ವೀಕರಿಸುವಂತ ಅರ್ಥ ಆಗುತ್ತೆ. ಗೊತ್ತಾಯ್ತರ? ಯಾವುದು ಅಧಿಜಾತವಿದೆ, ಯಾವುದು ನಿಮ್ಮ ಬುದ್ಧಿ ಪ್ರವೃತ್ತಿಯಿಂದ ಹೊಸದ ಪುನರುತ್ಪತ್ತಿ ಭಾಗ, ಸ್ವಭಾವಜನ್ಯವಾದ ಪ್ರಕೃತಿದತ್ತವಾದ ಉತ್ಪನ್ನ ಭಾಗಗಳಲ್ಲ, ನಿಮ್ಮ ಬುದ್ಧಿಯ ಮಂಥನದಿಂದ ಉತ್ಪನ್ನವಾಗತಕ್ಕಂಥ ಭಾಗ ಅಂದರೆ ಜ್ಞಾನ ಭಾಗ ಅಂತ ಅರ್ಥ. ಆದಿತ್ಯನು ಯಾವುದನ್ನು ಜ್ಞಾನ ಭಾಗವಾಗಿ ಆದ್ದರಿಂದ ನೀವು ಸ್ವೀಕರಿಸ್ತೀರಿ ಅದನ್ನು ಯಥಾವತ್ತಾಗಿ ಸ್ವೀಕರಿಸೋದಕ್ಕಾಗೋದಿಲ್ಲ ಜ್ಞಾನವನ್ನು. ಅದಕ್ಕೆ ಬೇಕು ವನಸ್ಪತಿಯ ಸಹಾಯ. ಆ ವನಸ್ಪತಿಯ ಸಹಾಯ ಅನ್ನೋದರಲ್ಲಿ ಬಿಲ್ವ ಅಂಥೇಳೋ ಒಂದು ವೃಕ್ಷದ ಹೆಸರಿಸಿದ್ದಷ್ಟೇ ವನಸ್ಪತಿಗಳಂತ ಹೇಳ್ತಕ್ಕಂಥ ಎಲ್ಲವೂ. ಬಿಲ್ವ ಅಂಥೇಳಿ ಒಂದು ಮಾತ್ರ ಅಂತಲ್ಲ, ಯಾವುದು ವನಸ್ಪತಿಗಳಿದೆ ಅವೆಲ್ಲವಕ್ಕೂ ಒಂದು ಜವಾಬ್ದಾರಿ ಲೆಕ್ಕದಲ್ಲಿ ಬಿಲ್ವ ಅಂತ ಒಂದು ಹೆಸರಿದೆ, ಒಂದು ಹೆಸರು. ಉಳಿದೆಲ್ಲ ವನಸ್ಪತಿಗಳು. ಅದೆಲ್ಲ ನಿಮ್ಮ ಜ್ಞಾನ ಚಿಂತನ ಮಂತ್ರದಿಂದ ಹುಟ್ಟತಕ್ಕಂಥ ನಿಮ್ಮ ಜ್ಞಾನ ಪ್ರತ್ಯುತ್ಪಾದನೆಗಳು. ಅದನ್ನು ಸ್ವೀಕರಿಸಿದಾಗ ನಿಮಗೇನಾಗುತ್ತೆ, ಸ್ವಾಭಾವಿಕ ಮನಸ್ಸಿನಲ್ಲಿ ದ್ವಂದ್ವ ಹುಟ್ಟುತ್ತದೆ. ಅದರ ಕಾರಣದಿಂದಾಗಿ ಯಾವುದು ಸತ್ಯ, ಜನಕರಾಜ್ನಿಗೆ ಹುಟ್ಟಿತ್ತು, ಅದು ನಿಜವೋ ಇದು ನಿಜವೋ ಅಂತೇಳಿ ಒಂದು ಕಾಲದಲ್ಲಿ. ನಿಮಗೆ ಹುಟ್ಟರೆ ಏನು ತಪ್ಪಿಲ್ಲ. ರಾಜರ್ಷಿ ಆದರೂ ಅವನು ಗೃಹಸ್ಥನೇ, ಆದರೆ ರಾಜರ್ಷಿ ಬಹಳ ದೊಡ್ಡ ಚಿಂತಕ, ಅವನಿಗೆ ಹುಟ್ಟಿತ್ತಂತೆ. ಅದಕ್ಕೊಂದು ದೊಡ್ಡ ಕಥೆ ಇದೆ, ಕಥೆ ಹೇಳಿದ್ರೆ ಲೇಟ್ ಆಗುತ್ತೆ, ಈಗ ಬೇಡ. ಅವನಿಗೆ ಹುಟ್ಟುಬಿಡ್ತಂತೆ. ಕಡೆಗೆ ಅಷ್ಟಾವಕ್ರ ಬಂದು ಅವನ ಚಿಂತನೆಗೆ ಸರಿಯಾದ ಉತ್ತರ ಕೊಡ್ತಾನೆ. ಆಗ ಅಷ್ಟಾವಕ್ರ ತಂದೆಯನ್ನು ಆ ಕಾರಣದಿಂದ ಅವನು ಬಿಡುಗಡೆ ಮಾಡ್ತಾನೆ ಅಂತ ಕೂಡ ಹೇಳ್ತದೆ. ಅಂಥ ವನಸ್ಪತಿಯಿಂದ ನೀವು ಪಡಿಬೇಕು. ಆದರೆ ನಿಮ್ಮ ಮಂಥಿತ ಜ್ಞಾನ ಮಾತ್ರ, ನಿಮ್ಮ ಮಂಥನದಲ್ಲಿ ಹುಟ್ಟಿದ ಜ್ಞಾನ, ಅದರಲ್ಲಿ ದ್ವಂದ್ವ ಇರುತ್ತೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಚಿಂತೆ ಇರ್ತದೆ. ಆ ಅಸತ್ಯವಾದಂಥ ಮಾಯೆ ಅದನ್ನು ಬಿಟ್ಟು ರಾಯವನ್ನು ಮಾತ್ರ ಸ್ವೀಕರಿಸುವುದಕ್ಕೆ ನೀವು ಹೊರಡಬೇಕು. ಅದಕ್ಕೆ ಮಾಯಾಂತ ರಾಯಾಶ್ಚ ಬಾಹ್ಯ ಅಲಕ್ಷ್ಮಿ. ಯಾವುದು ಚಿಂತನೆ ಮಾಡಿದಾಗ ಮಂತ್ರ ಹುಟ್ಟಿದ ದ್ವಂದ್ವದಲ್ಲಿ ನಿಮಗಲ್ಲದ್ದು ಅದು ಅಲಕ್ಷ್ಮಿ, ನಿಮಗಲ್ಲದ್ದು ಅದನ್ನು ದೂರ ಇಟ್ಟು ಯಾವುದು ರಾಯವಿದೆ, ರಾಯ ಸ್ಪೋಷವಿದೆ, ಯಾವುದು ನಿಮ್ಮನ್ನು ಎತ್ತರಕ್ಕೇರಿಸಬಹುದು ಅದನ್ನು ಮಾತ್ರ ಸ್ವೀಕರಿಸ್ತೇನೆ ಅನ್ನುವ ಅರ್ಥದಲ್ಲಿ ಈ ಮಂತ್ರ ಇದೆ. ಶ್ರೇಷ್ಠವಾದ ಅಂತರಾಯ ಅಡೆತಡೆ ಅಂತರಾಯ ಎಂಬ ಶಬ್ದಕ್ಕೆ ಅಡೆತಡೆಗಿಂತಲೂ ನಿಮ್ಮ ಅಂತರ್ಮನದಲ್ಲಿ ಹುಟ್ಟತಕ್ಕಂತಹ ಆಯ, ಗೊತ್ತಾಯ್ತಲ್ಲ? ಆಯ ಅಂದರೆ ಸರಿಯಾದ ಜ್ಞಾನ. ಅಂತರ್ಮನದಲ್ಲಿ ಸರಿಯಾದ ಜ್ಞಾನವೇ ಇರ್ತದೆ, ಬಾಹ್ಯ ಮನಸ್ಸಿನಲ್ಲಿ ಮಾತ್ರ ವಿರುದ್ಧ ಪ್ರವೃತ್ತಿ ಬರುವುದು. ಹಾಗೆ ಅಂತರ್ಮನವನ್ನು ಸ್ವೀಕರಿಸ್ತೇನೆ ಹೇಳ್ತಾರೆ. ಮನಸ್ಸು ಒಪ್ಪುವಂಥ ಕೆಲಸ ಮಾಡು, ಆತ್ಮ ಒಪ್ಪುವಂಥ ಕೆಲಸ ಮಾಡು ಅಂತಾರೆ. ಅದರ ಅರ್ಥ ಅಂತರಾಯದಲ್ಲಿ ಹುಟ್ಟುವ ಸತ್ಯವನ್ನು ಮಾತ್ರ ಸ್ವೀಕರಿಸ್ತೇನೆ, ಉಳಿದ ಇದಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲಿ ಅಂತರಾಯ ಅನ್ನೋ ಅರ್ಥದಲ್ಲಿ ಆ ಶಬ್ದ ಇದೆ. ಅದು ಕೇಳಿದ್ದು ಕೆಲವು ಸಿಕ್ಕಾಪಟ್ಟೆ ಆಳ ಕೇಳಬೇಕಾಗುತ್ತೆ. ಉಪೈತು ಮಾಂ ದೇವ ಸಖ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಮೃದ್ಧಿಂ ದದಾತು ಮೇ. ಉಪೈತು ಮಾಂ ದೇವಸಖ ಕೀರ್ತಿಶ್ಚ ಮಣಿನಾ ಸಹ. ಉಪಏತು ನನ್ನನ್ನು ಮೇಲಕ್ಕೆ ಕೊಂಡು ಹೋಗು. ಉಪಏತು ಮಾಂ ನನ್ನನ್ನು ಜೀವನದಲ್ಲಿ ಮೇಲಕ್ಕೆ ಏರಿಸು. ಎಷ್ಟೇ ಏರಿಸಬೇಕು? ದೇವಸಖ ದೇವತೆಗಳಿಗೆ ಅತ್ಯಂತ ಪ್ರೀತಿಪಾತ್ರನಾಗುವ ಮಟ್ಟಕ್ಕೆ ನನ್ನನ್ನು ಏರಿಸು. ಕೀರ್ತಿಶ್ಚ ಮಣಿನಾಸಹ ನನ್ನ ಕೀರ್ತಿ, ಆ ಭಗವಂತನ ಕೀರ್ತಿಯ ಜೊತೆಗೆ ನನ್ನ ಕೀರ್ತಿ
ಅವನ ಕೀರ್ತಿಯ ಒಂದು ಮಾಲೆಯಲ್ಲಿ ಒಂದು ಮಣಿಯಾಗಿ ನಾನಿರಲಿ. ನನ್ನ ದೋಷವನ್ನು ದೂರ ಮಾಡಿ, ಅಲಕ್ಷ್ಮಿಯನ್ನು ದೂರ ಮಾಡಿ, ಭಗವಂತನ ಸಾಮೀಪ್ಯಕ್ಕೆ ನನ್ನನ್ನು ಕೊಂಡೋಗು. ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್, ಈ ನಿನ್ನ ಸೃಷ್ಟಿಯಲ್ಲಿ ಅನೇಕ ಚರಾಚರ ಜಂತುಗಳ ಜೊತೆಗೆ ನಾನು ಒಬ್ಬ ಪ್ರಾದುರ್ಭೂತನಾದವನು, ಹುಟ್ಟಿದವನು. ಕೀರ್ತಿಂ ವೃದ್ಧಿಂ ದದಾತು ಮೇ, ನನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಸಂಪತ್ತನ್ನು ಕೊಡು, ನನ್ನ ಕೀರ್ತಿ ಹೆಚ್ಚುವಂತೆ ಮಾಡು. ಭಗವಂತನ ಸಮೀಪಕ್ಕೆ ಕೊಂಡೋಗು, ಭಗವಂತನ ಸಖನನ್ನಾಗಿ ಮಾಡು. ಭಗವಂತನನ್ನಾಗಿಯೇ ಮಾಡಲಿಕ್ಕಾಗದಿದ್ದರೂ ಭಗವಂತನ ಕುತ್ತಿಗೆಯಲ್ಲಿರುವ ಮಣಿಯ ಹಾರದ ಒಂದು ಮಣಿಯನ್ನಾಗಿ ಮಾಡು. ನಾನು ನಿನ್ನ ಸೃಷ್ಟಿಯಾದ ಈ ಭೂಮಂಡಲದಲ್ಲಿ, ಪ್ರಪಂಚದಲ್ಲಿ ನಾನು ಹುಟ್ಟಿದ್ದೇನೆ. ನನ್ನ ಕೀರ್ತಿಯನ್ನು ವೃದ್ಧಿ ಮಾಡುವಾಗ, ಹೆಚ್ಚು ಮಾಡುವ ರೀತಿ ಅನುಗ್ರಹವನ್ನು ಮಾಡು ಅಂತ ಕೇಳಿದೆ. ಹುಟ್ಟಿಯಾಗಿದೆ. ಆತ್ಮನ ಗುರಿ ಎತ್ತರಕ್ಕೇರುವುದು ಅದು ಸಹಜ. ಪ್ರಾದುರ್ಭೂತ, ಹುಟ್ಟಿಬಿಟ್ಟಿದ್ದೇನೆ ನಾನು. ಯಾವುದರಲ್ಲಿ? ನಿನ್ನ ಸೃಷ್ಟಿಯಲ್ಲಿ. ರಾಷ್ಟ್ರ ಅಂದರೆ ಯಾವುದೋ ಒಂದು ದೇಶವೋ ಅಥವಾ ಒಂದು ಪ್ರದೇಶ ಅಲ್ಲ, ಒಟ್ಟಾರೆ ಬ್ರಹ್ಮನ ನಿನ್ನ ಸೃಷ್ಟಿಯಲ್ಲಿ ನಾನು ಜನನಕ್ಕೆ ಬಂದಿದ್ದೇನೆ. ನನ್ನ ಗುರಿ ಕೀರ್ತಿ, ಅದು ವೃದ್ಧಿಯತ್ತ ಕೊಂಡೋಗ್ತಕ್ಕಂಥ ಕೀರ್ತಿಯಾಗಿರಬೇಕು ಗುರಿ. ಅದನ್ನು ಪಡಿಬೇಕು, ಅದನ್ನು ನೀನು ಕೊಡು. ಹೇಗಿರಬೇಕು? ದೇವಸಖ ಅಂದರೆ ದೇವತೆಗಳೇ ಮೆಚ್ಚುವಂಥ ಇದಿರಬೇಕು. ಅವರ ಸ್ನೇಹಿತನಾಗಬೇಕು. ದೇವತೆಗಳ ಮಗನೋ ಅಣ್ಣನೋ ತಮ್ಮನೋ ಆಗೋದಲ್ಲ, ಸ್ನೇಹಿತನಾಗಬೇಕು. ಸ್ನೇಹಿತನಿಗೆ ವಿಶೇಷ ಸ್ಥಾನ, ದೇವತೆಗಳಿಗಿಂತ ಹೆಚ್ಚಿನ ಸ್ಥಾನ. ಅದಕ್ಕೆ ದೇವಸಖ ಅಂತ ಹೇಳಿದ್ದು. ದೇವ ಬಂಧುತ್ವವನ್ನು ಕೇಳಲಿಲ್ಲ, ದೇವ ಸಖತ್ವವನ್ನು ಕೇಳಿದೆ. ಯಾಕಂದರೆ ದೇವತೆಗಳಿಗೆ ಒಂದು ಸ್ಥಿರತೆ ಇದೆ. ಅವರ ದೇವತೆಗಳಾದರು. ಈಗ ಇಂದ್ರನಾದ, ಇನ್ನು ಮುಂದೇನು ಮಾಡ್ತಾನವ? ಇಂದ್ರನಾಗೋದಷ್ಟೇ, ಮತ್ತೇನು ಮಾಡೋಕ್ಕಿಲ್ಲ. ಮುಂದಿನ ಆಶ್ರಮ ಅಂತ ಅವನಿಗೆ ಇಲ್ಲದೇ ಇಲ್ಲ, ಮುಂದೆ ಹೋಗೋಕ್ಕಿಲ್ಲ, ಅಲ್ಲೇ ಇರಬೇಕು ಬಿದ್ದು. ನಾವು ಹಾಗಿರೋಕ್ಕೆ ಇಷ್ಟ ಇಲ್ಲ. ದೇವತೆಗಳ ಸ್ನೇಹವನ್ನು ಸಂಪಾದಿಸಬೇಕು, ಆದರೆ ನಾವು ಎತ್ತರಕ್ಕೆ ಇರಬೇಕು. ಹಾಗೆ ಕೀರ್ತಿಶ್ಚ ಮಣಿನಾ ಸಹ. ಕೀರ್ತಿ ಯಾವುದು? ದೇವತೆಗಳ ಸಖತ್ವ ಕೀರ್ತಿ ಮಾತ್ರ ಸಾಲ. ಮಣಿ ಅಂದರೆ ಶ್ರೇಷ್ಠ. ಆ ಶ್ರೇಷ್ಠವಾದ ಕೀರ್ತಿ ಬೇಕು ನಮಗೆ, ಕಡಿಮೆ ಕೀರ್ತಿ ಅಲ್ಲ. ದೇವತೆಗಳಾಗಿ ಇಂದ್ರನಾಗಿ ಕೂತ್ಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ. ಇಂದ್ರನಿಗಿಂತಲೂ ಎತ್ತರ ಇದೆ, ಅದನ್ನು ಏರುವ ಪ್ರಯತ್ನಶೀಲರಾಗಿದೆ ನಾವು. ಹಾಗಾಗಿ ಅಂತಹ ಶ್ರೇಷ್ಠ ಮಾರ್ಗವನ್ನು ನಮಗೆ ತೋರಿಸಿಕೊಡು ಅಂತ ಹೇಳೋದು ಈ ಮಂತ್ರದ ಅರ್ಥವಾಗಿದೆ. ಕೇಳಲೇ ಇಲ್ಲ, ನೋಡ್ತೇನೆ ಒಮ್ಮೆ. ಯಾರೆಲ್ಲ ಕೇಳದೇ ಇದ್ರೆ ನಾವು ಚುಚ್ಚದೇ ಇದ್ರೆ ಪ್ರಶ್ನೆ ಕೇಳೋದಿಲ್ಲ ಯಾರು. ನಾವು ಮುಂದೆ ಹೋದ್ರೂ ಅವರು ಕೈ ಎತ್ತಿ ಪ್ರಶ್ನೆ ಕೇಳ್ಬೋದು. ಯಾಕಂದರೆ ಅವರಿಗಾಗಿ ನಾವು ಇದನ್ನು ಹೇಳ್ತಾ ಇರೋದು ಈಗ. ಹಾಗಾಗಿ ಅವ್ರ ಪ್ರಶ್ನೆ ಕೇಳಬೇಕು. ದೇವತೆಗಳಿಗಿಂತ ನಮ್ಮ ಕೀರ್ತಿ ಜಾಸ್ತಿ ಆಗಬೇಕಂದ್ರೆ ಅದು ಒಂಥರ ನಮ್ಮದು ದುರಾಸೆ ಆಗೋದಿಲ್ಲ ಸ್ವಾಮೀಜಿ? ಅವರಿಗಿಂತ ನಾವು ಮೇಲೋಗ್ಬೇಕು ಅಂತ. ದೇವತೆಗಳು ಅಂತ ಈಗಿನ ಭಾಗ ಇರತಕ್ಕಂಥದ್ದು ಇಂದ್ರಾದಿ ದೇವತೆಗಳು. ಆದರೆ ಅದೊಂದು ಸ್ಥಾನ, ಅದೊಂದು ಜವಾಬ್ದಾರಿಯುತ ಹುದ್ದೆ, ಅದೊಂದು ಕರ್ತವ್ಯ ಬದ್ಧತೆಯ ಒಂದು ವ್ಯವಸ್ಥೆ. ಅದು ಎತ್ತರದ ಸ್ಥಾನ ಅಂತ ಅರ್ಥ ಅಲ್ಲ. ಆದರೆ ಸದ್ಗುಣಗಳನ್ನೇ ಮೈಗೂಡಿಸಿಕೊಂಡು ಸನ್ಮಾರ್ಗದಲ್ಲೇ ಬೆಳೆದಿಂದ ಆ ಸ್ಥಾನಕ್ಕೆ ಅವ್ರು ಹೋಗಲಿಕ್ಕಾಗಿದೆ. ಆದರೆ ಅದಕ್ಕಿಂತ ಹೆಚ್ಚಿನ ಸ್ಥಾನ ಇದೆ. ಹಾಗಾಗಿ ಅದು ತುರಿಯಲ್ಲ. ಅವರಿಗೆ ಅವರದ್ದಾದ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ಅದರಲ್ಲಿ ಅವರು ಸದಾ ಕ್ರಿಯಾಶೀಲರಾಗಿಯೇ ಇರಬೇಕು. ಅವರಿಗಾಗಿ ಏನೂ ಇಲ್ಲ. ಅದೇ ಹೇಳಿದ್ನಲ್ಲ, ಸಾರಗ್ರಾಹಿಗಳವರು. ಅವರಿಗೆ ತಿನ್ನೋದಕ್ಕಿಲ್ಲ, ಉಣ್ಣೋದಕ್ಕಿಲ್ಲ, ಯಾವುದೂ ಇಲ್ಲ. ಯಾವುದನ್ನು ಗ್ರಹಿಸೋದಕ್ಕೆ ಸಾರಗ್ರಾಹಿಗಳು ಮಾತ್ರ ಅವರು, ಬೇರೆ ಯಾವುದೂ ಇಲ್ಲ. ಯಾವ ಸುಖ ಸಂತೋಷ ಕಲ್ಪನೆ ಮಾತ್ರ ಇಲ್ಲಿ. ನಾವು ಭೂಮಿಯಲ್ಲಿದ್ದರೆ ಸುಖ ಅನಿಸೋದಿಲ್ಲ, ಖಂಡಿತ. ಹೀಗೆ ಕಲ್ಪನೆಲಿದೆ ಅಲ್ಲೇನು ಸುಖ ಅಂತ, ನಿಜವಾಗಿ ಅದು ಸುಖ ಅಲ್ಲ. ಭೂಮಿಯ ಜೀವನದಲ್ಲಿರುವವರಿಗೆ ಅದು ಖಂಡಿತ ಸುಖವಲ್ಲ. ಆದರೆ ಆ ಸ್ಥಾನವನ್ನು ನಾವು ಎತ್ತರದಲ್ಲಿ ಸಾಹಿತ್ಯಿಕವಾಗಿ ಪೌರಾಣಿಕವಾಗಿ ಇಟ್ಟಿದ್ದೇವೆ. ಯಾಕಂತ ಹೇಳಿದರೆ ಒಳ್ಳೆಯತನದತ್ತಲೇ ಮನುಷ್ಯನ ನಡೆ ಇರಬೇಕು ಅನ್ನೋದಕ್ಕಾಗಿ. ಆ ಸ್ಥಾನವನ್ನು ಗಳಿಸಬೇಕಾದ್ರೂ ಒಳ್ಳೆಯತನ ಬೇಕು, ಸದ್ವಿಚಾರಗಳ ಚಿಂತನೆ ಬೇಕು, ಸದ್ಭಕ್ತಿ ಇರಬೇಕು, ಸಶ್ರಮವಿರಬೇಕು. ಆಗ ಪ್ರಯತ್ನಪೂರ್ವಕವಾಗಿ ಸಾಧಿಸುವಂಥ ಒಂದು ಸ್ಥಾನ ದೇವತಾ ಸ್ಥಾನ. ಆದರೆ ದೇವತಾ ಸ್ಥಾನ ತುರಿಯಲ್ಲ, ಅದಕ್ಕಿಂತ ಎತ್ತರದ ಮತ್ತು ತುಂಬ ಸ್ಥಾನಗಳಿದೆ. ಆ ಸ್ಥಾನದತ್ತ ನಮ್ಮ ಆತ್ಮನ ಗುರಿ ಇರಬೇಕು. ಭಗವಂತನನ್ನು ಸೇರುವುದು ಗುರಿಯೇ ವಿನಃ ಆತ್ಮನಿಗೆ ಇಂದ್ರನಾಗುವುದಲ್ಲ.
ಇಂದ್ರ ಆದರೆ ಮುಗಿಯುವುದಿಲ್ಲ. ಆದರೆ ಪರಮಾತ್ಮನಲ್ಲಿ ಐಕ್ಯವಾದರೆ ಮುಕ್ತಾಯ ಆಯಿತು. ಸಾಲೋಕ್ಯ ಅಲ್ಲ, ಸಾಯುಜ್ಯವೂ ಅಲ್ಲ, ಸಾರೂಪ್ಯವಾಗಬೇಕು. ಸಾಮೀಪ್ಯವಲ್ಲ, ಸಾರೂಪ್ಯವಾಗಬೇಕು. ಆಗ ಮಾತ್ರ ಮುಕ್ತಿ. ಭಗವಂತನಲ್ಲಿ ಸೇರುವಂಥದ್ದು, ಭಗವಂತನೇ ನಾವಾಗುವಂಥದ್ದು, ಆಗ ಮಾತ್ರ ಮುಕ್ತಿ. ದೇವತೆ ಆಗಿ ಹೇಳಿದ್ರೆ ಮುಕ್ತಿ ಅಲ್ಲ. ಹಾಗಾಗಿ ದೇವತೆ ಅಂತ ಹೇಳೋದು ಒಂದು ತುರಿಯ ಸ್ಥಾನ ಅಲ್ಲ. ಹಾಗಾಗಿ ಕೀರ್ತಿಶ್ಚ ಮಣಿನಾ ಸಹ ದೇವ ಸಖಃ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವತೆಗಳ ಸ್ನೇಹವನ್ನು ಕೊಡು. ಯಾಕಂದರೆ ಒಳ್ಳೆಯ ವಿಚಾರದವರ ಸ್ನೇಹ, ಸತ್ಸಂಗ, ಅದರಿಂದ ಮತ್ತೆ ಇನ್ನೂ ಹೆಚ್ಚು ವಿಚಾರ ಸಂತೋಷನೆ ಮಾಡಲಿಕ್ಕೆ ಆಗುತ್ತೆ. ಹಾಗೆ ಬಿಟ್ಟು ಅವರಲ್ಲಿ ಒಬ್ಬನಾದರೆ ಮತ್ತೆ ಮುಂದಿಲ್ಲ ಪ್ರಯಾಣ, ಅದು ಕಷ್ಟವೇ. ಹಾಗಾಗಿ ಅದು ದೇವತೆಗಳಿಂದ ಹೆಚ್ಚಾಗಬೇಕು ಅಂತ ಅಪೇಕ್ಷೆ ಪಡುವುದು ತಪ್ಪು ಅನ್ನುವ ಕಲ್ಪನೆ ಅಲ್ಲ. ದೇವತೆಗಳು ಒಂದು ಸ್ಥಾನಕ್ಕೆ ಹೋಗಿ ಕೊಡ್ತು ಬಿಟ್ರೆ ಆಯ್ತು ಅವ್ರಿಗೆ. ನಾವು ಹಾಗಲ್ಲ, ಅದಕ್ಕಿಂತ ಎತ್ತರಕ್ಕೆ ಇರೋ ಪ್ರಯತ್ನ ಮಾಡಬೇಕು. ಆತ್ಮಸ್ವರೂಪದಲ್ಲಿ ಪರಮಾತ್ಮನಲ್ಲಿ ಐಕ್ಯವಾಗುವ ಪ್ರಯತ್ನ ನಮ್ಮದಾಗಿರಬೇಕು. ದೇವತೆಗಳು ನೈವೇದ್ಯ ಸ್ವೀಕರಿಸುವಾಗ ಸಾರ ಗ್ರಹಣ ಮಾಡ್ತಾರೆ ಅಂತ ಹೇಳಿದಲ್ಲ, ಆದರೆ ಅದರ ರುಚಿಯಾಗಲಿ ಪ್ರಮಾಣ ಆಗಲಿ ಯಾವ ಮನುಷ್ಯರು ಸಾರಗ್ರಾಹಿಗಳಾಗಬೇಕಂತ ಹೇಳಿದ್ದು. ಸಾರ ಗ್ರಹಣ ಮಾಡಿದಾರಂತ ಗೊತ್ತಾಗುದು ಹೇಗೆ ಅಂತೇಳಿ ನಾವು ಈಗ ತಿಂತಾ ಇರೋದು ಗೊಬ್ಬರ, ಆದರೆ ನಿಜವಾಗಿ ಸಾರಗ್ರಾಹಿಗಳಾಗಬೇಕು ಮಾನವರು ಅಂತ ಹೇಳಿದ್ದು. ಅದು ಹೇಗೆ ಸಾಧ್ಯ ಸ್ವಾಮೀಜಿ? ಸಾರ ಗ್ರಹಣ ಮಾಡೋದು ಹೇಗೆ? ಅದಕ್ಕೆ ಅದರದ್ದೇ ಆದ ಒಂದು ಕಥೆ ಇದೆ, ಶುನಶ್ಚೇಪನ ಕತೆ. ಅದು ಇವತ್ತಿಗೆ ಕತೆ ಹೇಳಿದರೆ ತುಂಬ ಉದ್ದ ಆಗುತ್ತೆ. ಅದಕ್ಕೆ ಅದು ಸಾಮವೇದ ಭಾಷೆಯಲ್ಲಿ ಬರೆದ್ದೇನೆ. ಇನ್ನೊಂದು 2 ತಿಂಗಳ ಪುಸ್ತಕ ಬರುತ್ತೆ, ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಶುನಶ್ಚೇಪನನ್ನು ಯಾಕೆ ಬಲಿ ಕೊಡೋದು ಪ್ರಯತ್ನ ಪಟ್ಟಿರೋ ದೇವತೆಗಳು ಅಂತ. ಯಾಕಂದರೆ ಅವ ಸಾರಗ್ರಾಹಿ ಆದ. ಸಾರಗ್ರಾಹಿ ಆಗೋದಕ್ಕೆ ಏನೂ ಕಷ್ಟವಿಲ್ಲ. ಒಂದು ಮಂತ್ರ ಇದೆ, ಅದನ್ನೇ ಸ್ವಲ್ಪ ಸಿದ್ಧಿ ಮಾಡಿಕೊಂಡ್ರೆ ಸಾಕು, ಅವನು ಸಾರಗ್ರಾಹಿ. ಅದೇ ಸಾರಗ್ರಾಹಿ ಆದರೆ ಮತ್ತೆ ದಿನ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಸಾರವನ್ನು ಸ್ವೀಕರಿಸಿ ಮನುಷ್ಯ ಚೆನ್ನಾಗಿರ್ಬೋದು, ಆಹಾರ ಉಳಿಸ್ಬೋದು ಅಂತ ಹೇಳ್ತಾರೆ. ಆಹಾರ ಸ್ವೀಕರಿಸೋ ತೊಂದರೆನೇ ಇರೋದಿಲ್ಲ ಆಮೇಲೆ ಅದಕ್ಕೆ. ಆದರೆ ನಾವು ಸಾರ ಸ್ವೀಕರಿಸಿದ್ದನ್ನು ಇನ್ನೊಬ್ಬರಿಗೆ ಆಹಾರ ಅಂತ ಕೊಡುವುದು ಸೂಕ್ತ ಅಲ್ಲ ಅಂತ ಹೇಳುತ್ತೇವೆ. ದೇವತೆಗಳಿಗೆ ಆಗ್ತದೆ. ದೇವತೆಗಳು ನಮಗೆ ಕೊಡ್ತಾ ಇದ್ದಾರೆ ತಿನ್ನಿ ಅದನ್ನೇ ಅಂತೇಳಿ. ಹಾಗಾಗಿ ತಿನ್ನೋದು ಕರ್ಮ ಅಂತ ಹೇಳೋದು. ಋಣ ಇತ್ತು ಅನ್ನ ತಿಂತೀರಿ. ಯಾಕೆ ಋಣ ತಿನ್ಬೇಕು? ನಾವು ಚಿಂತನೆ ಮಾಡೋದಿಲ್ಲ, ಅದಲ್ಲ. ಅನ್ನದ ಋಣ ತಿಂದ ಅಂತಾರೆ. ಯಾಕೆ ಋಣ ತಿನ್ಬೇಕು ನಾವು? ನಾವು ಋಣಭೋಕ್ತರಾಗೋದು ಬೇಡ, ಸಾರಭೋಕ್ತರಾಗುವ. ಯಾಕೆ ಪ್ರಯತ್ನ ಪಡಬಾರ್ದು? ಶುತ್ಪಿಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮಸಮೃದ್ಧಿಂಚ ಸರ್ವಾನ್ ನಿರ್ಣುದ ಮೇ ಗೃಹಾತ್. ಕ್ಷುತ್ಪಿಪಾಸಾಂ ಮಲಾಂ ಜ್ಯೇಷ್ಠಾಂ ಲಕ್ಷ್ಮೀಂ ನಾಶಯಾಮಿ ಅಹಂ. ಕ್ಷುತ್ಪಿಪಾಸಾಂ ಅಮಲಾಂ ಕ್ಷುತ್ಪಿಪಾಸಾಂ ಕ್ಷುತ್ ಪಿಪಾಸದಿಂದ ಕೂಡಿದ ಕೆಟ್ಟದ್ದನ್ನು ಅಮಲಾಮಲ್ಲ ಮಲಾಂ. ಕ್ಷುತ್ಪಿಪಾಸ ಮಲಾಂ ಎರಡೂ ಆಗುತ್ತೆ, ಎರಡೂ ಕೆಟ್ಟದ್ದೇ. ಈ ಹಿಂದೆ 2 ಶಬ್ದಗಳು ತಗೊಂಡಾಗ ಅಮಲಾಮು ಜ್ಯೇಷ್ಠಾಂ ಅತ್ಯಂತ ಕೆಟ್ಟದಾದ ಅಲಕ್ಷ್ಮೀಂ ನಾಶಯಾಮ್ಯಹಂ. ನಿನ್ನ ಅನುಗ್ರಹಕ್ಕೋಸ್ಕರ ನಾನು ಹಸಿವೆ, ಬಾಯಾರಿಕೆ, ಅಲಕ್ಷ್ಮಿ ಇವುಗಳೆಲ್ಲವನ್ನು ದೂರ ಇಡುವುದಕ್ಕೆ ಸಿದ್ಧನಿದ್ದೇನೆ. ನಿನ್ನ ಅನುಗ್ರಹ ಆಗತ್ತೆ ಅಂತಂದರೆ ಇವೆಲ್ಲವನ್ನೂ ನಾನು ದೂರ ಇರಲಿಕ್ಕೆ ಸಿದ್ಧನಿದ್ದೇನೆ. ಅಭೂತಿಂ ವಸಮೃದ್ಧಿಂಚ ಸರ್ವಾಂ ನಿರ್ಣುದ ಮೇಗ್ರಹಾತ್. ಅತ್ಯಂತ ಶ್ರೇಷ್ಠವಾದ ಭೂತಿ ಸಂಪತ್ತು ಅಭೂತಿ. ಅತ್ಯಂತಂ ಶ್ರೇಷ್ಠಂ ಭೂತಿಂ ಅಭೂತಿಂ. ಅತ್ಯಂತ ಶ್ರೇಷ್ಠವಾದ ಸಂಪತ್ತನ್ನು, ಸಮೃದ್ಧಿಯನ್ನು, ಸರ್ವಾಂ ಈ ಎಲ್ಲ ಒಳ್ಳೆಯತನನ್ನು ಮೇಗ್ರಹಾತ್ ನನ್ನ ಮನೆಯಲ್ಲಿ ಇರುವಂತೆ ಮಾಡು. ನನ್ನ ಮನೆಯಲ್ಲಿ ಎಲ್ಲ ಬಗೆಯ ಶ್ರೇಷ್ಠ ಸಂಪತ್ತು ಇರುವಂತೆ ಮಾಡು. ಇದನ್ನು ಪಡೆಯೋದಕ್ಕೆ ನಾನು ಹಸಿವೆ, ಬಾಯಾರಿಕೆ, ಕೆಟ್ಟತನವನ್ನೆಲ್ಲ ಬಿಟ್ಟು ನಿನ್ನನ್ನು ಉಪಾಸನೆ ಮಾಡ್ತೇನೆ. ನೀ ಇದನ್ನೆಲ್ಲ ಒಳ್ಳೆಯದನ್ನು ಕೊಡು. ಹಿಂದಿನ ಮಂತ್ರಕ್ಕೆ ಪೂರಕವಾಗಿ ಇದನ್ನು ಹೇಳಿದ್ದು. ಹಿಂದಿನ ಮಂತ್ರಕ್ಕೆ ಪೂರಕವಾಗಿ ಇದನ್ನು ಹೇಳಿದ್ದಾರೆ. 2ನೇ ಮಂತ್ರವು ಕೂಡ ಮನುಷ್ಯನಿಗೆ ಸಹಜ ಸ್ವಾಭಾವಿಕವಾಗಿ ಹಸಿವು, ಬಾಯಾರಿಕೆ, ಹಾಗೆ ಅಮಲ ಅಂದರೆ ಇತರೆ ಅಪೇಕ್ಷೆಗಳು. ಹಸಿವು ಬಾಯಾರಿಕೆ ಮಾತ್ರ ಮನುಷ್ಯನಿಗಲ್ಲ, ಇನ್ನೂ ಹಲವು ಬಯಕೆಗಳಿರ್ತವೆ. ಅವೆಲ್ಲ ಅಮಲಗಳು ಅಂತ ಅರ್ಥ, ಅಥವಾ ಮಲ ಅಂದರೂ ಅಷ್ಟೇ, ಅಮಲ ಅಂದರೂ ಅಷ್ಟೇ. ಯಾವುದು ಸ್ವೀಕರಿಸಲಾರಬಲ್ಲದ್ದು ಅನಿವಾರ್ಯವಾಗಿ
ಮನಸ್ಸಿನ ಇಚ್ಛೆಯಿಂದ ಹುಟ್ಟುವ ಬಯಕೆಯಾಗಿ ಸ್ವೀಕರಿಸ್ತಾ ಇರತಕ್ಕಂಥ ಎಷ್ಟೋ ವಿಚಾರಗಳು ಅವೆಲ್ಲ ಅಮಲಗಳೇ. ಮಲವೂ ಹೌದು, ಅಮಲವೂ ಹೌದು. ಮಲ ಅಂದರೆ ಮುಟ್ಟುಗೂ ಆರ್ಹವಲ್ಲದಂತ ಅರ್ಥ, ಅಮಲ ಅಂದರೆ ಬಳಸಬಾರದ್ದು ಅಂತ ಅರ್ಥ, ಅಷ್ಟೇ ವ್ಯತ್ಯಾಸ. ಅಮಲ ಶುದ್ಧ, ಮಲ ಸ್ಪರ್ಶ ಕೂಡ ಶುದ್ಧ, ಯಾವುದು ಮಲವಲ್ಲದಿದ್ದು. ಅಲ್ಲಲ್ಲ, ಅಮಲ ಆ ಸೇರಿದ ತಕ್ಷಣ ನಿಷೇಧಾರ್ಥಕ್ಕೆ ಬರೋದಿಲ್ಲ. ಯಾವುದು ಸ್ಪರ್ಶಕ್ಕೂ ಅರ್ಹವಲ್ಲದ್ದು ಮಲ, ಸ್ಪರ್ಶ ಯಾವುದು ಸ್ವೀಕರಿಸಲಾರ್ಹವಲ್ಲದ್ದು ಅಮಲ ಅನ್ನೋ ಅರ್ಥ. ಅವೆಲ್ಲ ನಮಗೆ ಅಗತ್ಯ ಅನ್ನೋ ಕಲ್ಪನೆಯಲ್ಲಿದೆ, ಹಾಗಾಗಿ ಜ್ಯೇಷ್ಠ ಅಂತ ತಿಳ್ಕೊಂಡಿದ್ದೇವೆ ನಾವು, ಅದೇ ಉತ್ತಮ ಅಂತ ಅರ್ಥ ಮಾಡ್ಕೊಂಡಿದ್ದೇವೆ. ಅಲ್ಲ, ಅದು ಯಾವುದೂ ನಮಗಲ್ಲ. ಹಸಿವು ಖಂಡಿತ ಅಲ್ಲ, ಬಾಯಾರಿಕೆ ಖಂಡಿತ ಅಲ್ಲ. ಆದರೆ ದೇಹ ವ್ಯಾಪಾರದಲ್ಲಿ ಹುಟ್ಟಿದಂಥ ಪ್ರವೃತ್ತಿಗಳು, ಅದೇ ಸಾರಗ್ರಾಹಿ ಗುಣವನ್ನು ನಾವು ಬೆಳೆಸಿಕೊಂಡದಿದ್ದರೆ ಹಸಿವು ಬಾಯಾರಿಕೆಗಳಾಗಲಿ ಅಮಲಗಳ ಅಪೇಕ್ಷೆಯಾಗಲಿ ಹುಟ್ಟುವುದಿಲ್ಲ. ಅಂತಹ ಆ ಅಪೇಕ್ಷೆ ಅಂತ ಹೇಳ್ತಕ್ಕಂಥ ನಮ್ಮ ಸಿರಿವಂತಿಕೆ ಅಂದರೆ ಮನಸ್ಸಿನ ಬೇಡಿಕೆಯ ತುರಿಯಾವಸ್ಥೆ ಏನಿದೆ ಅದನ್ನೆಲ್ಲ ನಾನು ಬಿಡುತ್ತೇನೆ. ಹಾಗೆ ಅಭೂತಿ, ಅಸಮೃದ್ಧಿ ಅದನ್ನು ಬಿಡ್ತೇನೆ. ಸಮೃದ್ಧಿ ಬೇಕು, ಅಸಮೃದ್ಧಿ ಬೇಡ ನಮಗೆ. ಯಾವ ನಿಮ್ಮ ಶ್ರಮವಿಲ್ಲದೆ ಸಿಗತಕ್ಕಂಥ ಒಂದು ಪೈಸವೂ ನಿಮ್ಮದ್ದಲ್ಲ, ಅದು ನಿಮಗೆ ಬೇಡದ್ದು, ಅದನ್ನು ಅಸಮೃದ್ಧಿ ಅಂತ ಹೇಳುತ್ತೆ. ಸಮೃದ್ಧಿಯ ವಿರೋಧಾರ್ಥಕಲ್ಲ. ಯಾವುದು ಅಕಾರಣವಾಗಿ ಕಾರಣವಿಲ್ಲದೆ ನಿಮ್ಮಲ್ಲಿ ಬಂದು ತಲುಪಿತು ಅದು ನಿಮ್ಮದ್ದಲ್ಲ. ಅಂತಹ ಅಸಮೃದ್ಧಿಯನ್ನು ಅಭೂತಿ, ಅಭೂತಿ ಅಂದರೆ ವಿಭೂತಿ, ಬಹಳ ಶ್ರೇಷ್ಠವಾದದ್ದು, ತುರಿಯಾವಸ್ಥೆಯನ್ನು ತಲುಪಿದ್ದದು. ಅದೇ ಅಭೂತಿ ನಮ್ಮನ್ನು ಪ್ರಾಪಂಚಿಕದಲ್ಲೇ ಇಟ್ಟುಕೊಳ್ಳುವಂಥ ಒಂದು ವಿಚಾರ. ಅದಕ್ಕೆ ಆ ಪ್ರಾಪಂಚಿಕದ ವಿಚಾರಕ್ಕೆ ಹೊರತುಪಡಿಸಿದ ಅಭೂತಿಯನ್ನು ಬಿಡ್ತೇನೆ, ಅಸಮೃದ್ಧಿಯನ್ನು ಬಿಡ್ತೇನೆ, ಅದು ನನಗೆ ಬೇಕಿಲ್ಲ. ಸರ್ವಾಂ ನಿರ್ಣುದ ಮೇಗ್ರಹ, ಅವನ್ನೆಲ್ಲ ಬಿಟ್ಟ ಶ್ರೇಷ್ಠವಾದ ವಿಚಾರಗಳನ್ನು ಮಾತ್ರ, ಉತ್ತಮವನ್ನು ನಿರ್ಣೋದ ಉತ್ತಮವಾದನ್ನು ಮಾತ್ರ ಸ್ವೀಕರಿಸುತ್ತಾ ನಾನು ಈ ಮನೆಯಲ್ಲಿ ವಾಸವಾಗಿದ್ದೇನೆ. ಹಾಗೆ ಈ ಮನೆಯೇ ಶ್ರೇಷ್ಠವಾಗಿರಲಿ. ಗೃಹಿಣಿ ಅಂತ ಹೇಳಿದ್ದು ಯಾಕೆ ನಿಮಗೆ? ಅದಕ್ಕಾಗಿ ಆ ಮನೆಯನ್ನೇ ಶ್ರೇಷ್ಠವನ್ನಾಗಿ ಮಾಡ್ತೇನೆ. ನಿರ್ಣೋದ ಅಂದರೆ ಯಾವುದು ಅತಿ ಉತ್ತಮ ಎನ್ನುವ ನನ್ನ ಕಲ್ಪನೆಯಲ್ಲಿ, ಅಂದರೆ ಹಿಂದಿನ ಆ ಮಂತ್ರದ ಪೂರ್ವಕವಾಗಿ ಈ ಮಂತ್ರ ಹೇಳೋದ್ರಿಂದ ಕಲ್ಪನೆ ಯಾವುದು? ದೇವಸಖ ಅಂತೇಳೋ ದೇವಸಖವೇ ಗುರಿಯಾಗಿರಬೇಕು ವಿನ ದೇವ ಬಂಧುತ್ವ ಅಲ್ಲ. ಹಾಗೆ ಅದಕ್ಕಿಂತ ಎತ್ತರವಾದ ಚಿಂತನೆಯಲ್ಲಿರೋ ನಾನು ಈ ಮನೆಯಲ್ಲಿ ವಾಸವಾಗ್ತೇನೆ. ಹಾಗಾಗಿ ನಾನು ಗೃಹಿಣಿ, ಬರ್ದೇ ಅಲ್ಲ ಗೃಹಿಣಿ. ಗೃಹಿಣಿ ಶಬ್ದಕ್ಕೆ ಎಷ್ಟು ವಿಶಾಲ ಅರ್ಥವಿದೆ. ಇವೆಲ್ಲವನ್ನು ತ್ಯಾಗ ಮಾಡಿ. ಹಾಗಾಗಿ ಹೇಳ್ತಾರೆ, ಅಡುಗೆ ಮಾಡಿದರೆ ರುಚಿ ಊಟ ಸೇರೋದಿಲ್ಲ ಪದ್ಧತಿ. ಯಾಕೆ? ಅಡುಗೆ ಮಾಡಿದರೆ ಅಲ್ಲಿ ಮಾಡಿದಾಗಲೇ ತೃಪ್ತಿ ಆಯಿತು, ಎಷ್ಟು ಜನ ಉಂಡ್ರಲ್ಲ ಅದರಲ್ಲೇ ತೃಪ್ತಿ. ತಾಯಿಗೆ ಹಸಿವೆ ಆಗೋದಿಲ್ಲ, ಮಗುವಿಗೆ ಹಸಿವೆ ಆಗೋದು, ತಾಯಿಗೆ ಹಸಿವೆ ಆಗೋದಿಲ್ಲ. ಅದೆಲ್ಲ ಗುಣಗಳು. ನೀವು ಸ್ವಲ್ಪ ಅಭ್ಯಾಸ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಈ ಗುಣಗಳಲ್ಲಿರುವ ಮಹತ್ವ. ತಾಯಿಗೆ ಯಾವ ತಾಯಿಗೂ ಹಸಿವೆ ಆಗೋದಿಲ್ಲ, ಹಸಿವೆ ಆಗೋದು ಮಗುವಿಗೆ. ಕುಂದಾಪುರ ಕಡೆ ಒಂದು ಕನ್ನಡದ ಗಾದೆ ಇದೆ, ಮಗುವಿನ ಹೆಳೆ ತಾಯಿ ಬೇಳೆ ಅಂತ. ಏನಂದರೆ ಮಗುವಿಗೆ ಹಸಿವೆ ಆಗುತ್ತೆ ಅಂಥೇಳಿ ಎಲ್ಲ ಬೇರೆ ಊರಿಗೆ ಹೋದರೂ ಅಲ್ಲಿ ಕೇಳೋದು, ಮಗುವಿಗೆ ಒಂಚೂರು ಕೊಡಿ ಅಂತ. ಮಗು ಎಲ್ಲಿ ತಿನ್ನುತ್ತೆ? ಕಡೆ ತಾಯಿ ತಿನ್ನೋದು, ತಾಯಿ ದಪ್ಪ ಆಗ್ತಾ ಬರೋದು. ಅದು ಗಾದೆ ನಿಜವಾಗಿಯೂ. ಅಂದರೆ ಅಲ್ಲಿ ನಿಜವಾಗಿಯೂ ಹಸಿಯುವುದು ತಾಯಿ ಅನ್ನೋ, ತಾಯಿಯಲ್ಲ ಮಗು ಅಂತ ಅರ್ಥ. ಆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ತೇನೆ. ನಿರ್ಣೋದ ಮೇಗ್ರಹಾತ್, ಅಂತಹ ಮನೆ ನನ್ನದ್ದಾಗಿರುತ್ತದೆ, ಹಾಗಾಗಿ ನಾನು ಗೃಹಿಣಿ ಎನಿಸಿಕೊಳ್ತೇನೆ ಅಂತ ಹೇಳ್ತಾರೆ. ಗಂಧದ್ವಾರ ಪ್ರಶ್ನೆ ಅಲ್ಲ, ಗೃಹಿಣಿ ಬಗ್ಗೆ ಏನೋ ಪ್ರಶ್ನೆ ಇದ್ರೆ ಕೇಳಿಬಿಡಿ, ಸಂಕೋಚ ಬೇಡ. ಮತ್ತಿನ್ನು ಮುಂದಿದೆ, ಮುಂದೊಂದು ಸರಿ ನೀವೆಲ್ಲ ಸೇರ್ತೇಂದ್ರಲ್ಲ, ಆವಾಗ ಗೃಹಿಣಿ ಶಬ್ದ ವ್ಯಾಪ್ತಿ ಸಾಮಾನ್ಯ ಒಂದು 4.25 ಗಂಟೆ ಇದೆ ಹೇಳೋಕ್ಕೆ. ಇಷ್ಟು ಸುಲಭದಲ್ಲ ಹೇಳ್ಬೋದು. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೇಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯೇ ಶ್ರಿಯಂ. ಮಂತ್ರದರ್ಥ ನನಗೆ ಇದು ಗೊಂದಲನೇ ಇದೆ. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪೋಷ್ಟಾಂಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯೇ ಶ್ರಿಯಂ ಅಂತ. ಅದರ ಹಿನ್ನೆಲೆಯಲ್ಲಿ ಪೂರಕವಾಗಿ ನೀವು ಈ ಒಂದು ಮಂತ್ರನ ಅರ್ಥ ಮಾಡಿಕೊಂಡ್ರೆ ಆಗ ನಿಮಗೆ ನೀವು ಹೇಗೆ ಗಂಧ ಸ್ವರೂಪರು ಅನ್ನೋದು ಗೊತ್ತಾಗುತ್ತೆ. ಕಾವಾಂ ಭೂದುಪಮಾತಿ ಕಯಾನ ಅಶ್ವಿನ ಗಮತೋ ಹೂಯಮಾನಃ ಕೋವಾಂ ಮಹಶ್ಚಿತ್ಯಜಸೋ ಅಭೀಕ ವೃಷ್ಯತಂ ಮಾಧ್ವಿ ದಸ್ರಾನವೂತಿ ಅಂತ.
ಒಂದು ಗಂಧ ಅಂದರೆ ಪರಿಮಳ ಅಂತ ಅರ್ಥ, ಸಾಹಿತ್ಯಿಕವಾಗಿ ಅಷ್ಟೇ ಅರ್ಥ, ಹೌದಲ್ಲ, ಪರಿಮಳ ಅಥವಾ ಗ್ರಾಹ್ಯವಾದಂಥ ವಿಚಾರಗಂಧ ಅಂತಾರೆ. ಒಳ್ಳೆಯ ವಿಚಾರ ಕೇಳೋದು ಕೂಡ ಅದು ವಿಚಾರಗಂಧ, ಶ್ರೇಷ್ಠವಾದ ವಿಚಾರ ನಡೆಸುವಂಥದ್ದು. ಶ್ರೇಷ್ಠವಾದ ವಿಚಾರ ಗದ್ಗಂಧ ಅಂದರೆ ನೋಡುವಂಥದ್ದು ಕೂಡ ಸುದ್ಗಂಧ, ಕಿವಿಯಿಂದ ಕೇಳೋದು, ಒಳ್ಳೆಯ ವಿಚಾರ ಕೇಳೋದು ಕೂಡ ಗಂಧವೇ, ಅಲ್ಲ ಅಂತಲ್ಲ. ಕೆಟ್ಟದ್ದೆಲ್ಲ ದುರ್ಗಂಧ, ಅದು ಬೇಡ. ಒಳ್ಳೆಯದನ್ನು ಯಾವುದನ್ನು ನೀವು ಕೇಳುವುದಕ್ಕೆ ಎಷ್ಟು ದ್ವಾರಗಳು ನಿಮ್ಮಲ್ಲಿದೆ, ಎಷ್ಟು ಬಾಗಿಲುಗಳಿದೆ, ಎಷ್ಟು ಅವಕಾಶಗಳಿದೆ, ಅವನ್ನೆಲ್ಲ ಕೋವಾಂ ಭೂದುಪಮಾತಿಕಯ ನ ಅಶ್ವಿನ ಗಮತೋ ಹೂಯಮಾನಃ ಅಂತ ಹೇಳುತ್ತೆ. ಆ ಸ್ವರೂಪದಲ್ಲಿ ಗಂಧದ್ವಾರ. ಯಾವುದು ಶ್ರೇಷ್ಠವನ್ನು ಸ್ವೀಕರಿಸುವ ಪ್ರವೃತ್ತಿ ನಿಮ್ಮಲ್ಲಿದೆ ಅದು ಆರಂಭ ಆದರೆ ನಂತರ ನೀವು ಸ್ವೀಕರಿಸೋದೆಲ್ಲ ಶ್ರೇಷ್ಠವೇ ಆಗಿರ್ತದೆ. ಭೌತಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಖಾಲಿ ಪ್ರದೇಶ ಅಂತಿಲ್ಲ, ಯಾವುದೋ ಒಂದು ತುಂಬಿರ್ತದಲ್ಲಿ ಅದನ್ನು ಹೊರಹಾಕಿದರೆ ಮತ್ತೊಂದು ತುಂಬಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ? ಹಾಗೆ ಯಾವ ದುರಾದಿಗಳಿದೆ, ಕೆಟ್ಟ ವಿಚಾರಗಳಿದೆ, ಅದನ್ನು ಹೊರಹಾಕಿದರೆ ಸ್ವಾಭಾವಿಕವಾಗಿ ಅಲ್ಲಿ ಸದ್ವಿಚಾರಗಳು ತುಂಬಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನೀವು ಸ್ವೀಕರಿಸುವ ಪ್ರವೃತ್ತಿಯನ್ನು ಬೆಳೆಸೋದ್ರ ಮುಖೇನ ಕೆಟ್ಟ ವಿಚಾರ ನಿಮ್ಮಲ್ಲಿದ್ದ ಹೊರಹಾಗುತ್ತಾ ಬಂದರೆ ಅಲ್ಲೆಲ್ಲ ಒಳ್ಳೆಯ ವಿಚಾರಗಳೇ ತುಂಬಿಕೊಳ್ಳುತ್ತದೆ, ಒಳ್ಳೆಯದೇ ಬೆಳೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ತನ್ಮೂಲಕ ನೀವು ಎತ್ತರಕ್ಕೆ ಏರ್ತಾ ಹೋಗುತ್ತೆ. ನಿತ್ಯ ಪುಷ್ಟಾಂ ಕರೀಷಿಣಿ, ನಿಮ್ಮಲ್ಲಿ ಪುಷ್ಟಿ ಸೃಷ್ಟಿ ತುಷ್ಟಿಗಳು ಸೇರ್ತಾ ಹೋಗ್ತದೆ, ಅದರಿಂದ ನೀವು ಎತ್ತರಕ್ಕೆ ಇರ್ತೀವಿ. ಹಾಗಾಗಿ ಆ ಕೆಟ್ಟದ್ದನ್ನು ಹೊರಹಾಕುವುದು ಕೋವಾಂ ಮಹಚ್ಚಿತ್ಯಜಸೋ ಅಭೀಕ ವೃಷ್ಯಂತಂ ಮಾಧ್ವಿ ದಸ್ರಾನವೂತಿ ಅಂತ ಹೇಳ್ತೀವಿ. ಯಾವಾಗ ನೀವು ಕೆಟ್ಟದ್ದನ್ನು ಹೊರಹಾಕಬೇಕು ಅನ್ನೋ ಸಂಕಲ್ಪ ಮಾಡ್ತೀರಿ, ತನ್ಮೂಲಕ ಕೆಟ್ಟದ್ದು ನಿಮ್ಮಿಂದ ಹೊರ ಹೋಗ್ತಾ ಇರ್ತದೆ. ನಿಮ್ಮಲ್ಲಿ ಗಂಧವು ಅಂದರೆ ಶ್ರೇಷ್ಠವಾದದ್ದು ನಿಮ್ಮಲ್ಲಿ ಸೇರ್ತಾ ಬರ್ತದೆ. ಆಗ ಎಲ್ಲದರ ಮೇಲೆ ನಿಮಗೆ ಆಧಿಪತ್ಯ ಸಿಗ್ತದೆ, ಯಾಕಂದರೆ ನಿಮ್ಮಲ್ಲಿ ಶ್ರೇಷ್ಠತೆ ಇದೆ. ಹಾಗಾಗಿ ನಿಮ್ಮಲ್ಲಿ ಸಹಸ ಕರ್ಷಕ ಗುಣ ಬರ್ತದೆ. ಕರ್ಷಯತೀತಿ ಅಂತ ಹೇಳ್ತದೆ, ಯಾವುದು ನಿಮ್ಮಲ್ಲಿ ಕರ್ಷೆಯ ಗುಣವಿದೆ ಅದು ತನ್ಮೂಲಕ ನೀವು ಎಲ್ಲವನ್ನೂ ನಿಮ್ಮ ಹಿಡಿತದಲ್ಲಿ ತರ್ಕೊಳ್ಳಿ ಸಾಧ್ಯವಾಗುತ್ತೆ. ಈಶ್ವರೀಂ ಸರ್ವಭೂತಾನಾಂ, ಪಂಚಭೂತಗಳ ಮೇಲೆ ಆಧಿಪತ್ಯವನ್ನು ಸಾಧಿಸುವ ಶಕ್ತಿ ನಿಮಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಯಜ್ಞಬದ್ಧಳಾಗಿದ್ದೇನೆ ಹೋಪ ಅಂದರೆ ಇಲ್ಲಿ ಯಜ್ಞ ಅಂತ ಅರ್ಥದಲ್ಲಿ ಹೋಪ ಶಬ್ದ ಪ್ರಯೋಗ ಆಗಿದೆ. ಹೋಪ ತಾಮಿ ಹೋಪ ಕ್ವಯೇ ಶ್ರಿಯಂ, ಅಂತಹ ಒಂದು ಶ್ರೇಷ್ಠ ಯಜ್ಞಕ್ಕೆ ನಾನು ಅಧ್ವರ್ಯುವಾಗಿದ್ದೇನೆ. ಹೋಪ ಅಂದರೆ ಯಜ್ಞ ಅನ್ನೋ ಅರ್ಥದಲ್ಲಿ ಪ್ರಯೋಗ. ಹೋಪ ಅಂದರೆ ಯಜ್ಞ. ತಾಂ ಇಹ ಉಪಹ್ವಯ ಅಂತ ನಾವು ಹಾಗೆ ತಗೊಳ್ಳೋದು. ತಾಂ ಇಹ ಉಪಹ್ವಯ ಅಂಥವುಗಳನ್ನು ನಾವಿಲ್ಲಿ ಸಿಗುತ್ತೆ. ಹೋಪ ಅಂದರೆ ಹೋಪ ಕುಂದಾಪುರ ಭಾಷೆ ಹೋಪ ಅಂದರೆ ಹೋಗುವಂತೆ. ಹೋಪ ಅಂದರೆ ಯಜ್ಞ ಎನ್ನುವ ಅರ್ಥದಲ್ಲಿ ಶಬ್ದ ಬಳಕೆಯಾಗಿದೆ. ಅದನ್ನು ನಾನು ಸ್ವೀಕರಿಸುತ್ತೇನೆ ಎನ್ನುವ ಅರ್ಥದಲ್ಲಿ ಹೋಪ ಅನಾಚಾರ ಮಾಡೋಕ್ಕೋಸ್ಕರ ಕ್ವಯೇ ಶ್ರಿಯಂ. ಈಗ ನೋಡಿ ಹೌದು ಅನ್ಸುತ್ತೆ, ಮುಗುದಿಲ್ಲ ಅಂತ ನಾವು ಅರ್ಥ ಮಾಡಿದ್ವಿ. ಹೋಪ ಅಂದರೆ ಕುಂದಾಪುರ ಭಾಷೆ ಅಲ್ಲ. ಸಾಕು ಹೋಪ ಆಯ್ತಲ್ಲ. ಅಲ್ಲಿಂದ ನಂತರದ ಮಂತ್ರ ಅದಕ್ಕೆ ಪೂರಕವಾಗಿ ಬರ್ತದೆ. ಮನಸಕ್ಕ ಮಮ ಕೋತಿಂ ವಾಚ ಸತ್ಯಮಾಶೀಮಹಿ ಪಶೂನಾಂ ರೂಪಮನ್ನಸ್ಯ ಮಯಿ ಶ್ರೇಷ್ಠಾಯತಾಂ ಯಶಃ. ಮನಸಃ ಕಾಮಮಾಕೂತೀಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಂ ಅನ್ನಸ್ಯ ಮಯಿ ಶ್ರೀ ಶ್ರಯತಾಂ ಯಶಃ. ಮೈ ಶ್ರೀ ಶ್ರಯತಾಂ. ಮನಸಃ ಕಾಮಮಾಕೂತಿಂ, ಮನಸ್ಸು ಕಾಮಮಾಕೂತಿಂ ಅನೇಕ ಆಸೆಯನ್ನು ಹೊಂದಿರುತ್ತೆ. ನಮ್ಮ ಮನಸ್ಸಿನಲ್ಲಿ ಏನೇನು ಆಸೆ ಇದೆಯೋ ಎಲ್ಲವನ್ನು ನಾವು ಅದಕ್ಕೆ ಶಬ್ದ ರೂಪದಲ್ಲಿ ಕೊಡೋದಿಲ್ಲ. ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ, ಅದರಲ್ಲಿ ಕೆಲವೊಂದು ಆಯ್ದು ಮಾತನ್ನು ಮಾತ್ರ ನಮ್ಮ ಭಾವನೆ ಮಾತಿನಲ್ಲಿ ಹೊರಬೀಳುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾರ ಮನಸ್ಸಿನಲ್ಲಿ ಏನು ಮನಸ್ಸಿನಲ್ಲಿದೆಯೋ ಅವೆಲ್ಲವೂ ಕೂಡ ಮಾತಿನ ಮೂಲಕ ವ್ಯಕ್ತ ಆಗೋದಿಲ್ಲ. ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಂ ಅನ್ಯಸ್ಯ ಮಯಿ ಶ್ರೀ ಶ್ರೇಯತಾಂ ಯಶಃ. ಪಶೂನಾಂ ರೂಪಂ ಅನ್ನಸ್ಯ ಮಯಿ
ಶ್ರೀ ಶ್ರೇಯತಾಂ ಯಶಃ. ನನಗೆ ಸಂಪತ್ತನ್ನು ಕೊಡು, ರೂಪವನ್ನು ಕೊಡು, ಅನ್ನವನ್ನು ಕೊಡು, ಯಶಸ್ಸನ್ನು ಕೊಡು. ಇಷ್ಟನ್ನು ನಾನು ಶಬ್ದ ಮೂಲಕ, ಮಾತಿನ ಮೂಲಕ ಹೇಳ್ತೇನೆ ವಿನಃ ನನ್ನ ಮನಸ್ಸಿನ ಎಲ್ಲವನ್ನೂ ಹೊರಗೆ ಹೇಳಲಿಕ್ಕಾಗೋದಿಲ್ಲ. ಅಂದರೆ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾನು ಏನು ಕೇಳುತ್ತೇನೆ, ನನ್ನ ಮನಸ್ಸಲ್ಲಿ ಏನು ಅಪೇಕ್ಷೆ ಇದೆಯೋ, ನನಗೇನು ಬೇಕೋ ಅದನ್ನೆಲ್ಲವನ್ನು ನೀನು ಕೊಡು. ಈಗ ನಾವು ಭಗವಂತನ ಹತ್ರ ಕೊಟ್ಟರೆ ಕೆಲವಷ್ಟನ್ನು ಕೇಳ್ಬೋದು, ಕೆಲವಷ್ಟನ್ನು ಮನಸ್ಸಲ್ಲಿದ್ದ ಎಲ್ಲವೂ ಕೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಅಂತರಂಗದಲ್ಲಿ, ಮನಸ್ಸಿನಲ್ಲಿ ವಾಚಾ ವಕ್ತುಂ ನ ಶಕ್ಯತೆ, ಯಾವುದು ಹೇಳಲಿಕ್ಕಾಗಲಿಲ್ವೋ ಅಂತಹ ಎಲ್ಲ ಸಂಪತ್ತು ನನಗೆ ಕೊಡು. ನನ್ನನ್ನು ನೋಡಿ ನನಗೆ ಯಾವ ಸಂಪತ್ತು ಅವಶ್ಯಕತೆ ಇದೆ ಅದನ್ನೆಲ್ಲವೂ ನೀನು ಕೊಡು ಅಂತ. ಹಿಂದಿನ ಮಂತ್ರಕ್ಕೆ ಪೂರಕವಾದಂಥ ಒಂದು ಮಂತ್ರ ಇದು. ಹಿಂದೆ ಏನು ಹೇಳಿದೆ ಆದರ್ಶ, ನೀವು ಗಂಧರಾಗಿ ಅಂತ. ಹಾಗೆ ಆ ಗಂಧರಾಗೋದಕ್ಕೆ ಇರ್ತಕ್ಕಂಥ ತಡೆ ಅಂತ ಹೇಳೋದು ಮನಸ್ಸು. ಮನಸ್ಸು ನಿರಂತರ ನಮ್ಮನ್ನು ಏನೇನೋ ಅಪೇಕ್ಷೆಗಳನ್ನು ಇದು ಮಾಡ್ತಾ ಇರ್ತದೆ. ಆ ಅಪೇಕ್ಷೆಗಳನ್ನು ಬಿಡಲಿಕ್ಕಾಗೋದಿಲ್ಲ, ಮನಸ್ಸು ಕೇಳೋದಿಲ್ಲ, ಮನಸ್ಸು ಕೇಳ್ತಾ ಇರ್ತದೆ. ಆದರೆ ಒಳ ಮನಸ್ಸಿತ್ತಲ್ಲ, ಅಂತರ್ಮನ, ಅದು ಇದು ಸರಿಯಲ್ಲ 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 ಅಂತ ಕೂಡ ಹೇಳ್ತಾ ಇರ್ತದೆ. ಆದರೆ ನಿರಂತರ ನಾವು ಅದರಲ್ಲೇ ಬದ್ಧರಾಗಿದ್ದು ಬಿಡ್ತೇವೆ. ಮನಸ್ಸಿನ ಜಂಜಾಟ ಬಹಳ ಕಷ್ಟವಾಗುತ್ತೆ. ಅದನ್ನು ಆ ಮಂತ್ರಕ್ಕೆ ಪೂರಕವಾಗಿ ಹಿಂದೆ ಋಗ್ವೇದ 5ನೇ ಮಂಡಲದ 44 ಸೂಕ್ತದಲ್ಲಿ ಒಂದು ವಿಚಾರ ಹೇಳ್ತಾರೆ. ಮೊದಲು ಅದನ್ನು ಉದಾಹರಿಸಿಕೊಂಡು ಇದನ್ನು ಹೇಳಬೇಕಾಗತ್ತೆ. ಸಂಜರ್ಭುರಾಣ ಸ್ತುರಭಿಸ್ತುತೆ ಗರ್ಭಂ ವಯಾಕಿನಂ ಚಿತ್ತಗರ್ಭಾಸು ಸಸ್ವರೋ ಧಾರವಾಕೇಶ್ವ ರುಜುಗಾತ ಶೋಭಸೆ ವರ್ಧಸ್ವ ಪತ್ನಿ ರವಿಜೀವೋ ಅಧ್ವರೇ ಅಂತ. ಬೇಕು ಎನ್ನುವುದರ ಮೂಲ ಇರುವುದೇ ಪತ್ನಿಯಲ್ಲಿ ಅಂತ ಹೇಳಿಬಿಡ್ತಾರೆ. ಅದು ಬೇರೆ ಬೇರೆ ಮಂತ್ರದಲ್ಲಿ. ಆದರೆ ಅಪೇಕ್ಷೆ ಹುಟ್ಟುವುದು ಎಲ್ಲಿ? ಹೆಂಡತಿಯಲ್ಲಿ ಅಂತ ಹೇಳ್ತಾರೆ. 100ಕ್ಕೆ 100 ಸತ್ಯ ಅಲ್ಲ, ಅಂದರೆ ಮಂತ್ರ ಹೇಳೋದು, ನಾನು ಯಾರನ್ನೂ ಆರೋಪಿಸ್ತಾ ಇಲ್ಲ. ಪತ್ನಿ ರವಿಜೀವೋ ಅಧ್ವರೇ ಅಂತ. ಅದನ್ನು ಆಧರಿಸಿ ಈ ಮಂತ್ರಕ್ಕೆ ನಾವು ಚಿಂತನೆ ಮಾಡಬೇಕು. ಮನಸ್ಸು ಎಲ್ಲಿದೆ? ಹಾಗಾದರೆ ಮನಸ್ಸಿಗೆ ಸ್ಥಾನ ಇದೆಯೇ? ಮನಸ್ಸು ಎಲ್ಲಿದೆ? ಎಲ್ಲಿದೆ ಅನ್ನುವ ನಿರ್ದಿಷ್ಟ ಉತ್ತರ ಇಲ್ಲಿಯವರೆಗೆ ವೇದವೂ ಹೇಳಿಲ್ಲ ಮನಸ್ಸಿಗೆ ಸ್ಥಾನವನ್ನು. ಮಡದಿಯಲ್ಲೇ ಇದೆ ಹೇಳಾಯಿತು. ಮಡದಿಯಲ್ಲಿ ಮನಸ್ಸನ್ನಿಟ್ಟು ಧರ್ಮವನ್ನಿಟ್ಟ ಭಗವಂತ. ಧರ್ಮವನ್ನು ಮಡದಿಯಲ್ಲಿ ಮನಸ್ಸನ್ನಿಟ್ಟು ಧರ್ಮವನ್ನಿಟ್ಟ. ಹಾಗಾಗಿ ಗಂಡನ ಅಪೇಕ್ಷೆಯ ಹಿನ್ನೆಲೆಯಲ್ಲಿ ಹೆಂಡತಿಯ ಬೇಡಿಕೆ ಇದೆ ಅನ್ನೋದು ಅರ್ಥ, ಅದರ ಅರ್ಥ. ಅದನ್ನೇ ಇವರು ಈ ಮಂತ್ರದಲ್ಲಿ ಕೂಡ ಹೇಳಿದ್ದಾರೆ. ಹಾಗೆ ಧರ್ಮವನ್ನಿಟ್ಟದ್ರಿಂದ ಪ್ರತಿ ಗೃಹಿಣಿಗೂ ಅವರು ಧರ್ಮಪತ್ನಿ ಅನಿಸಿಕೊಳ್ತಾಳೆ. ಬರದೇ ಅಲ್ಲ, ಧರ್ಮ ಅವಳಲ್ಲಿದೆ. ಹಾಗಾಗಿ ಆ ಧರ್ಮದ ಹಿಡಿತದ ಆಧಾರದಲ್ಲಿ ನೀವು ಈ ಮಂತ್ರಕ್ಕೆ ನೀವು ಅರ್ಥ ಮಾಡೋದು ಹೊರಟ್ರೆ, ಮನಸ್ಸು ಅಪೇಕ್ಷೆ ಪಡ್ತದೆ. ಆ ಅಪೇಕ್ಷೆ ಪಟ್ಟದ್ದೆಲ್ಲವೂ ಕೂಡ ಪ್ರಾಪ್ತವಾಗಲೇಬೇಕೆನ್ನುವ ಇಚ್ಛಾಶಕ್ತಿ ಇರ್ತದೆ. ವಾಚ ಸತ್ಯಮಶೀಮಹಿ, ಮನಸ್ಸಿನಲ್ಲಿ ಹುಟ್ಟಿದ ಬಯಕೆಯನ್ನು ಅಥವಾ ಮನಸ್ಸಿನಿಂದ ಕೇಳಿದ ಬಯಕೆಯು ಸತ್ಯವಾಗುವಲ್ಲಿಯವರೆಗೆ ಹೋರಾಟ ಇರ್ತದೆ. ಒಳ ಮನಸ್ಸಿನ ಕೇಳಿ ಅದೆಲ್ಲ ಪಶೂನಾಂ ರೂಪವನ್ನಸ್ಯ. ಇನ್ನೊಂದು ಕುಹಕ ಅಂತ ಇದೆ. ಅಂದರೆ ಪಶುಗಳು ಹೇಗೆ ಅನ್ನವನ್ನು ತಿಂತಾವೆ ಅದಕ್ಕೆ ಸಮಾನ ಆ ಬಯಕೆಗಳೆಲ್ಲ. ಆದರೆ ನಾವು ತಿನ್ನುವ ಅನ್ನ ಅದಲ್ಲ ಮಾತ್ರ. ಅದಕ್ಕಾಗಿ ನಾವು ತಿನ್ನುವ ಅನ್ನದಲ್ಲಿ ಈಗ ಊಟ ಮಾಡುವಾಗ ಪರಿಶೇಚನೆ ಮಾಡ್ತಾರೆ, ನೋಡಿರ್ಬೋದು ನೀವು. ಮೊದಲು ಎಲೆಗೆಲ್ಲ ಬಡಿಸ್ತಾರೆ. ಬಡಿಸಿದ ತಕ್ಷಣ ನೀವು ತಿನ್ನುವ ಅನ್ನವನ್ನು ಸಂಪೋಷಣೆ ಮಾಡಿ ಅದನ್ನು ಅನ್ನರೂಪಿ ಭಗವಂತನಾದಂಥ ವೈಶ್ವಾನರನಿಗೆ ನಿವೇದನೆ ಮಾಡ್ತೀರಿ. ನಂತರ ಅದನ್ನು ಉಪಸ್ತರಣವನ್ನು ಮಾಡ್ತೀರಿ. ಎಲ್ಲಿ? ಹೊಟ್ಟೆಯಲ್ಲಿ. ಹೊಟ್ಟೆ ಒಂದು ಕಲಶ, ಅಲ್ಲಿ ಉಪಸ್ತರಣ ಹಾಕ್ತೀರಿ. ಅದರ ಮೇಲೆ ಅನ್ನವನ್ನು ಇಡ್ತೀರಿ, ಅಂದರೆ ಊಟ ಮಾಡ್ತೀರಿ. ನಂತರ ಅದರ ಮೇಲೆ ಮುಚ್ಚುತ್ತೀರಿ. ನಿಮಗಲ್ಲ, ಅದು ನೀವು ತಿನ್ನುವುದೇ ಇಲ್ಲ. ಯಾವುದು? ಅದು ಪಶು ರೂಪದ ಅನ್ನ ಆಗುತ್ತೆ, ಅದಕ್ಕೆ ತಿನ್ನೋದಿಲ್ಲ ನೀವು. ಹೊಟ್ಟೆ ಒಳಗೊಬ್ಬ ಇದ್ದಾನೆ ಭಗವಂತ, ಅವ ತಿಂದುಕೊಳ್ಳಿ ಬೇಕಾರೆ ಅಂತ ಅದರ ಅರ್ಥ. ಮೇಲಿಂದ ಮುಚ್ಚುತ್ತೀರಿ. ಅಮೃತೋಪಸ್ತರಣಮಸಿ, ಊಟ ಆದಮೇಲೆ ತಗೊಂತೀರಿ. ಊಟಕ್ಕೆ ಮೊದಲು ಉಪಸ್ತರಣ ಹಾಕ್ತೀರಿ. ಅಮೃತ ಪಿದಾನಮಸಿ, ಅದೇ ಉಪಸ್ತರಣಮಸಿ ಮುತ್ತೀರಿ. ಕೆಳಗೆ
ದರ್ಬೆ ಹಾಸಿ ಇಟ್ಟು ನಿಮ್ಮ ಸೇಟು ಸೇರೋದಿಲ್ಲ. ಅದು ಕೆಳಗೆ ಉಪಸ್ತರಣ ಹಾಸಿ ಅದ್ರ ಮೇಲೆ ಕಲಶ ಇಟ್ಟು ಅದರೊಳಗೆ ತುಂಬ್ತೀರಿ, ಮತ್ತೆ ವಿಧಾನ. ಉದರ ಕಲಶಕ್ಕೆ ತುಂಬ್ತೀರಿ, ಮೇಲಿಂದ ಮುಚ್ಚಿಡ್ತೀರಿ. ಭಗವಂತ ತಿಂದುಕೊಳ್ಳಿ, ನಮಗೆ ಬೇಡ. ಯಾಕೆ? ಅದು ಪಶುವಿನ ರೂಪದ ಅನ್ನ. ಅದಕ್ಕೆ ಪಶೂನ ರೂಪಮನ್ನಸ್ಯ, ಪಶುಗಳು ತಿಂದಾಗುತ್ತೆ ನಾವು ತಿಂದರೆ, ನಾವು ತಿನ್ನೋದಿಲ್ಲ. ಆ ಕಲ್ಪನೆಯಿಂದ ಊಟ ಮಾಡಿ ನೀವು ಉಂಡದ್ದೆಲ್ಲ ಅಮೃತವೇ. ನಾನು ತಿಂತೇನೆ ಅಂತ ಹೇಳುವ ಕೇವಲ 3 ಇಂಚು ಉದ್ದ ಇಲ್ಲ 2 ಇಂಚು ನಾಲಿಗೆ, ಆ ನಾಲಿಗೆ ರುಚಿಗೆ ಏನೇನೋ ತಿಂತೇವಲ್ಲ ಅದರಿಂದ ನಾವು ಹಾಳಾಗುತ್ತೆ. ನಾವು ತಿನ್ನುವುದು ಭಗವಂತನಿಗೆ ಅಂತ ಕೊಟ್ಟರೆ ಅದೆಲ್ಲ ಅಮೃತವಾಗುತ್ತೆ, ನಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಪಶು ರೂಪದ ಅನ್ನವನ್ನು ನಾವು ತಿಂತಾ ಇಲ್ಲ, ತಿನ್ನುವುದಕ್ಕೆ ಇಷ್ಟಪಡುವುದೂ ಇಲ್ಲ ಅನ್ನುವುದೇ. ಮನ್ನಸ್ಯ ನಾನೇನು ತಿಂತೇನೆ? ಮೈಶ್ರೀ ಶ್ರಯ ತಾಮ್ಯಶಾಹ. ನಾನೇನು ತಿಂತೇನೆ? ಮೈಶ್ರೀ ಅಂದರೆ ಅತೀ ಶ್ರೇಷ್ಠವಾದದ್ದು ಸಾರವನ್ನು ಮಾತ್ರ ಸ್ವೀಕರಿಸ್ತೇನೆ ನಾನು, ಅದರಿಂದ ಶ್ರೇಯಸ್ಸನ್ನು ಯಶಸ್ಸನ್ನು ಪಡಿತೇನೆ. ಈ ಅನ್ನ ನಾನು ತಿಂತಲ್ಲ, ಭಗವಂತನಿಗೆ ಕೊಟ್ಟುಬಿಟ್ಟಿದೆ. ಅವನಿಗೆ ತುಂಬಿಸಿಟ್ಟಿದ್ದೇವೆ, ಜಾಗ ತುಂಬಿಸಿಡಿಗೆ ಎಲ್ಲೊಂದು ಎಲೆಯಾರು ಹಾಕಲೇಬೇಕಲ್ಲ, ಅದಕ್ಕೆ ನಮ್ಮ ಉದರ ಕೋಶದಲ್ಲಿ ಇಟ್ಟಿದ್ದೇವೆ. ಭಗವಂತ ತಿಂದುಕೊಳ್ತಾನೆ, ಜೀರ್ಣ ಮಾಡ್ತಾನೆ. ಭಗವದ್ಗೀತೆ ಹೇಳುತ್ತೆ, ನೀವು ಬೇರೆ ನೈವೇದ್ಯ ಭಾಗದಲ್ಲೂ ಆ ಮಂತ್ರ ಹೇಳೋದಿದೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಅಲ್ಲ. ಹಾಗೆ ವೈಶ್ವಾನನಾಗಿ ನಮ್ಮ ಹೊಟ್ಟೆಯಲ್ಲೂ ಭಗವಂತನಿಗೆ ಕೊಡ್ತೇವೆ, ನಾವು ತಿನ್ನೋದೇ ಇಲ್ಲ. ಯಾಕಂದರೆ ಅವನ ಹಣೆ ಬರ ತಿಂದ್ಕೊಳ್ಳಿ, ನಮಗೆ ಬೇಡ ಅದು. ನಾವು ಅದರಲ್ಲಿರ್ತಕ್ಕಂಥ ಶ್ರೇಷ್ಠ ಸಾರವನ್ನು ಮಾತ್ರ ಗ್ರಹಿಸ್ತೇವೆ, ಅದರಿಂದಾಗಿ ಯಶಸ್ಸನ್ನು ಕೀರ್ತಿಯನ್ನು ಪಡೆಯುವ ಪ್ರಯತ್ನ ಮಾಡ್ತೇವೆ ಎನ್ನುವುದೇ ಆಗಿದೆ. ಹಾಗಾಗಿ ಹಿಂದಿನ ಗಂಧವತಿಯರು ಅಥವಾ ಗಂಧದ ಅಂತೆಯೇ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕಾದ್ರೆ ಅದಕ್ಕೆ ಪೂರಕವಾದ 2ನೇ ಮಂತ್ರ ಅದು ಈ ಅರ್ಥವನ್ನು ಕೊಡ್ತದೆ. ಪ್ರಶ್ನೆಗಳಿದೆಯಾ? ಕೇಳಿ. ಕರ್ದಮೇನ ಪ್ರಜಾಭೂತ. ಕರ್ದಮೇನ ಪ್ರಜಾಭೂತ ಮಯಿ ಸಂಭವ ಕರ್ದಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ. ಕರ್ದಮೇನ ಪ್ರಜಾಭೂತ ಏನು ಗೊತ್ತಾಗ್ತಲ್ಲ. ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ಧಮ. ಈ ವಾಕ್ಯದ ಅರ್ಥ ನನಗೆ ಗೊತ್ತಾಗಿಲ್ಲ. ಶ್ರಿಯಂ ವಾಸಯ ಮೇಕುಲೆ ಮಾತರಂ ಪದ್ಮಮಾಲಿನೀಂ. ಹೇಲ್ ಪದ್ಮಮಾಲಿನೀಂ ಶ್ರಿಯಂ ವಾಸಯ ಮುಖೆ. ಲಕ್ಷ್ಮಿ ನಿನ್ನ ನಮ್ಮ ಮನೆಯಲ್ಲಿ ಇರು ಅನ್ನೋ 2ನೇ ಪಾದದ ಅರ್ಥ ಆಗಿದೆ. 1ನೇ ಪಾದದ ಅರ್ಥ ಗುರುಗಳೇ ಹೇಳ್ತಾರೆ. 1ನೇ ಪಾದ 2ನೇ ಪಾದ ವಿಶೇಷ ಅರ್ಥವೇನಿಲ್ಲ. ಕರ್ದಮ ಒಬ್ಬ ಪ್ರಜಾಪತಿ, ಅವನು ಕರ್ದಮ ಈ ಭೂಮಿಯನ್ನು ಪಾಲಿಸುವ ಅವನ ಸೃಷ್ಟಿಯ ಅಥವಾ ಅವನ ಜವಾಬ್ದಾರಿಯ ಸೃಷ್ಟಿ. ಇಲ್ಲಿ ಈ ಸಂಪತ್ತಿನ ಕ್ಷುಲ್ಲಕ ಅಪೇಕ್ಷೆಗಳು ಅಂತ ಏನಿರ್ತದೆ ಅದು ಕರ್ದಮನ ಪ್ರವೃತ್ತಿ, ನಿಮ್ಮದ್ದಲ್ಲ. ಅದು ಅವನ ಪ್ರವೃತ್ತಿ, ಪ್ರಜಾಪತಿಯಾದ ಅವನ ಪ್ರವೃತ್ತಿಯಂತೆ ಸಮಾಜ ವ್ಯವಸ್ಥೆ. ಯಥಾ ರಾಜ ತಥಾ ಪ್ರಜಾ. ಅವನು ರಾಜ, ನಾವು ಪ್ರಜೆಗಳು. ಅವನ ಪ್ರವೃತ್ತಿ ಸಂಪತ್ತಿನ ಅಪೇಕ್ಷೆ, ಹಾಗಾಗಿ ಪ್ರಜೆಗಳಲ್ಲಿದೆ, ಅದು ನಮ್ಮದ್ದಲ್ಲ. ಕರ್ದಮನ ಪ್ರವೃತ್ತಿಯಂತೆ ಹುಟ್ಟಿದೆ ಯಾವುದು? ಸಂಪತ್ತಿನ ಪ್ರವೃತ್ತಿ. ಪ್ರಜೆ ನಾವು, ಆದರೆ ರಾಜನ ಪ್ರವೃತ್ತಿ ಅದು, ನಮ್ಮದೆಲ್ಲ ಪ್ರವೃತ್ತಿ ಅದು. ರಾಜನ ಅಪೇಕ್ಷೆ ಇದೆ, ಹಾಗೆ ನಾವು ಹಾಗೆ ಮಾಡ್ತಾಯಿದ್ದೇವೆ. ಆದರೆ ನಮ್ಮ ಉದ್ದೇಶ ಮಾತ್ರ ಅದಿಲ್ಲ. ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ. ಮಾಲಿನೀಂ, ಮಾಲಿನೀಂ ಅಲ್ಲ, ಅಲ್ಲಿ ಮಾಲಿನೀಂ ಅಂತ. ಇಲ್ಲಿ ಪದ್ಮದಲ್ಲಿರ್ತಕ್ಕಂಥ ಗುಣಗಳಿಗಿಂತ ಶ್ರೇಷ್ಠವಾದಂತಹ ಗುಣಗಳನ್ನು ನಾವು ಸ್ವೀಕರಿಸಬಲ್ಲೆವು. ಯಾಕಂದರೆ ನಮ್ಮಲ್ಲಿ ಮನುಷ್ಯತ್ವ ಇದೆ, ಸ್ವತಂತ್ರತೆ ಇದೆ, ಬುದ್ಧಿ ಇದೆ, ಬುದ್ಧಿಯಂತೆ ಬಳಸುವ ಜ್ಞಾನವಿದೆ. ಹಾಗಾಗಿ ಪದ್ಮಕ್ಕೆ ಅದು ಕೆಸರಿನಲ್ಲಿ ಹುಟ್ಟಿದೆ, ನೀರಿನಲ್ಲಿ ಮೇಲೆ ಬಂದೆ ಬೆಳೆದೆ, ಆದರೆ ಅದು ಪರಾಶ್ರಯಿ, ಅದಕ್ಕೆ ಯಾವುದೇ ಸ್ವತಂತ್ರತೆ ಇಲ್ಲ. ಮನುಷ್ಯನಿಗೆ ಹಾಗಲ್ಲ, ಸ್ವತಂತ್ರತೆ. ಹಾಗಾಗಿ ಪದ್ಮಕ್ಕಿಂತ ಶ್ರೇಷ್ಠವಾದಂಥ ಇನ್ನೂ ಹಲವು ಗುಣಗಳನ್ನು, ಅದರಲ್ಲಿರ್ತಕ್ಕಂಥ 3 ಗುಣಗಳೆಲ್ಲ 36 ಗುಣಗಳನ್ನೂ ನಾವು ಸೇರಿಸಿಕೊಳ್ಳಬಲ್ಲೆವು ಅನ್ನೋದೇ ಅದರ ಮಾಲಾ ಶಬ್ದದ ಅರ್ಥ. ಆ 36 ಗುಣಗಳು ಸೇರಿದಾಗ ಮಾತ್ರ ಮಾಲಾ. ಹಾಗಾಗಿ ಸ್ತ್ರೀಯರಿಗೆ ಮಾಲಿನಿ ಅನ್ನೋದು ಕೂಡ ಸ್ತ್ರೀಯರಿಗೆ ಸೂಚಕವಾದ ಹೆಸರೇ. ಮಾಲಿನಿ ಅಂತ ಹೇಳೋದು ಯಾಕೆ? ಆ 36 ಗುಣಗಳನ್ನು ಸೇರಿಸಿಕೊಂಡವಳು ಅಂತ ಅರ್ಥ. ಅದನ್ನು ಇನ್ನೂ ಸ್ಪಷ್ಟಪಡಿಸ್ತದೆ. ಅದೇ 5ನೇ ಮಂಡಲ 26ನೇ ಸೂಕ್ತದಲ್ಲಿ ಒಂದು ಗಾಯತ್ರಿ ಛಂದಸ್ಸಿನ ಮಂತ್ರ, ವಿಶ್ವೇ ದೇವತೆಗಳು ಅದನ್ನು ಹೇಳಿದರು ಅಂತ ಹೇಳ್ತದೆ. ಅಂದರೆ ಪಂಡಿತರು, ವಿಶ್ವೇದೇವರು ಅಂದರೆ ಪಂಡಿತರು, ವಿದ್ವಾಂಸರು ಅನ್ನೋ ಅರ್ಥ. ವಿಶ್ವದೇವತೆ ಅಂದರೆ ಅಗ್ನೇ ಪಾವಕ ಶೋಚಿಷ ಮಂದ್ರಯ ದೇವಜಿಹ್ವಯ ಆ ದೇವಾನ್ ವಕ್ಷಿ ಯಕ್ಷಿಚ ಅಂತ ಹೇಳುತ್ತೆ.
ತುಂಬ ಬಳಕೆಯಿದ್ದ ಮಂತ್ರ ಇದು. ನಿಮ್ಮಲ್ಲೂ ಕರ್ಮಾಂಗದಲ್ಲೆಲ್ಲ ಬೇಕಾದಷ್ಟು ಬಳಕೆ ಆಗುತ್ತೆ. ಯಾಕೆ ಎಲ್ಲ ಕರ್ಮಾಂಗದಲ್ಲಿ ಈ ಮಂತ್ರ ಬಳಸ್ತೀರಿ? ಪ್ರತಿಯೊಂದು ಕರ್ಮಾಂಗವು ಪ್ರಜಾಜನರಿಗೆ ಸಂಸ್ಕಾರ ಕೊಡುವ ಉದ್ದೇಶ, ಅವರನ್ನು ಒಳ್ಳೆಯ ತನಕ ತಗೊಂಡು ಹೋಗುವ ಉದ್ದೇಶ. ಹಾಗಾಗಿ ಈ ಮಂತ್ರ ನಿಮ್ಮಲ್ಲಿ ತುಂಬ, ನಿಮ್ಮ ಯಜುರ್ವೇದ ಪ್ರಯೋಗಗಳಲ್ಲಿ ಈ ಮಂತ್ರ ತುಂಬ ಬಳಕೆ ಇದೆ. ದೇವಾನುವಕ್ಷಿ ಯಕ್ಷಿತ ನೋಡಿ, ನೀವು ಪ್ರಯೋಗದಲ್ಲಿ ನೋಡಿ ಇರ್ತದೆ. ಆದರೆ ಅದೇನಂತ ಹೇಳಿದರೆ, ಈ ಕರ್ದಮ ಪ್ರಜಾಪತಿಯ ಸೃಷ್ಟಿ ನಂತರ ಮತ್ತೆ ದಕ್ಷ ಇತ್ಯಾದಿ ಸುಮಾರು ಜನ ಪ್ರಜಾಪತಿಗಳಾಗಿ ಹೋದರು. ಆದರೆ ಪ್ರತಿಯೊಬ್ಬ ಪ್ರಜಾಪತಿಯು ತನ್ನ ಆಳ್ವಿಕೆಯ ಕಾಲದಲ್ಲಿ ತನ್ನ ಮನೋಭೂಮಿಕೆಯ ಆಧಾರದಲ್ಲಿ ಪ್ರಜಾಜನರನ್ನು ಸೃಷ್ಟಿ ವ್ಯವಸ್ಥೆ ಮಾಡ್ತಾರೆ. ಬ್ರಹ್ಮ ಅದರಂತೆ ಸೃಷ್ಟಿ ಮಾಡಬೇಕು. ಪ್ರಜಾಪತಿಯ ಆದೇಶದಿಂದ ಬ್ರಹ್ಮ ಸೃಷ್ಟಿ ಮಾಡಬೇಕು, ನಿಯಮ. ಪ್ರಜಾಪತಿಯ ಕರ್ದಮನ ಆದೇಶದಿಂದ ಸೃಷ್ಟಿಯಾದಂಥ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಬೇಕು ಎನ್ನುವ ಪ್ರವೃತ್ತಿ, ಅಪೇಕ್ಷೆ, ಆ ಅಪೇಕ್ಷೆಗೆ ಮಿತಿಯನ್ನು ಕೊಡುವುದಿಲ್ಲ. ಯಾಕೆ? ಆಳೋದಕ್ಕೆ ಬೇಕಾಗಿ ಯಾವುದಾದ್ರೊಂದು ನ್ಯೂನತೆಯನ್ನು ಸಮಾಜದಲ್ಲಿ ಇಟ್ಕೊಳ್ಬೇಕು. ಅವನು ಒಂದು 10 ಜನರನ್ನು ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜೋಬಲ್ಲಿ ತುಂಬ ದುಡ್ಡು ಇರಬೇಕು. ಆವಾಗ ದುಡ್ಡಿನ ಆಕರ್ಷಣೆ ಬರ್ತಾರೆ ಹಿಂದೆ ಜನ, ಹೌದಲ್ಲ? ಒಂದು 10 ಜನ ಕುಡುಕರನ್ನು ಸೇರಿಸ್ಬೇಕಾದ್ರೆ ನಮ್ಮ ಕೆಲವೊಂದು ಬಾಟ್ಲಿ ಇರಬೇಕು. ಆಗ ಬರ್ತಾರೆ ಕುಡುಕರೆಲ್ಲ ಜೊತೆಗೆ, ಕುಡಿಯೋಕ್ಕೆ ಕೊಡ್ತಾರೆ ಅಂತ. ಹಾಗೆ ಆ ಪ್ರಲೋಭನೆಗಳು ಅಂತ ಹೇಳೋದನ್ನು, ಬೇಕು ಎನ್ನುವ ಪ್ರವೃತ್ತಿಯ ಪ್ರಲೋಭನೆಯನ್ನು ಕರ್ದಮ ಇಟ್ಟು ಪ್ರಜಾ ಸೃಷ್ಟಿ ಮಾಡಿಸಿದ. ಅದರಿಂದಾಗಿ ರೋಚಿಷಾ ಮಂದ್ರಯ, ಪ್ರವೃತ್ತಿ ಸಹಜವಾದಂಥ ಮಾನವೀಯ ಗುಣದ ವಿಕೃತಿ ಅಂದರೆ ರೋಚಿಷ ಅಂತ ಹೇಳುವ ಒಂದು ಪ್ರವೃತ್ತಿ. ಹಾಗೆ ಮಂದ್ರ ಪ್ರವೃತ್ತಿ ತಾನಾಗಿ ಯಾವುದನ್ನು ಮಾಡೋದಿಲ್ಲ, ಯಾವುದೋ ಒಂದು ಕರ್ತವ್ಯಕ್ಕೆ ಬದ್ಧವಾಗಿಯೋ ಅನಿವಾರ್ಯವಾಗಿಯೋ ಮಾಡ್ತೇವೆ. ಉದ್ದೇಶ ಅಥವಾ ಗುರಿ ಇಟ್ಟು ಕೆಲಸವನ್ನು ಮಾಡೋದಿಲ್ಲ. ಇದಿಷ್ಟು ಕರ್ದಮನಿಂದ ಪ್ರೇಷಿತ ಭೂಮಿಗೆ ಬಂದಂಥ ದುರ್ಗುಣಗಳು. ಇದಕ್ಕೆ ಸಂಬಂಧಪಟ್ಟ ಒಂದು ಸೂತ್ರವೇ ಇದೆ, ಅದು ಸಾಮವೇದ ಭಾಷೆಯಲ್ಲಿ ಬರ್ತೇನೆ, ವಸಿಷ್ಠರ ವಿಚಾರ ಬರೆಯುವಾಗ ಬರ್ತೇನೆ, ಅದ ನಂತರ ನೋಡ್ಕೊಳ್ಳಿ. ಆ ಪ್ರವೃತ್ತಿಯನ್ನು ಕರ್ದಮನ ಕಾಲದಲ್ಲಿ ಭೂಮಿಯ ಜನರಲ್ಲೇ ಪ್ರೇರಿಸಬೇಕಾಯ್ತು. ಯಾಕಂದರೆ ಅದು ಪ್ರೇರೇಪಿಸದೇ ಇದ್ದರೆ ಈ ಜನರು ಪ್ರಾಪಂಚಿಕದಲ್ಲಿ ತೊಡಗುತ್ತಿರಲಿಲ್ಲ, ಪ್ರಾಪಂಚಿಕ ಬಿಟ್ಟು ಎಲ್ಲ ಸನ್ಯಾಸಕ್ಕೆ ಹೋಗ್ತಾಯಿದ್ರು. ಅದಕ್ಕೆ ಈ ಬೇಕು ಎನ್ನುವ ಪ್ರವೃತ್ತಿಯನ್ನು, ಹಾಗೆ ರೋಜಿಷವನ್ನು, ಮಂದ್ರಯವನ್ನು ಸೇರಿಸಿ ಅದು ಶ್ರೇಷ್ಠ ದೇವಜಿಹ್ವಯ ಅಂತ ಘೋಷಿಸಿದ. ಶ್ರೇಷ್ಠವಾದ ವಿಚಾರ ಇದು, ಇದನ್ನೆಲ್ಲರೂ ಬಳಸಬೇಕು, ಎಲ್ಲರಲ್ಲೂ ಇಚ್ಛಾಶಕ್ತಿ ಇರಬೇಕು ಅಂದ. ನಂತರ ಮತ್ತವು ಬಂದ ಕ್ರಿಯಾಶಕ್ತಿ ಬೇಕು ಅಂದ. ಇಚ್ಛಾಶಕ್ತಿ ಕ್ರಿಯಾಶಕ್ತಿಗಳ ಎರಡರ ಪ್ರಯೋಗ ಸಾಕಾಗೋದಿಲ್ಲ. ಅವೆರಡರ ತತ್ಪರಿಣಾಮವಾಗಿ ಹುಟ್ಟುವ ಜ್ಞಾನಶಕ್ತಿ ಮಾತ್ರ ಮನುಷ್ಯನನ್ನು ಭಗವಂತ ಅಂತ ಮಾಡಲಿಕ್ಕೆ ಸಾಧ್ಯ. ಆ ಜ್ಞಾನಶಕ್ತಿಯ ಕಲ್ಪನೆ ಕೊಡಲಿಲ್ಲ. ಇಚ್ಛಾಶಕ್ತಿಯಿಂದ ಕ್ರಿಯಾಶಕ್ತಿಯು ಕಾರ್ಯರೂಪಕ್ಕಿಳಿದರೆ ತನ್ಮೂಲಕ ಉತ್ಪಾದಿತವಾಗುವಂಥದ್ದು ಜ್ಞಾನಶಕ್ತಿ. ಅದಿದ್ದರೆ ಮಾತ್ರ ಮನುಷ್ಯತ್ವ, ಇಲ್ಲದಿರೋ ಮನುಷ್ಯತ್ವ ಅಲ್ಲ. ಆದರೆ ಅದನ್ನು ಪ್ರೇಷಿಸಲೇ ಇಲ್ಲ. ಇದೆಲ್ಲ ಮರ್ತ್ಯರಿಗೆ ಮರ್ತ್ಯರ ವ್ಯವಸ್ಥೆಯಲ್ಲಿಯೇ ಅಲ್ಲಿಯೇ ಇದ್ದು ಅವರು ಬಾಳಿ ಬಳಗ್ತಾ ಇಲ್ಲ ಅನ್ನೋದಕ್ಕಾಗಿ, ಸಮಾಜವನ್ನು ಸುವ್ಯವಸ್ಥೆ ತರೋದಕ್ಕಾಗಿ ಕೊಟ್ಟ ಪ್ರಲೋಭನೆಗಳು. ಅದನ್ನು ಅರ್ಥ ಮಾಡಿಕೊಂಡು ಪ್ರಲೋಭನೆಯಿಂದ ಹೊರಬರಬೇಕು ಅನ್ನೋದೇ ಶ್ರೀ ಸೂಕ್ತದ ವಿಶೇಷವಾದ ಆದರ್ಶ. ಅದನ್ನೇ ಈ ಮಂತ್ರ ಹೇಳಿದೆ. ಕರ್ದಮೇನಾಯ್ತು. ಕೇಳೋಕಿದೆ ಏನಾರೆ? ಆಪಸೃಜಂತು ಸ್ನಿಗ್ಧಾನಿ ಚಿಕ್ಲೀತವಸಮೇ ಗೃಹೇ ನಿಚ ದೇವೀಂ ಮಾತರಂ ಶ್ರಿಯಂ ವಾಸಯಾಮೇ ಕುಲೇ. ಆಪಸ್ರಜಂತು ಸ್ನಿಗ್ಧಾನಿ ಚಿಕ್ಲೀತಿ ತವಸ ಮೇಗ್ರಹೆ ನಿಜ ದೇವಿಯು ಮಾತರ್ಗುಶ್ರಿಯಂ ವಾಸಯ ಮೇ ಕುಲೆ. ಎಲ್ಲಾಯ್ತು? ಸ್ನಿಗ್ಧಾನಿ ಆಪಹ ಸೃಜಂತು, ಮಧುರವಾದ ನೀರು ನನ್ನ ಮೇಲೆ ಸಿಂಪಡಿಸಲ್ಪಡಲಿ. ಚಿಕ್ಲೀತವಸ ಮೇಗ್ರಹೆ, ನೀನು ನಮ್ಮ ಮನೆಯಲ್ಲಿ ನಿನ್ನ ಕರುಣೆಯ ಧಾರೆ ನನ್ನ ಮೇಲೆ ಸಿಂಪಡಿಸಿ ನೀನು ನಮ್ಮ ಮನೆಯಲ್ಲಿ ನಿಲ್ಲು. ಆಪಸ್ರಜಂತು ಸ್ನಿಗ್ಧಾಧವು ಚಿಕ್ಲೀತವಸ ಮೇಗ್ರೆ, ವಸ ನನ್ನ ಮನೆಯಲ್ಲಿ ನಿನ್ನ ಕರುಣೆಯ ಕಟಾಕ್ಷವನ್ನು ಬೀರಿ ನನ್ನ ಮನೆಯಲ್ಲಿ ನೀನಿಲ್ಲು. ನಿಜ ದೇವಿಯು ಮಾತರಂ ಶ್ರಿಯಂ ವಾಸಯ ಕೋಲೆ ಮೇಕುಲೆ. ಮಾತರಂ, ಹೇ ದೇವೀಂ ಮಾತರಂ ಶ್ರಿಯಂ, ಸಂಪತ್ತಿನ ಸ್ವರೂಪವಾದ ಆ ತಾಯಿ, ಆ ದೇವಿ ನೀನು ನಮ್ಮ ಮನೆಯಲ್ಲಿ ನಿಲ್ಲು ಅಂತ ಕೇಳೋದು. ಲಕ್ಷ್ಮಿಯನ್ನು
ನಿನ್ನ ಕರುಣ ಕಟಾಕ್ಷವನ್ನು ನನ್ನ ಮೇಲೆ ಬೀರೋದ್ರ ಜೊತೆಗೆ ನಿನ್ನ ಆವಾಸ ಸ್ಥಾನವನ್ನು ನಮ್ಮ ಮನೆ ಮಾಡ್ಕೋ ಅಂತ ಕೇಳ್ಕೊಳ್ಳುವ. ಆಪಸ್ರಯಂತ್ವಸ್ತಿಜ್ಞಾನಿ ಚಿಕ್ಲೀತ ವಸಮೇ ಗೃಹೆ ನಿಚಾದೇವಿ ಮಾತರಂ ಶ್ರಿಯಂ ವಾಸಯಮೇ ಕುಲೆ. ಇಲ್ಲಿ ಕುಲೆ ಅಂದರೆ ಮನೆ ಅಂತ ಅರ್ಥ, ಗೊತ್ತಾಯ್ತಲ್ಲ. ಇಲ್ಲಿ ನಿಚ ದೇವಿ ಮಾತರಂ ಪ್ರಧಾನ. ಯಾಕಂದರೆ ಪ್ರಕೃತಿಯ ಒಂದು ನಿಯಮ ಇದೆ, ಅದು ಪೃಥ್ವಿಯ ನಿಯಮ. ಪಂಚಭೂತಾತ್ಮ ಸಿದ್ಧಾಂತದಲ್ಲಿ ಆಕಾಶದಲ್ಲಿ ಶಬ್ದವಾಹ, ಶಬ್ದಕರ್ಷಣೆಯಿಂದ ಆಕಾಶದಲ್ಲಿ ಶಬ್ದಗಳ ಕರ್ಷಣೆಯಿಂದ ವಾಯು ಉತ್ಪನ್ನವಾಗುತ್ತೆ. ವಾಯುವಿನಲ್ಲಿ ಗಂಧ ಕಾರಣದಿಂದಾಗಿ ಶಾಖ ಉತ್ಪನ್ನವಾಗುತ್ತೆ, ಅದು ಅಗ್ನಿ ಆಗ್ತದೆ. ಅಗ್ನಿಯ ಜ್ವಲನ ಕಾರಣದಿಂದಾಗಿ ನೀರಿನಿಂದ ಪೃಥ್ವಿ. ಹಾಗೆ ಆಪಸೃಜಂತು, ನೀರಿನಿಂದ ಪೃಥ್ವಿ ಆಗ್ತದೆ, ನೀರಿನಿಂದ ಹುಟ್ಟಿದ್ದು ಪೃಥ್ವಿ. ಆ ಪೃಥ್ವಿಯ ಸ್ವಭಾವ ಇರ್ತದೆ, ಅದು ಮನುಷ್ಯನ ಮೇಲೆ ಪರಿಣಾಮ ಮಾಡೇ ಮಾಡುತ್ತೆ. ಅದಕ್ಕೆ ಅದನ್ನು ಉತ್ತರಿಸಿದರು, ಸ್ತೋಮಾಸಸ್ತ್ವ ವಿಚಾರಿಣಿ ಪ್ರತಿಷ್ಠೋಭಂತ್ಯಕ್ತುಭಿ ಪ್ರಯಾ ವಾಜನ್ನ ಹೇಷಂತಂ ಪೇರುಮಸ್ಯರ್ಜುನಿ ಅಂತ. ಆದರೆ ಆ ಹಿನ್ನೆಲೆಯಲ್ಲಿ ಮಂತ್ರ ಈ ರೀತಿ ಅರ್ಥವನ್ನು ಕೊಡ್ತದೆ. ಪೃಥ್ವಿಯ ತತ್ವಕ್ಕೆ ಆಧರಿಸಿ ಭೌತಿಕ ದೇಹ ಪ್ರಧಾನವಾದ ನಂತರ ಇತರ ಎಲ್ಲ ಪಂಚಭೂತಗಳು ದೇಹದಲ್ಲಿದೆ, ಅವೆಲ್ಲ ಅಷ್ಟಷ್ಟು ಪ್ರಮಾಣ ಅಂತ ಅಷ್ಟಷ್ಟು ಇರ್ತವೆ. ಭೌತವೇ ಪ್ರಧಾನ, ಪೃಥ್ವಿ ಪ್ರಧಾನ ದೇಹಕ್ಕೆ ಸಹಜ ಮೃತ್ಸ್ವರೂಪ, ಮೃತ್ಯುವಿನತ್ತೆ ನಿರಂತರ ಚಲನೆ ಇರ್ತದೆ ಅದಕ್ಕೆ. ಹಾಗಾಗಿ ಕ್ಷೀಣಯೋಗ, ಆ ಕ್ಷೀಣಯೋಗವನ್ನು ಅಭಿವೃದ್ಧಿಪಡಿಸುವಂಥ ಪ್ರಯಾ ವಾಜನ್ನ ಹೇಷಂತೆಂ ಅಲ್ಲ ಮಂತ್ರ ಕೊನೆ ಮಂತ್ರ ಅಲ್ಲ ಲಾಸ್ಟಿಗೆ ನೋಡಿ 84ನೇ ಸೂಕ್ತ. ಪ್ರಯಾ ವಾಜನ್ನ ಹೇಷಂತಂ, ವಾಜ ಅಂದರೆ ಕುದುರೆ ಅಂತೂ ಅರ್ಥ ಆಗುತ್ತೆ, ಗೊತ್ತಾಯ್ತಲ್ಲ. ಹೇಗೆ ನಾವು ಪೃಥ್ವಿಯ ಸಹಜ ಸ್ವಭಾವ ಗುಣ ಕ್ಷೀಣಯೋಗವಿದೆ, ಆ ಗುಣವನ್ನು ನೆಗೆದು ಮುಂದಕ್ಕೆ ಹೋಗೋ ಪ್ರಯತ್ನ. ಹೇಷಂತಂ ವಾಜ ಅಂದರೆ ವಾಜವು ಅಂದರೆ ಕುದುರೆಯು ತನ್ನ ಹೇಷ್ಕಾರದಿಂದ ನೆಗೆದು ಹೇಗೆ ಮುಂದಕ್ಕೆ ಹೋಗ್ತದೆ, ಆ ಪ್ರವೃತ್ತಿಯಲ್ಲಿ ನಾವು ಪ್ರಕೃತಿಯ ಭೂತತತ್ವವನ್ನು ಜಯಿಸಿ ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡಬೇಕು. ಪಂಚಭೂತಗಳಿಂದಲೂ ಮುಕ್ತಿಯನ್ನು ಅಥವಾ ಬಿಡುಗಡೆಯನ್ನು ಹೊಂದಿಕೊಳ್ಬೇಕಾಗತ್ತೆ. ಅಂತಹ ಪಡೆಯುವ ಶಕ್ತಿ ಯಾವುದು? ಸ್ನಿಗ್ಧ, ಚಿಕ್ಲೀತ ಅಂತ ಹೇಳ್ತಕ್ಕಂಥ ಎರಡು ವಿಶಿಷ್ಟವಾದ ಶಕ್ತಿಗಳು ನಿಮ್ಮಲ್ಲಿ ಸಿಗ್ತದೆ. ಸ್ವಲ್ಪ ಒಂಥರ ಮೃದುವಾಗಿದ್ದರೆ, ಸಮಾಧಾನವಾಗಿದ್ದರೆ ಇದು ಸ್ನಿಗ್ಧ ಗುಣ ಅಂತಾರೆ, ಹೌದಲ್ಲ? ನಿಮಗೆ ಬೇಕಾದ್ದೇನು? ನಿರಂತರ ಸಮಾಧಾನಕರವಾದ ಶಾಂತವಾದ ಪ್ರವೃತ್ತಿಯನ್ನು ನಿರಂತರ ನಡೆಸಿಕೊಳ್ಬೇಕು. ಹಾಗೆ ಚಿಕ್ಲೀತ, ಪ್ರತಿ ಯಾವುದೇ ವಿಚಾರ ಮನಸ್ಸಿಗೆ ಬರಲಿ ಅಥವಾ ಯಾವುದೇ ವಿಚಾರ ಕಿವಿಯಲ್ಲಿ ಕೇಳಲಿ, ಯಾಕಂದರೆ ಗ್ರಹಿಸೋದು ಹೇಳಿದ್ನಲ್ಲ, 5 ರೀತಿಯಲ್ಲಿ ಗಂಧವನ್ನು ನಾವು ಸ್ವೀಕರಿಸ್ತೇವೆ. ಕಿವಿಯಿಂದ ಕೇಳ್ತೇವೆ, ಕಣ್ಣಿಂದ ನೋಡ್ತೇವೆ, ಮೂಗಿಂದ ಎಲ್ಲವೂ. ಯಾವುದೇ ರೀತಿಯ ವಿಚಾರಗಳನ್ನು ಸ್ವೀಕರಿಸಿದ ವಿಚಾರಗಳ ಪುನರ್ವಿಮರ್ಶೆ, ಪರಾಮರ್ಶೆ ಮಾಡದೆ ವಿಚಾರಕ್ಕೆ ಪ್ರವರ್ತನೆ ಮಾಡಬಾರ್ದು. ಆ ಗುಣವೇ ಚಿಕ್ಲೀತ ಗುಣ ಅಂತ ಹೇಳ್ತದೆ. ಪುನರ್ವಿಮರ್ಶೆ, ಕಣ್ಣಾರೆ ಕಂಡು ಪರಾಮರ್ಶೆ ನೋಡುವಂಥ ಒಂದು ಗಾದೆ ಇದೆ, ಬರದೇ ಅಲ್ಲ. ಕಣ್ಣಿಗೆ ಸ್ಪಷ್ಟವಾಗಿ ಕಂಡರೂ ಸತ್ಯವೇ ಅಂತ ಅನಿಸಿದರೂ ಅದು ಸುಳ್ಳಾಗಿರ್ಬೋದು, ಸತ್ಯ ಅಲ್ಲ. ಹಾಗೆ ಆ ಚಿಕ್ಲೀತ ಗುಣವನ್ನು ಅವೆರಡನ್ನೂ ಸೇರಿಸಿ ಆ ಗುಣಗಳ ಯುಕ್ತವಾಗಿ ನಾನು ಈ ಮನೆಯಲ್ಲಿ ವಾಸವಾಗುತ್ತೇನೆ ಅಂದರೆ ಆಗ ನೀನು ನನ್ನ ಜೊತೆಗೆ ಇರ್ತೀಯ ಅಂತ ಅರ್ಥ ಅನ್ನೋ ಅರ್ಥದಲ್ಲಿ ಈ ಮಂತ್ರ ಇದೆ. ವಾಗಿರ್ತೇನೆ ಅಂದರೆ ಯಾವುದು? ಲಕ್ಷ್ಮಿ ಹೇಳ್ತಾ ಅಂತ ಚಿಕ್ಲೀತ ಶಬ್ದಶಃ ಅರ್ಥ ಏನು? ಚಿಕ್ಲೀತ ಅದೇ ಹೇಳಿದ್ನಲ್ಲ, ಆ ಒಂದು ಪ್ರವೃತ್ತಿ ಪ್ರತಿಯೊಂದನ್ನು ವಿಮರ್ಶಿಸಿ ಚಿಕಿತ್ಸಕ ಗುಣದಿಂದ ಚಿಂತಿಸುವಂಥದ್ದು ಅಂತ ಅರ್ಥ. ಚಿಕ್ಲೀತ ಶಬ್ದ ಕ್ಲೀತ ಅಂದರೆ ಶುದ್ಧಪಡಿಸುವುದು, ಪುನಃ ಪುಟಕ್ಕಿಡುವುದು. ಕ್ಲೀತ ಅಂದರೆ ಪುನಃ ಶುದ್ಧ ಮಾಡುವುದು ಅಂತ ಅರ್ಥ. ಅರ್ಥ ಆಯ್ತಾ? ಚಿಕ್ಲೀತ ಅಂದರೆ ಮನಸ್ಸಿನಲ್ಲೇ ಚಿಂತನೆ ಮಾಡುವಂಥ, ಎಲ್ಲಿ ಯಾವುದೇ ಕ್ರಿಯಾತ್ಮಕ ಕಾರ್ಯ ಇಲ್ಲ, ಮನಸ್ಸಿನಲ್ಲೇ ಚಿಂತನೆ ಮಾಡುವಂಥದ್ದು, ಯಾವುದೇ ಪರಿಕರಗಳ ಕಾರ್ಯ ಇಲ್ಲ. ಹಾಗಾಗಿ ಚಿಕ್ಲೀತ, ಚಿತ್ತದಿಂದ ಪುನಃ ಶುದ್ಧ ಮಾಡುತ್ತಾ ವಿಚಾರಗಳ ವಿಮರ್ಶೆ ಮಾಡಿ ಯಾವುದು ಸೂಕ್ತ ಸತ್ಯ ಅದನ್ನು ಅರ್ಥ ಮಾತ್ರ ತಗೊಳ್ಬೇಕು, ಎಲ್ಲವನ್ನು ತಗೊಳ್ಳೋದಲ್ಲ. ಶಬ್ದಗಳ ರೂಪದಲ್ಲಿ ಬೇಕಾಷ್ಟು ಸಹಜವಾಗಿ ಎಷ್ಟೋ ಬರ್ತದೆ ಶಬ್ದಗಳು, ಬಂದ ಎಲ್ಲ ಶಬ್ದಗಳು ಸತ್ಯವಲ್ಲ. ಹಾಗೆ ಏನೇನೋ ವಿಚಾರಗಳ ವಾಸನೆ ಬರ್ತದೆ, ಗಂಧ ವಾಯು ಪ್ರಕೃತಿಯಿಂದ, ಅದು ಸತ್ಯವಲ್ಲ. ಹಾಗೆ ನಮಗೆ ನಮ್ಮದೇ ಆದಂಥ
ಇದರಲ್ಲಿ ಎಷ್ಟೋ ಶಾಖಗಳ ವಿಚಾರಗಳ ಶಾಖ ಉತ್ಪನ್ನವಾಗುತ್ತೆ. ವಿಚಾರಗಳ ಬಗ್ಗೆ ರೋಷ ಹುಟ್ಟುತ್ತದೆ, ದೇಶ ಹುಟ್ಟುತ್ತದೆ, ಕ್ಲೇಶ ಹುಟ್ಟುತ್ತದೆ. ಅದು ಅಗ್ನಿ ಕಾರಣ, ಸತ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಕೆಲವೊಂದಷ್ಟು ನಮಗೆ ಬೇಕು ಎನ್ನುವ ದಾಹವನ್ನು ಹುಟ್ಟಿಸುತ್ತೆ, ನೀರು ಕಾರಣ. ವಿಚಾರಗಳ ಪ್ರವೃತ್ತಿ ಬೇಕು ಅನ್ನೋದು ಯಾವುದೂ ಅಲ್ಲ. ಹಾಗಂತ ಯಾವುದು ಸ್ವೀಕಾರ ಅನರ್ಹವಂತೂ ಅಲ್ಲ. ಅವುಗಳನ್ನು ಚಿಕ್ಲೀತಗೊಳಿಸಬೇಕು. ಅಂದರೆ ಪುನಃ ಪುನಃ ಪುಟಕ್ಕಿಟ್ಟು ವಿಷಯವನ್ನು ಚಿಂತನೆ ಮಾಡಬೇಕು. ಆಗ ಮಾತ್ರ ಪ್ರತ್ಸ್ವರೂಪ ಅಂದರೆ ಭೂಮಿ ಭೌತಿಕ ಸ್ವರೂಪದ ದೇಹಕ್ಕೆ ರಕ್ಷಣೆ ಸಿಗ್ತದೆ. ಆ ಶಬ್ದ, ಗಂಧ, ಶಾಖ, ದಾಹ ಇವನ್ನು ದೂರ ಮಾಡಿದರೆ ಇದು ತುಂಬ ಒಳ್ಳೆಯದು. ಪೃಥ್ವಿ ತಪ್ಪಿಲ್ಲ, ಅದರ ಕಾರಣ ಇದು ಕೆಡ್ತಾ ಇರೋದು. ಹಾಗಾಗಿ ಆ ದಾಹವನ್ನು ಬಿಡಬೇಕು, ಆ ಗಂಧವನ್ನು ಬಿಡಬೇಕು, ಆ ಶಬ್ದವನ್ನು ಬಿಡಬೇಕು. ಅವಲ್ಲಿರೋ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿದರೆ ಪೃಥ್ವಿಯಲ್ಲಿ ಎಲ್ಲರೂ ಪಾರ್ಥರೆ, ಯಾರೂ ಅಪಾರ್ಥರಲ್ಲ, ಎಲ್ಲರೂ ಪಾರ್ಥರೆ. ಆ ಗುಣಗಳನ್ನು ಬೆಳೆಸಿಕೊಂಡು ನಾನು ಇರ್ತೇನೆ ಅಂತ ಹೇಳ್ತೇವೆ. ಪ್ರಾರ್ಥನೆ ಇದು ಅಲ್ಲ, ಪ್ರಾರ್ಥನೆ ಇಲ್ಲ. ಇಲ್ಲಿ ನಾನು ಅಂದರೆ ಅಹಂ ಸೋಹಂ ಭಾವೇನ ಪೂಜೆ, ನಾನೇ ಅಂತ ಅರ್ಥ. ಸ್ತ್ರೀಯಾದವಳೇ ಹಾಗೆ, ಅವಳೇ ಸ್ವತಃ ಈ ಗುಣಗಳನ್ನು ಬೆಳೆಸಿಕೊಳ್ತೇನೆ ಇರ್ತೇನೆ ಅಂತ ಹೇಳೋದೇ ಅರ್ಥ. ಶ್ರೇಯಂ ವಾಸಯಮೇ ಕುಲೆ, ನಾನೇ ಆ ಗುಣವನ್ನು ಬೆಳೆಸ್ಕೊಂಡಿದ್ದೆ, ನಾನೇ ಹಾಗಾಗಿ ಶ್ರೀ, ನಾನೇ ಲಕ್ಷ್ಮಿ ಅನ್ನೋ ಅರ್ಥ. ಪ್ರಶ್ನೆ ಇದೆಯಾ? ಪ್ರಶ್ನೆಗಳು? ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ. ಆರ್ದ್ರಾಂ ಯಃ ಕರಿಣೀಂ ಪುಷ್ಟಿಂ. ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಆರ್ದ್ರಾಂ ಆರ್ದ್ರತೆಯ ಗುಣವನ್ನು ಉಳ್ಳೋದು, ಇದು ತಾಯಿಯಲ್ಲಿರುವಂತಹ ಗುಣ. ಅಂತಹ ಆರ್ದ್ರಾಂ. ಪುಷ್ಕರಿಣಿ, ಪುಷ್ಕರಿಣಿ ಅಂತಂದರೆ ಇನ್ನೊಬ್ಬರನ್ನು ಪೋಷಿಸುವಂತಹ ಗುಣವುಳ್ಳು. ಪುಷ್ಟಿಂ ಬೇರೆಯವರ ಬದುಕಿಗೆ ಪುಷ್ಟಿಯನ್ನು ತುಷ್ಟಿಯನ್ನು ತುಂಬುವಂಥ ಗುಣ. ಪಿಂಗಲಾಂ ಪಿಂಗಲ ವರ್ಣದವಳು. ಪದ್ಮಮಾಲಿನೀಂ ಪದ್ಮದ ಮಾಲೆಯನ್ನು ಧರಿಸುವಳು. ಚಂದ್ರಾಂ ಚಂದ್ರನಂತಹ ಮಧು ಸ್ವಭಾವವುಳ್ಳವಳು. ಹಿರಣ್ಮಯೀಂ ಹಿರಣ್ಮಯಿಯಾದಂತಹ ಲಕ್ಷ್ಮೀ, ಆ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾನೆ. ಜಾತವೇದೋ ಮಹಾವಹ, ನೀನು ನನ್ನೊಳಗೆ ಸೇರ್ಕೊ. ಇಲ್ಲಿ ಆರ್ದ್ರ ಸ್ವರೂಪಳು ತಾಯಿಯ ಗುಣವನ್ನು ಲಕ್ಷ್ಮಿಯಲ್ಲಿ ನಾವು ಕಾಣ್ಬೋದು. ಆರ್ದ್ರ ಸ್ವರೂಪಳು ಪುಷ್ಕರಿಣಿ, ಸದ್ಗುಣಗಳ ಪುಷ್ಕರಿಣಿ ಅಂದರೆ ತೀರ್ಥ ಅಂತ ಒಂದರ್ಥ. ಸದ್ಗುಣಗಳ ಗಣಿ ಅಂದ್ರೆ. ಇನ್ನು ಪುಷ್ಟಿ, ಬೇರೆಯವರ ಬದುಕಿಯ ಪುಷ್ಟಿಯನ್ನು ತುಷ್ಟಿಯನ್ನು ತುಂಬುವವಳು. ಪಿಂಗಲ ವರ್ಣದವಳು. ಪದ್ಮಮಾಲಿನಿ, ಚಂದ್ರನಂತೆ ಮೃದು ಸ್ವಭಾವ, ಬಂಗಾರದಂತಹ ಮನಸ್ಸುಳ್ಳಂತಹ ಲಕ್ಷ್ಮೀ, ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತೇನೆ. ಜಾತವೇದೋ ಮಹಾ, ಅಂತಹ ಗುಣಪರಿಪೂರ್ಣವಾದ ಲಕ್ಷ್ಮಿ ನೀನು ನಮ್ಮನೆಗೆ ಬಾ. ತಾಮ್ಮ ಆವಹ, ಅಥವಾ ನಿನ್ನತ್ರ ನನ್ನನ್ನು ಕೊಂಡು. ಆರ್ದ್ರತೆಯಲ್ಲಿ 16 ಅಂಶಗಳು ಆರ್ದ್ರತೆ ಅಂದರೆ ದಯಾಗುಣ ಸಹಿತವಾದಂಥ 16 ಶ್ರೇಷ್ಠ ಗುಣಗಳನ್ನು ಆರ್ದ್ರತೆ ಅಂತ ಹೇಳುತ್ತೆ. ಒಬ್ಬರಿಗೆ ಕಷ್ಟ ಇದ್ದಾಗ ಸ್ಪಂದಿಸುವುದು, ಒಬ್ಬ ಅಳ್ತಾ ಇದ್ದರೆ ಅವನ ಅಳುವೆಯ ಕಾರಣ ತಿಳಿಸೋದಕ್ಕೆ ಪರಿಹಾರ ಕೊಡುವುದು, ಒಬ್ಬನೇ ಹಸಿದವನಿಗೆ ಅನ್ನ ಕೊಡೋದು, ಇವೆಲ್ಲ ಕೂಡ ಆರ್ದ್ರತೆಯೇ. ಅದೆಲ್ಲ ಅಂತ 16 ವಿಶಿಷ್ಟವಾದ ಆರ್ದ್ರತೆಯ ಗುಣಗಳು. ಹಾಗೆ ಪುಷ್ಕರಗಳು ಒಂದು ವ್ಯವಸ್ಥೆಯನ್ನು ಸನ್ಮಾರ್ಗದಲ್ಲಿ ಕೊಂಡು ಹೋಗತಕ್ಕಂಥ ಜ್ಞಾನ ಅಂಶಗಳೆಲ್ಲ ಪುಷ್ಕರಗಳು. ಹಾಗಾಗಿ ನಿಮ್ಮನ್ನು ಪಾಪನ್ಮುಕ್ತರನ್ನಾಗಿ ಮಾಡೋದಕ್ಕೆ ಪುಷ್ಕರಿಣಿಗಳು ಅಂತ ಹೇಳ್ತದೆ. ತೀರ್ಥಕ್ಷೇತ್ರಗಳು ಕೂಡ ಪುಷ್ಕರಿಣಿ ಅಂತ ಹೇಳ್ತದೆ. ಯಾಕೆ? ನಿಮ್ಮನ್ನು ಪಾಪದಿಂದ ಮುಕ್ತರು ಅಂದರೆ ಸನ್ಮಾರ್ಗತ್ತ ಕೊಂಡು ಹೋಗುವ ಒಂದು ಭಾಗ ಪಾಪ ಮುಕ್ತರ ಮಾಡೋದು ಅಂತ ಅರ್ಥ. ಯಾವಾಗ ಪುಣ್ಯಶೇಷ ಪ್ರಬಲವಾಗ್ತದೆ, ಪುಣ್ಯ ಸಂಚಯನವಾಗುತ್ತೆ, ಅವನು ಸನ್ಮಾರ್ಗದಲ್ಲಿ ಹೋಗ್ತಾನೆ.
ಪಾಪವು ಪ್ರಬಲವಾಗ್ತಾ ಹೋದಾಗ ಒಂದು ಕೆಟ್ಟ ಮಾರ್ಗ ಕೇಳ್ತಾರೆ. ಹಾಗಾಗಿ ಪಾಪ ಪರಿಹಾರ ಮಾಡೋದಕ್ಕೂ ಕೂಡ ಪುಷ್ಕರಣಿ ಹೆಸರು ಬಂದು ಏಕೆ ಕೆರೆಗೆ ತೀರ್ಥಕ್ಷೇತ್ರಕ್ಕೆ ಪುಷ್ಕರಣಿ ಬಂದು ಅದೇ ಅಂದರೆ ಪುಷ್ಕರವು ಯಾವುದು ಶ್ರೇಷ್ಠ ಮಾರ್ಗ ಎಂದು ತೋರಿಸಿಕೊಡ್ತಕ್ಕಂಥ ಮಾರ್ಗಸೂಚಿಗಳು 8 ಭಾಗ, 8 ರೀತಿಯ ಮಾರ್ಗಸೂಚಿಗಳಿದೆ. ಪುಷ್ಕರ ಮಾರ್ಗಗಳು ಅಂತ ಹೇಳ್ತಾರೆ. ಅಂತಹ ಪುಷ್ಕರ ಮಾರ್ಗಗಳು ಹಾಗೆ ಪುಷ್ಟಿದಾಯಕವಾದ ಪುಷ್ಟಿ ತುಷ್ಟಿ ಸೃಷ್ಟಿ ಅಂತ ಹೇಳ್ತಕ್ಕಂಥ ಪುಷ್ಟಿದಾಯಕವಾದಂಥ ಅದು ಅಷ್ಟವಿಧಗಳು, 8 ರೀತಿಯ ಪುಷ್ಟಿಗಳಿದೆ. ಈ 8 8 16 ಒಟ್ಟು 32. ಅವಷ್ಟು ಸೇರಿದರೆ 32 ಅಂಶಗಳು ಸೇರಿ ನಾನು ಎನ್ನುವುದನ್ನು ಸೇರಿಸಿದಾಗ 33, ಅದು ದೇವತೆ, ಮತ್ತೇನಿಲ್ಲ. ಹಾಗಾಗಿ 33 ಕೋಟಿ ದೇವತೆಗಳು ಅಂತ ಹೇಳ್ತೀವಿ. ದೇವತೆ ಯಾವುದು? ಈ 32 ಸದ್ಗುಣಗಳ ಸಂಯೋಗವಾದಂಥ ಆತ್ಮನೇ ದೇವತೆ ಅಂತ ಅರ್ಥ, ಮತ್ತೇನೂ ಇಲ್ಲ. ಅಂತಹ ಶ್ರೇಷ್ಠ ದೇವತೆಯಾಗತಕ್ಕಂತಹ, ಇಲ್ಲಿ ಪಿಂಗಲ ಅಂದರೆ ದೇವತೆ ಅಂತ ಅರ್ಥ, ಅಷ್ಟು ಬಿಟ್ಟರೆ ಪಿಂಗಲ ವರ್ಣ ಅಲ್ಲ, ಅದು ದೇವತೆ ಅಂತ ಹೇಳಿ. ದೇವತೆಯ ಪದ್ಮ ಮಾಲಿನಿ, ಅಲ್ಲೇನು ಬಂತು? ಮಾಲೆ ಅಲ್ಲ, ಅಲ್ಲಿ ದೇವತೆಯ ಪದ್ಮ ಮಾಲಿನಿ ಅಂತ ಮಾಕ್ಕೆ ಸೊರಿತಾ ಇದೆ ಅಲ್ಲಿ ನೋಡಿ ಆ ಮಂತ್ರದಲ್ಲಿ, ಪದ್ಮ ಮಾಲಿನೀಂ ಅಂತ. ಅಂದರೆ ಒಬ್ಬ ದೇವತೆಯಲ್ಲಿ ಏನು ಗುಣಗಳಿರಬಹುದು ಅಂಥ ಎಲ್ಲ ಗುಣಗಳ ಒಂದು ಸಮಗ್ರ ಸೃಷ್ಟಿ ಅಂದರೆ ತಾಯಿ, ಅದು ನಾನಾಗಿದ್ದೇನೆ. ಒಬ್ಬ ದೇವತೆಯಲ್ಲಿರೋದಲ್ಲ, ಅಂಥ ಎಲ್ಲ ಗುಣಗಳ ಸಮಗ್ರತೆಯ ಸ್ವರೂಪ ಕಾಣುವುದು ಎಲ್ಲಿ? ತಾಯಿಯಲ್ಲಿ. ಅಂತಹ ತಾಯಿ ನಾನಾಗಿದ್ದೇನೆ ಅಂತ ಹೇಳೋದು ಈ ಮಂತ್ರದ ಅರ್ಥ. ಅದಕ್ಕಾಗಿ ಆ ರೀತಿಯಲ್ಲಿ ನಾನು ಎಲ್ಲವನ್ನು ನನ್ನಲ್ಲಿ ಆವೇಶಿಕೊಂಡಿದ್ದೇನೆ, ಅದಕ್ಕಾಗಿ ನಾನು ತಾಯಿಯಾಗಿ ಜಾತವೇದ ತಾಯಿಯಾಗಿ ಹುಟ್ಟಿದ್ದೇನೆ ಅಂತ ಹೇಳ್ತಾರೆ. ಜಾತವೇದೋ ಮಾವ. ಹಾಗೆ ಅದರ ಇನ್ನೊಂದು ಸ್ವರೂಪವನ್ನು ವಿವರಿಸುತ್ತೆ, ಅದೇ ಮತ್ತೊಂದನೇ ಮಂತ್ರ ಅಷ್ಟೇ, ಇನ್ನೊಂದು ರೂಪದಲ್ಲಿ ವಿವರಿಸ್ತಾರೆ. ಆರ್ದ್ರಾಂ ಯಕ್ಕರಿಣೀಂ ಯಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಆರ್ದ್ರಾಂ ಯಕ್ಕರಿಣೀಂ, ಆರ್ದ್ರಾಂ ಯಃಕರಿಣೀಂ ಯಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಹಿಂದಿನ ಮಂತ್ರದಲ್ಲಿ ಲಕ್ಷ್ಮಿಯನ್ನು ಪುಷ್ಕರಿಣೀಂ ಅಂತ ಹೇಳಿದ್ದಾರೆ, ಇಲ್ಲಿ ಯಃಕರಿಣೀಂ ಅಂತ ಹೇಳಿದ್ದಾರೆ. ಯಾವುದನ್ನು ಮಾಡುವುದಕ್ಕೆ ಸಮರ್ಥಳೋ, ನಮ್ಮ ಯಾವೆಲ್ಲ ಬೇಡಿಕೆಯನ್ನು ಕೊಡುವುದಕ್ಕೆ ಸಮರ್ಥಳೋ ಆರ್ದ್ರಾಂ ಯಃಕರಿಣೀಂ, ಯಾವ ನಮ್ಮ ಬೇಡಿಕೆಯಾದ ಪುಷ್ಟಿಯನ್ನು ನೀಡುವುದಕ್ಕೆ ಸಮರ್ಥಳೋ, ಸುವರ್ಣಾಂ ಸುವರ್ಣದಂತಹ ಮನಸ್ಸುಳ್ಳವಳು, ಹೇಮ ಮಾಲಿನೀಂ ಬಂಗಾರದ ಮಾಲೆಯಂತಹ ಗುಣಗಳ ಗಣಿಯೋ, ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಸೂರ್ಯನಂತೆ ಹಿರಣ್ಮಯ ವರ್ಣವಾದ ಗುಣಗಳ ರಶ್ಮಿಯನ್ನು ಹೊಂದಿದವಳು, ಅಂತಹ ಹೇ ಲಕ್ಷ್ಮಿ ಜಾತವೇದೋ ಮಾವಹ. ಸೂರ್ಯನ ಸ್ವರೂಪಳು ಚಂದ್ರನ ಸ್ವರೂಪಳು ಆದಂತಹ ಹೇ ಲಕ್ಷ್ಮಿ ನೀನು ನನ್ನಲ್ಲಿ ವಾಸ ಮಾಡುವುದು. ಇಲ್ಲಿ ನೀವು ಅದೇ ಹಿಂದಿನ ಮಂತ್ರದ ಮುಂದುವರೆದ ಭಾಗ, ಸಹಜ ಸ್ವಭಾವ ಸಿದ್ಧವಾದಂತಹ ಮಾತೃಕೆಯಾಗಿ ಹುಟ್ಟುವುದಕ್ಕೆ ಪ್ರಕೃತಿ ನಿಮಗೆ ಸಂಪೂರ್ಣ ಅಧಿಕಾರ. ಆಗ ಯಾರೋ ಕೇಳಿದರು, ಯಾರು ವಿನಯ ಕೇಳಿದ್ದಲ್ಲ, ಯಾವುದು ಹೇಳಿ ಅದೇ ವಿಧವೆಗೆ ಅಧಿಕಾರ ಇದೆ ಅಂತ. ನೀವು ಮೂಲ ಪ್ರಕೃತಿಗಳು, ನಿಮ್ಮದಾದ ಸ್ವಯಂ ಅಧಿಕಾರಗಳು ಹಿಂದಿನ ಮಂತ್ರ ಹೇಳ್ತದೆ, ನಂತರ ಸಿದ್ಧಾಧಿಕಾರಗಳನ್ನು ಹೇಳ್ತದೆ ಎರಡೇ ಮಂತ್ರ. ಸಿದ್ಧಾಧಿಕಾರಗಳು ಅಂತ ಹೇಳಿದಾಗ ಅಲ್ಲಿ ಯಕ್ಕರಣೀಂ ಯಷ್ಟೀಂ ಅಂದರೆ ನಿಮ್ಮ ಜೀವನ ವಿಧಾನದಲ್ಲಿ ನೀವು ರೂಢಿಸಿಕೊಂಡು ಹೋಗತಕ್ಕಂಥ ಏನೇನು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ತನ್ಮೂಲಕ ತಾಗತಕ್ಕಂಥ ಉತ್ತಮಿಕೆ. ಹಾಗೆ ಇನ್ನು ಯಾಗ ಯಜ್ಞ ಇತ್ಯಾದಿಗಳು, ನೀವಿಲ್ಲದೆ ಯಾಗ ಯಜ್ಞ ಮಾಡೋಕ್ಕೆ ಪುರುಷನಿಗೆ ಅಧಿಕಾರ ಇಲ್ಲ. ಅದರ ಅರ್ಥ ಏನು? ಯಾಗ ಯಜ್ಞಾದಿಗಳು ನಡೆಯುವುದು ನಿಮ್ಮಿಂದ ಅನ್ನೋದೇ ಅರ್ಥ. ಅಂತಹ ಯಾಗ ಯಜ್ಞಾದಿಗಳು ಮಾತ್ರ ಅಂತಲ್ಲ, ಅಂಥದ್ದು ಬೇಕಾದಷ್ಟು ಪ್ರಕ್ರಿಯೆಗಳು ಅವೆಲ್ಲ ಮಾಡುವುದರಿಂದಲೂ ನೀವು ಹೇಮ ಮಾಲಿನಿ, ಅದು ಹೇಮ ಅಲ್ಲ, ಚಿನ್ನ ಹೇಳಿದ್ದಲ್ಲ, ಹೇಮ ಮಾಲಿನೀಂ ಅಂತ ಹೇಳುತ್ತೆ. ಅಲ್ಲಿ ಚಿನ್ನ ಅನ್ನೋದಕ್ಕಿಂತ ಹೆಚ್ಚಿಗೆ ಚಿನ್ನವು ತನ್ನಲ್ಲಿ ಅಂತರ್ಗತಗೊಳಿಸಿಕೊಂಡಂತಹ ಇತರೆ ಲೋಹಗಳ
ಪ್ರಕಟಣೆಗೆ ಬಿಡದೇನೆ ತಾನು ಅವೆಲ್ಲವನ್ನು ಚಿನ್ನವಾಗಿ ತೋರಿಸುವ ಗುಣ. ನಿಮ್ಮನ್ನು ಆಶ್ರಯಿಸಿದ ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡೋದು ನೀವು, ಒಳ್ಳೆಯವರನ್ನಾಗಿ ತೋರಿಸೋದು ನಿಮ್ಮ ಗುಣ. ಹಾಗೆ ಚಿನ್ನವು ತನ್ನಲ್ಲಿ ಬರೀ ತಾಮ್ರ ಮಾತ್ರ ಅಲ್ಲ, ಇನ್ನೂ 3 ರೀತಿಯ ಬೇರೆ ಬೇರೆ ಲೋಹಗಳ ಸಂಯುಕ್ತ ಚಿನ್ನ. ಆದರೆ ಅದು ಯಾವ ಲೋಹವನ್ನು ತೋರಿಸಿಕೊಡ್ತೇನೆ ಎಲ್ಲವೂ ಚಿನ್ನ ಅಂತ ತೋರಿಸಿಕೊಡ್ತದೆ. ಹಾಗೆ ನಿಮ್ಮನ್ನು ಆಶ್ರಯದ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಸದ್ಗುಣದ ಹಾರವೇ ನೀವು ಎನ್ನುವುದರ ಅರ್ಥ. ಹೇಮ ಮಾಲಿನಿ. ಹೇಮ ಮಾಲಿನಿ ಅಂತ ಹೇಳುತ್ತೆ, ಚಿನ್ನ ಅಂತ ಹೇಳೋದಿಲ್ಲ. ಸೂರ್ಯಾಂ ಹಿರಣ್ಮಯಿ, ಅಲ್ಲಿಗೆ ಸೂರ್ಯಾಂ ಹಿರಣ್ಮಯಿ ಅಲ್ಲ, ಅದು ಸೇಮ್ ಅಷ್ಟೇ. ಅಂದರೆ ಚಂದ್ರನಿಂದ ಸ್ವಯಮಧಿಕಾರ, ಸೂರ್ಯನಿಂದ ಕೃತಾಧಿಕಾರ ಅಂತ ಅರ್ಥ. ಕೃತಾಧಿಕಾರಗಳು ನಂತರ ಜೀವನದಲ್ಲಿ ನಾವು ರೂಢಿಸಿಕೊಂಡು ಬೆಳೆಸ್ತಕ್ಕಂಥದ್ದನ್ನು ಸೂರ್ಯನಿಂದ ಆಗ್ತಕ್ಕಂಥ ಕೃತಾಧಿಕಾರ ಅಂದರೆ ಇನ್ನೊಂದು ಜೊತೆಯಲ್ಲಿ ಸೇರಿಸ್ಕೊಂಡು ಮಾಡುವಂಥ ಅಧಿಕಾರಗಳು ಅಂತ ಅರ್ಥ. ಕೃತಾಧಿಕಾರಗಳು. ತಾಂ ಆವಾಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ. ಇದನ್ನು ತಿಪ್ಪೆ ಸಾರಿಸೋದು ಅಂತಾರೆ. ತಾಂ ಆವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ. ತಾಂ ಮಹಾವಹ, ಹಿಂದೆ ನಾನು ಏನು ಕೇಳಿದೆನೋ ಈ ಹಿಂದೆಗಡೆ ಆ ಎಲ್ಲ ಗುಣಗಳನ್ನು ನೀನು ನನಗೆ ತಂದುಕೊಡೋದ್ರ ಜೊತೆಗೆ ಅನಪಗಾಮಿನಿ, ನಾನು ಕೆಟ್ಟ ಮಾರ್ಗದಲ್ಲಿ ನಡೆಯದೇ ಹೋದಂತೆ ನನ್ನನ್ನು ಮುನ್ನಡೆಸು. ಯಾಕಂದರೆ ನಾವು ಕೇಳಿದ್ದೆಲ್ಲ, ನಾವು ಎಣಿಸಿದ್ದೆಲ್ಲ ಸಿಕ್ಬಿಟ್ರೆ ಅದು ನಮ್ಮನ್ನು ಕೆಟ್ಟ ಮಾರ್ಗಕ್ಕೆ ಸುಲಭದಲ್ಲಿ ಹೋಗೋದಕ್ಕೆ ಪ್ರೇರಣೆ ಮಾಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದನ್ನು ದೇವತೆಗಳು ಹೊರ ಕೊಟ್ಟಂತೆ, ರಾಕ್ಷಸರಿಗೆ ದೇವತೆಗಳು ಹೊರ. ಹಾಗಾಗಿ ನಾನು ಕೇಳಿದ್ದನ್ನು ಕೊಡುವುದಷ್ಟೇ ಅಲ್ಲ, ಕೊಟ್ಟ ಮೇಲೆ ನಿನಗೊಂದು ಜವಾಬ್ದಾರಿ ಇದೆ. ನಾನು ಪಥಭ್ರಷ್ಟನಾಗಬಾರ್ದು. ಅನಪಗಾಮಿನಿಂ, ಅಪಗಾಮಿನಿಂ ನ, ಮಾರ್ಗ ತಪ್ಪಿ ಹೋದಾಗೆ ಸಂಪತ್ತು ಕೊಡೋಳು ನೀನೆ, ನನ್ನನ್ನು ಮಾರ್ಗ ಭ್ರಷ್ಟನನ್ನಾಗಿ ಮಾಡಬೇಕಾದವಳು ನೀನೆ. ಯಸ್ಯಾಂ ಹಿರಣ್ಮಯೀಂ ಪ್ರಭೂತಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಂ. ಇದರಿಂದ ನಾನು ಪ್ರಭೂತವಾದ ಗೋ, ಅಶ್ವ ಇವುಗಳೆಲ್ಲವನ್ನು ಅಂದರೆ ಸಂಪತ್ತು, ಈ ಎಲ್ಲವನ್ನು ಸಂಪತ್ತನ್ನು ಪಡೆದುಕೊಂಡು ನಾನೊಬ್ಬ ಸಮಾಜಕ್ಕೆ ಬೇಕಾದ ಪುರುಷಾನ್ ಅಹಂ, ಸಮಾಜಕ್ಕೆ ಎಲ್ಲ ಸತ್ಕಾರ್ಯಕ್ಕೆ ಬೇಕಾದ ವ್ಯಕ್ತಿಯನ್ನಾಗಿ ನನ್ನನ್ನು ರೂಪಿಸು. ಇಲ್ಲಿ ಪುರುಷ ಅಂತಂದರೆ ಗಂಡಸು ಅಂತ ಅರ್ಥ ಅಲ್ಲ. ಇಲ್ಲಿ ಪುರಿ ಶೇತೆ ಇತಿ ಪುರುಷ, ಎಲ್ಲರಲ್ಲಿಯೂ ಭಗವಂತ. ನಮ್ಮಲ್ಲಿ ಸುಷುಮ್ನ ಪುರಿ ಇತ್ಯಾದಿ ನಾಡಿ ಇದೆಯಲ್ಲ, ಅಲ್ಲಿ ಭಗವಂತ ಆತ್ಮನ ಅಂಶ ಇದೆ. ಪುರಿ ಶೇತೆ, ಭಗವಂತ ಉಳ್ಳವನನ್ನಾಗಿ ಮಾಡು, ನನ್ನನ್ನು ಎಂತಹ ಮನುಷ್ಯನನ್ನಾಗಿ ಮಾಡ್ತಿ, ಇಲ್ಲೊಂದು ಭಗವಂತ ಇದ್ದಾನೆ ಅಂತಹ ಮನುಷ್ಯನನ್ನಾಗಿ ಮಾಡು. ಎಲ್ಲ ಸಂಪತ್ತನ್ನು ಕೊಡುವುದರ ಜೊತೆಗೆ ನಿನಗೊಂದು ಜವಾಬ್ದಾರಿ ಇದೆ. ನಾನು ಯಾವಾಗಲೂ ಮಾರ್ಗವನ್ನು ತಪ್ಪಿ ನಡೆದು ಹೋದಾಗ ಮಾಡಬೇಕಾದವಳು ನೀನೇ, ಹಾಗೆ ಮಾಡು ಅಂತ ಕೇಳ್ಕೊಂಡು. ಇದು ತಿಪ್ಪೆ ಸಾರಿಸೋ ಮಂತ್ರ ಅಂತ ಅಂದರೆ ಹಿಂದಿನ ಹೇಳಿದ್ದಕ್ಕೆಲ್ಲ ಪೂರಕವಾಗಿ ನಾನು ಹೇಗೆ ನಡಿಬೇಕು ಅಂತ ಹೇಳುವಂಥ ಒಂದು ವಿಧಿ. ಅದನ್ನು ಚೆನ್ನಾಗಿ ಭಾಸ್ಕರ ಭಟ್ರು ಹೇಳಿದ್ದಾರೆ. ಈ ಮಂತ್ರಗಳನ್ನು ವೇದದಲ್ಲಿದ್ದದ್ದು, ನಾನೇನು ಕೊಟ್ಟದ್ದಲ್ಲ. ವೇದದಲ್ಲೇ ನಮ್ಮ ಹಿರಿಯರು ಪೂರ್ವಿಕರು ಬಹಳ ಕಷ್ಟಪಟ್ಟು ಸಂಶೋಧಿಸಿ ಇದೊಂದು ಶ್ರೇಷ್ಠ ಶಕ್ತಿ, ಇದರಿಂದ ಸಮಾಜವನ್ನು ಉತ್ತಮಿಕೆಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಅಂತ ಕಂಡುಹಿಡಿದು ಕೊಟ್ಟಂತಹ ಒಂದು ಮಂತ್ರಪುಂಜ. ಈ 15 ಮಂತ್ರಗಳು ಅಂದರೆ 14 ಮಂತ್ರಗಳು ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತದೆ. ನಿಮ್ಮ ಸ್ವಂತ ಶಕ್ತಿಯನ್ನು ಪುನಃ ಎಚ್ಚರಿಸ್ತದೆ. ನಿಮಗಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲೇ ಇದೆ, ಆ ಮಂತ್ರ ನಿಮ್ಮನ್ನು ಎಚ್ಚರಿಸ್ತದೆ. ತನ್ಮೂಲಕ ನೀವು ಪ್ರಬುದ್ಧರಾಗ್ತೀರಿ, ನಿಮಗೆ ನಿಗ್ರಹ ಅನುಗ್ರಹ ಶಕ್ತಿ ಬರ್ತದೆ. ಆದರೆ ಅನುಗ್ರಹ ಮಾಡಿ ಯಾರಿಗೂ ನಿಗ್ರಹ ಮಾಡುವ ಕೆಲಸ ಬೇಡ, ಯಾರನ್ನೂ ನಿಗ್ರಹ ಮಾಡಬೇಡಿ. ಎಲ್ಲರನ್ನೂ ಅನುಗ್ರಹ ಭಾವದಿಂದ ನೋಡಿಕೊಂಡು ಸಮಾಜವನ್ನು ಉತ್ತಮಿಕೆಯತ್ತ ಕೊಂಡೋಗುವ ಪ್ರಯತ್ನ ಮಾಡಬೇಕು ಎನ್ನುವುದು ಈ ಮಂತ್ರದ ಗುರಿಯಾಗಿರಬೇಕು. ಯಾವುದೂ ಇಲ್ಲ. ಇದು ನನ್ನಿಂದ ಕೊಡಲ್ಪಟ್ಟದ್ದು ಅಂತ ತಿಳ್ಕೊಳ್ಬೇಡಿ. ನಿಮಗೆ ದೇವದತ್ತವಾಗಿ ದೇವತೆಗಳೇ ಆಶಿಸಿ ಕೊಟ್ಟದ್ದು ಇದು ಸತ್ಯ. ನೀವು ಯಾರು ಸೇರಿದ್ದೀರಿ, ಎಷ್ಟು ಜನ ಸೇರಿರಲ್ಲ, ಭಾರತೀಯ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ತಾಯಿಗೂ ಇದರ ಅಧಿಕಾರ ಇದೆ. ಅವರೆಲ್ಲರಿಗೂ ಅರ್ಹತೆ ಇದೆ. ಅವರೆಲ್ಲ ಸಾಧನೆ ಮಾಡಿದರೆ
ಈ ಸಮಾಜವನ್ನು ಒಂದು ಉತ್ತಮ ಮಾರ್ಗದಲ್ಲಿ ಕೊಂಡು ಹೋಗಲಿಕ್ಕೆ ಸಾಧ್ಯವಾಗತ್ತೆ. ಅದನ್ನು ಈಗ ಆರಂಭಿಸಬೇಕು, ಈಗ ಸಕಾಲ ಅಂತ ಹೇಳಿದ್ದು ದೇವತೆಗಳು, ನಾನಲ್ಲ. ನಾನೊಂದು ವಾರದ ಹಿಂದೆ ಇಲ್ಲಿ ಬಂದಿದ್ದೆ, ಶನಿವಾರ. ಶುಕ್ರವಾರ ಸಂಜೆ ಈ ವಿಚಾರವಾಗಿ ದೇವತೆಗಳೇ ಚಿಂತನೆ ಮಾಡಿ ಇದನ್ನು ಆದಷ್ಟು ಬೇಗ ಆರಂಭಿಸಬೇಕು. ಧರ್ಮ ಕ್ಷೀಣವಾಗುತ್ತಿದೆ. ಧರ್ಮ ಅಂದರೆ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಮುಸ್ಲಿಂ ಧರ್ಮ ಅಂತಿಲ್ಲ. ಮಾನವ ಧರ್ಮ ಕ್ಷೀಣವಾಗುತ್ತಿದೆ. ಮಾನವ ಧರ್ಮದಲ್ಲಿ ಉನ್ನತಿಯನ್ನು ಕಾಣಬೇಕಾದರೆ ಮಾತೆಯರು ತಮ್ಮ ನಿಗ್ರಹ ಅನುಗ್ರಹ ಶಕ್ತಿಯನ್ನು ಪುನಃ ರೂಢಿಸಿಕೊಳ್ಬೇಕು. ಆದರೆ ಯಾವುದೇ ಕಾರಣಕ್ಕೂ ನಿಗ್ರಹ ಮಾಡಬಾರ್ದು, ಅನುಗ್ರಹ ಮಾಡಬೇಕು. ಅನುಗ್ರಹವಾಯಿಗಳಾಗಿ ನೀವು ಈ ಆಂದೋಲನದಲ್ಲಿ ಆರಂಭಿಸಿದರೆ ಮುಂದೆ ನಿಮ್ಮ ಹಿಂದೆ ಇಡೀ ಪ್ರಪಂಚ ಇದೆ. ಅದಕ್ಕೆ ದೇವತೆಗಳು ಅನುಗ್ರಹ ಮಾಡಿ ನನಗೆ ಇದನ್ನು ಆರಂಭಿಸುವಂಥ ಆದೇಶ ಕೊಟ್ಟದರಿಂದ ನಾನು ಆದೇಶ ಮರುದಿವಸವೇ ಬಂದಿಲ್ಲಿ. ನಿರಂಜನ ಭಟ್ರು ಇರಲಿಲ್ಲ, ಅವರಿಗೆ ಫೋನ್ ಮಾಡಿ ಕೇಳಿ ನಾನಾದ್ರು ಶುರು ಮಾಡಿಸ್ತೇನೆ ಅಂತೇಳಿ ಕೇಳಿ ಶುರು ಮಾಡಿಸಿದ್ದೆ. ಅವ್ರ ಹತ್ರ ಹೇಳಿದ್ದೇನೆ ವಿಷಯ ಹೀಗಿದೆ ಅಂತ. ಹಾಗಾಗಿ ಇದು ದೈವದತ್ತವಾಗಿ ನಿಮಗೆ ಪ್ರಾಪ್ತವಾದಂಥ ವರ. ಇದನ್ನು ಸ್ವೀಕರಿಸಿ ಎಲ್ಲರೂ ಉತ್ತಮವಾದ ರೀತಿಯಲ್ಲಿ ಆಂದೋಲನ ಮಾಡಿ ಒಂದು ಒಳ್ಳೆಯ ವಿಶಿಷ್ಟವಾದ ಶ್ರೇಷ್ಠವಾದ ಮನುಷ್ಯ ಅಂತ ಹೇಳ್ತಕ್ಕಂಥಲ್ಲಿ ಯಾವ ಶ್ರೇಷ್ಠತೆ ಇದೆ ಅದನ್ನೆಲ್ಲ ಸಾಧಿಸುವ ಒಂದು ಜನಾಂಗ ಸೃಷ್ಟಿಯಾಗಲಿ ಅಂತ ಹಾರೈಸಿ ಈ ವಿಚಾರ ಚಿಂತನ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನನ್ನೊಂದು ಪ್ರಶ್ನೆ ಇದೆ, ಖಂಡಿತ. ಈ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ. ನಿನ್ನೆ ಟಿ ವಿಯಲ್ಲಿ ಸೋಮಯಾಗದ ಬಗ್ಗೆ ಒಂದಷ್ಟು ವಿದ್ವಾಂಸರು ಮತ್ತು ವಿಮರ್ಶಕರು ಚರ್ಚೆ ಮಾಡ್ತಾಯಿದ್ರು. ಅಲ್ಲಿಯ ವೈದಿಕರು ಆ ಟಿ ವಿ ಮಾಧ್ಯಮದವರು ಕೇಳುವ ಪ್ರಶ್ನೆಗೆ ಕೊಟ್ಟು ಉತ್ತರ ನೋಡಿಕೊಂಡು ನನಗೆ ನಾಚಿಕೆ ಆಗೋಯ್ತು. ಯಾಗ ನಾವು ಬ್ರಾಹ್ಮಣರು ತಿಂತೇವೆ, ಇದು ಮಾಡ್ತೇವೆ. ಅವರಿಗೆ ಯಾಗ ಅಂದ್ರೆ ಅಧ್ವರ ಅನ್ನೋ ಶಬ್ದ, ಆ ಶಬ್ದ ಅರ್ಥ ಯಾರಿಗೂ ಗೊತ್ತಾಗಿಲ್ಲ. ಹೌದು, ನಾವು ಪ್ರಾಣಿ ಹಿಂಸೆ ಮಾಡ್ತೇವೆ, ನರಬಲಿ ಕೊಡ್ತೇವೆ, ಅದಕ್ಕೆಲ್ಲ ಮತ್ತೂರಂತಹ ಕ್ಷೇತ್ರದ ದೊಡ್ಡ ದೊಡ್ಡ ವಿದ್ವಾಂಸರು ಅದಕ್ಕೆ ಸಮರ್ಥನೆ ಮಾಡಿಬಿಟ್ರು. ಈಗ ಕಾಲದಲ್ಲಿ ಬದಲಾಯಿಸಿಕೊಂಡಿದ್ದೇವೆ, ಪಿಷ್ಟದ ಆಡನ್ನು ಕೊಡ್ತೇವೆ, ಹಾಗೆ ಹೀಗೆಲ್ಲ ಹೇಳಿದರು. ಅದನ್ನು ನೋಡಿ ನನಗೆ ತಕ್ಷಣ ನೆನಪಾದದ್ದು, ನೀವು ಅಲ್ಲಿಗೆ ನಿಮ್ಮನ್ನು ಕರೆಸಿದ್ರೆ ಆಗ್ತಿತ್ತು, ಯಾರ್ಯಾರನ್ನೂ ಕರೆಸಿಬಿಟ್ರಲ್ಲ. ಇದು ಯಾಕೆ ಈ ರೀತಿ ಗೊಂದಲವಾದ ಹೇಳಿಕೆ ಕೊಟ್ಟು ನಮ್ಮ ಧಾರ್ಮಿಕ ವಿಧಿವಿಧಾನದ ವೇದದ ಬಗ್ಗೆ ಅಪಚಾರ ಕೊನೆಗೆ ಅವನಂತ ಹೇಳಿಬಿಟ್ಟ, ನಿಮ್ಮದು ಹೊಟ್ಟೆ ಹರ್ಕೊಳ್ಳಿಕ್ಕೆ ಬ್ರಾಹ್ಮಣರು ಮಾಡುವಂಥದ್ದೊಂದು ಕುತ್ಸಿತ ಕೆಲಸ ಅಂತೆಲ್ಲ ಹೇಳಿಬಿಟ್ಟ. ತುಂಬ ಬೈದ್ಬಿಟ್ಟ ಅದನ್ನು. ದಯವಿಟ್ಟು ಇದು ಯಾವುದೇ ಡಾಕ್ಯುಮೆಂಟಿಗಲ್ಲ, ಆದರೆ ಸತ್ಯ ಹೇಳ್ತೇನೆ, ನಮ್ಮ ಯಾಗಗಳೆಲ್ಲ ಯಜ್ಞಗಳಲ್ಲಾಗಲಿ ಅಥವಾ ಯಾವುದೇ ರೀತಿಯ ಕಾಮ್ಯೇಷ್ಟಗಳಲ್ಲೂ ಕೂಡ ಹಿಂಸೆಗೆ ಅವಕಾಶ ಇಲ್ಲ. ಒಂದು ಸಣ್ಣ ಕ್ರಿಮಿಯನ್ನು ನಾಶ ಮಾಡುವ ಪ್ರವೃತ್ತಿ ಯಾಗ ಯಜ್ಞಗಳಲ್ಲಿ ಇಲ್ಲ. ಖಂಡಿತ ಹೇಳ್ತೇನೆ ನಾನು, ಅದನ್ನು ಸಾಧಿಸಿ ತೋರಿಸ್ತೇನೆ. ನಾನು ಎಲ್ಲೂ ಇಲ್ಲ. ನಂತರ ದುರಾಶಾ ಪೀಡಿತರಾದ ಸ್ವಯಂ ಸಂಶೋಧನೆ ಸ್ವಪ್ರಯತ್ನಗಳಿಲ್ಲದೇನೆ ಕೇವಲ ಮಂತ್ರಬಲದಿಂದ ಏನೋ ಸಾಧಿಸ್ಬೋದು, ಮಂತ್ರ ಗೊತ್ತು ನಮಗೆ ಅಂತ ಹೇಳುವ ಪ್ರವೃತ್ತಿಯಲ್ಲಿ ಹೊರಟಂಥ ಕೆಟ್ಟ ಜನರ, ಬ್ರಾಹ್ಮಣರಂತ ಹೇಳೋದಿಲ್ಲ, ಕೆಟ್ಟ ಜನರ ಪ್ರವೃತ್ತಿಯಿಂದ ಹೇಗಿದ್ದ ಕೆಲವೊಂದಿಷ್ಟು ಅಪಭ್ರಂಶ ವಿಚಾರಗಳು ರೂಢಿಯಲ್ಲಿ ಬಂದಿದೆ. ಆದರೆ ಎಲ್ಲಿಯೂ ಗ್ರಂಥಸ್ಥವಾಗಿಲ್ಲ. ಗ್ರಂಥಸ್ಥವಾದ ವಿಚಾರಗಳೆಲ್ಲಿಯೂ ಕೂಡ ಒಂದೇ ಒಂದು ಅಂಶವನ್ನು ನೀವು ಹಿಂಸಾತ್ಮಕವಾದ ವಿಚಾರ ತೋರಿಸಿಕೊಡ್ಲಿಕ್ಕೆ ನಿಮಗೆ ಸಾಧ್ಯವೂ ಇಲ್ಲ. ಅಲ್ಲೆಲ್ಲ ಅರ್ಥ ಬೇರೆ. ಪಶುಬಲಿ ಇತ್ಯಾದಿಗಳೆಲ್ಲ ತೀರ ಅಜ್ಞಾನದ ಪರಮಾವಧಿ. ಅದು ಯಾವುದೇ ಪ್ರಾಣಿ ಹಿಂಸೆ ಇಲ್ಲದ ಪ್ರಕ್ರಿಯೆಯಲ್ಲಿ ಅದರಲ್ಲಿ ಸೇರಿಸಿದ್ದಾರಷ್ಟೇ. ನಂತರ ಅದಕ್ಕೆ ಪರ್ಯಾಯವಾಗಿ ಹಿಟ್ಟಿಂದ ಮಾಡ್ತೇವೆ. ಮಾಡುವುದೇ ತಪ್ಪದು. ಹೌದು, ಹಿಟ್ಟಿಂದ ಮಾಡೋದು ಯಾಕೆ? ಸಾಂಕೇತಿಕವಾಗಿ ಆದರೂ ಹಿಂಸೆ ಅಂತ ಆಯ್ತಾನೆ. ಸಾಂಕೇತಿಕವಾಗಿಯೂ ಹಿಂಸೆ ಮಾಡದ ಪ್ರವೃತ್ತಿಯದ್ದು ವೇದ ಅಥವಾ ಯಾಗಸೂತ್ರಗಳು. ಸಾಂಕೇತಿಕವಾಗಿ ಯಾವ ಸೂತ್ರಗಳಲ್ಲಿ ಹಿಂಸೆ ಇಲ್ಲ. ವಾಜಪೇಯಿ ಯಾಗದಲ್ಲಿ ನೀವು ನೋಡಿರ್ಬೋದು, ಇದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಅಲ್ಲಿ ನ್ಯಾಸಗೊಳಿಸಿದ ಮೇಲೆ ಯಾಗ ಆರಂಭ ಆಗುತ್ತೆ. ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕ್ಷೇತ್ರದಿಂದ ವಾಪಸ್ ಪಡಿತಾರೆ. ಅಲ್ಲಿ ಅಸ್ತ್ರಗಳಿರಬಾರ್ದು ಭೂಮಿಯಲ್ಲಿ ಅಂತ ವಾಜಪೇಯಿ ಯಾಗದಲ್ಲಿ ನಿರಂಜನ ಭಟ್ರೆ ಇದ್ದರು. ಅದ್ಧೂರಿಯಾಗಿ ಕತ್ತಿ, ಬಿಲ್ಲು, ಬಾಣ ಪ್ರತಿಯೊಂದನ್ನು ಕ್ಷೇತ್ರದಿಂದ ವಾಪಸ್ ಪಡೆದು ಅದನ್ನು ಒಂದು ಕಡೆಯಲ್ಲಿ ಕಟ್ಟಿ ಇಟ್ಟು ಯಾಗ ಆರಂಭ ಮಾಡ್ತಾರೆ. ಯಾಕೆ? ಅಕಸ್ಮಾತ್ ಯಾಗಕಾಲದಲ್ಲಿ ಮತ್ತೆ ಅಲ್ಲಿಗೂ ಯಾರಿಗೂ ಹಿಂಸೆ ಕೊಡಬಾರ್ದು ಅನ್ನೋ ಕಾರಣ. ಯಾಗದಲ್ಲೆಲ್ಲ ಆ ಶಸ್ತ್ರಗಳು ಹೊಂದಿದವ ಹೊರಗೆಲ್ಲರೂ ಹೋಗಿ ಹಿಂಸೆ ಕೊಟ್ಟರೆ ಅಂತ ಹೇಳುವ ಉತ್ತಮ ಆದರ್ಶವಿರತಕ್ಕಂಥ ಯಾಗ ಪ್ರಕ್ರಿಯೆಯಲ್ಲಿ ಇವರು ಹಿಂಸೆಯನ್ನು ತಂದಿದ್ದಾರೆ ಅಂತ ಹೇಳಿದರೆ ಅದು ಶುದ್ಧ ಮೂರ್ಖತನ. ಆದರೆ ಅವ್ರು ಮಾಡ್ಕೊಂಡು ಹೋಗೋದಕ್ಕೆ ಅವರು ಸ್ವತಂತ್ರ. ಈ ಭಾರತ ದೇಶದಲ್ಲಿ ಯಾವುದಕ್ಕೂ ಯಾರೂ ಕೇಳೋರಿಲ್ಲ. ಹಾಗಾಗಿ ಅದನ್ನು ಖಂಡಿಸ್ತೇನೆ ಅಂತ ಅರ್ಥ ಅಲ್ಲ, ಅದು ಸರಿಯಲ್ಲ ಮಾತ್ರ.
ಆದರೆ ಇವತ್ತಿನ ಪೇಪರ್ನಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ, ನಾವು ಯಾವುದೇ ಹಿಂಸೆ ಮಾಡಿಲ್ಲ ಅಂಥೇಳಿ. ಅದು ಯಾವ ಸತ್ಯವೋ, ಟಿ ವಿಯವರ ಮೋಸವೋ, ಅಥವಾ ಅಲ್ಲಿ ವೇದಿಕೆಯಲ್ಲಿ ಬರ್ತಕ್ಕಂಥ ವಿದ್ವಾಂಸರು ಅಂತ ಹೇಳ್ತಕ್ಕಂಥ ಲದ್ದಿಗಳ ಮೋಸವೋ ಯಾವುದನ್ನು ಗೊತ್ತಿಲ್ಲ. ಒಟ್ಟಾರೆ ಹೇಳ್ತೇನೆ, ಹೆಚ್ಚು ಕಡಿಮೆ ಒಂದು 84,000 ಯಾಗಸೂತ್ರಗಳು, ಬೇರೆ ಬೇರೆ ರೀತಿಯ ಯಾಗಗಳಿದೆ. ಆಮೇಲೆ ಒಂದು 32,000 ಯಜ್ಞಗಳಿದೆ. ಕಾಮ್ಯಷ್ಟಿಗಳು 1,64,000 ಕಾಮ್ಯಷ್ಟಿಗಳಿದೆ. ಅದೆಲ್ಲ ಈ ಭೂಮಿಯಲ್ಲಿ, ಇನ್ನು ಬೇರೆ ಲೋಕಗಳಲ್ಲಿ ಮತ್ತಿದೆ, ಬೇರೆ ಭೂಮಿಯಲ್ಲಿ ಅಷ್ಟಿದೆ. ಇನ್ನು ಶಾಂತಿ ಪ್ರಕ್ರಿಯೆಗಳು, ಉಪಸಂಹಾರಗಳು ಇವೆಲ್ಲ ಬೇರೆ ಬೇರೆ ಇದೆ. ಅವು ಎಲ್ಲಿಯೂ ಒಂದೇ ಒಂದು ಸಣ್ಣ ಕ್ರಿಮಿಯನ್ನು ನಾಶ ಮಾಡುವಂಥ ವಿಚಾರವನ್ನು ಹೇಳಿಲ್ಲ. ಇವರು ಯಾಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನನ್ನ ಅದ್ರ ಕೇಳಬೇಡಿ, ನಾನು ಅದಕ್ಕೆ ಉತ್ತರ ಕೊಡೋನೂ ಅಲ್ಲ, ನಾನು ಬದ್ಧನೂ ಅಲ್ಲ. ಯಾಕಂದ್ರೆ ನನಗೇನು ಜವಾಬ್ದಾರಿ ಇಲ್ಲ ಅದಕ್ಕೆ. ಕೊಡಬೇಕಾದವ್ರ ಸ್ಥಾನದಲ್ಲಿ ಕೂತಾರೆ, ಯಾರೂ ಕೊಡ್ತಾ ಇಲ್ಲ, ಬೇರೆ ಮಾಡೋಕ್ಕಾಗುತ್ತೆ. ಅಲ್ಲ, ನನಗೆ ಅದನ್ನು ಪಶು ಹಿಂಸೆ ಆ ವಿಷಯ ಹೇಳಬೇಕಾದ್ರೆ ಇನ್ನೊಂದು ಅನಿಸಿದ್ದು, ನಾವು ಹೋಮಕ್ಕೆ ಸಮಿತಿಗಳನ್ನು ಹಾಕ್ತೀವಿ. ಸಸ್ಯಗಳಿಗೂ ಜೀವ ಇದೆ. ಆ ಎಳೆ ಸಸ್ಯದ ಭಾಗವನ್ನು ತಂದು ಸಸ್ಯವನ್ನು ಹಿಂಸೆ ಮಾಡಿ ನಾವು ಏನು ಕಾಮ್ಯ ಸಿದ್ಧಿಗೋಸ್ಕರ ನಾವು ಅದನ್ನೂ ಒಂದು ಕೊಡೋದು ಒಂದು ರೀತಿಯಲ್ಲಿ ಸಸ್ಯ ಹಿಂಸೆಯೇ ಅಲ್ವಾ ಅನಿಸಿತು ನನಗೆ. ಅದಕ್ಕೇನು ಹೇಳ್ತೀರಿ? ಕಾಮ್ಯೇಷ್ಟಗಳಲ್ಲಿ ಸಮಿತಿ ಬಳಕೆಯನ್ನು ಕೆಲವೊಂದಿಷ್ಟು ಪ್ರಧಾನ ಅಂತ ಹೇಳ್ತದೆ. ಇಂತಿಂಥ ಸಮಿತಿಗಳೇ ಆಗಬೇಕು ಅಂತ ಹೇಳ್ತದೆ. ಅದರಲ್ಲೆಲ್ಲ ಸಮಿತಿ ಸಂಗ್ರಹ ಹೇಳಿದ್ದು ಒಣಗಿ ಬಿದ್ದ ಕಡ್ಡಿ, ಮರವನ್ನು ಕಡುತ್ತಂದು ಅಂತ ಹೇಳಿಲ್ಲ, ಒಣಗಿ ಬಿದ್ದ ಕಡ್ಡಿ. ದರ್ಬೆಯನ್ನು ಸಂಗ್ರಹಿಸುವುದಕ್ಕೆ ಕಾಲ ಹೇಳಿದ್ದಾನೆ. ಬೇರೆ ಕಾಲದಲ್ಲಿ ದರ್ಬೆ ಬೆಳೆಯುವ ಪ್ರವೃತ್ತಿಯನ್ನು ಹೊಂದಿರುತ್ತೆ, ಅದು ಗರ್ಭ ಧರಿಸಿರುತ್ತೆ, ಗರ್ಭೆ, ಹಾಗಾಗಿ ಕುಯ್ಯಬಾರ್ದು. ದರ್ಬೆ ಕುಯ್ಯೋದು ಯಾವಾಗ? ದರ್ಬೆ ಅಮಾವಾಸ್ಯೆ. ಆ ದಿವಸ ಮಾತ್ರ, ಬೇರೆ ಸಹ ದರ್ಬೆ ಕುಯ್ಯಬಾರ್ದು ನೀವು. ಯಾಕೆ? ಅದು ತನ್ನ ಬೆಳವಣಿಗೆಯಲ್ಲೇ ಮುಕ್ತತೆಯನ್ನು ಸಾಧಿಸಿ ಆಗಿದೆ ಆ ಕಾಲಕ್ಕೆ. ಹಾಗಾಗಿ ಅದನ್ನು ಕುಯ್ಯಬೇಕು. ಅದರ ಉದ್ದೇಶ ಪ್ರಾಣಿ ತಿನ್ನೋಕ್ಕಾಗೆ ಅಲ್ಲ. ಪ್ರಾಣಿ ತಿನ್ನೋಕ್ಕಾದ ತನ್ನ ಮೈಯಲ್ಲಿ ದೊರಗನ್ನು ಬೆಳೆಸ್ಕೊಳ್ತಿರ್ಲಿಲ್ಲ. ಅದು ಸಮಸ್ಯೆಯನ್ನು ಉಪಸಂಹಾರ ಮಾಡೋದಕ್ಕೆ ತನ್ನ ಮೈಯಲ್ಲಿ ದೊರಗಾದ ವ್ಯವಸ್ಥೆಯನ್ನು ಬಳಸಿಕೊಂಡು ಆ ರೀತಿಯ ನಾರನ್ನ ಗುಣವನ್ನು ಹೊಂದಿ ಅದು ಬೆಳೆದಿದೆ. ಅದನ್ನು ತಂದು ನೀವು ಹೋಮದಲ್ಲಿ ಬಳಸೋದ್ರಿಂದ ಸಮಸ್ಯೆಯನ್ನು ಉಪಸಂಹಾರಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ನಾಶ ಮಾಡೋಕ್ಕೆ ಹೇಳಿಲ್ಲ ಅಲ್ಲಿ. ಅದು ದನಕ್ಕೆ ಮೇಯಕ್ಕೆ ಆಗೋದಿಲ್ಲ ದರ್ಬೆ. ದನ ಮೇಂದ್ರೆ ದನಕ್ಕೆ ಗರ್ಭಪಾತ ಆಗುತ್ತೆ, ಗೊತ್ತಿರ್ಬೋದು ನಿಮಗೆ. ದರ್ಬೆ ಹುಲ್ಲು ತಿಂದರೆ ದನಗಳಿಗೆ ಗರ್ಭಪಾತ ಆಗಿಬಿಡುತ್ತೆ. ಅದು ಬೆಳೆದದ್ದೇ ಈ ಅಗೋಚರವಾದ ಸಮಸ್ಯೆಗಳನ್ನು ಉಪಸಂಹಾರ ಮಾಡೋದಕ್ಕೆ ಬೇಕಾಗಿ ದರ್ಬೆ ಬೆಳೆದಿದೆ. ಆ ದರ್ಬೆಯನ್ನು ಎಲ್ಲ ಸಿಗೋಯ್ಕೆ ಮಾತ್ರ ಹೇಳಿಲ್ಲ. ಆ ಅಮಾವಾಸ್ಯೆಯಲ್ಲಿ ದಿವಸ ಮಾತ್ರ ದರ್ಬೆ ಕೊಯ್ದು ತಂದು ಬಳಸಬೇಕು ಅಂತ ಹೇಳಿದ್ದು ಬರದೇ ಇಲ್ಲ. ಯಾಕಂದ್ರೆ ಅಷ್ಟು ಅಹಿಂಸಾತ್ಮಕ ಚಿಂತನೆ ಇದೆ. ಅದೇ ದರ್ಬೆ ನೀವು ಮನೇಲಿ ತಂದಿಟ್ಟರೆ ಹೋಮಕ್ಕೆ ಬಳಸೋಕ್ಕೆ ಮೊದಲು ದರ್ಬೆಯನ್ನು ನೀರಿನಲ್ಲಿ ನೆನೆಸಬೇಕು. ಯಾಕೆ? ನೆನೆಸಿದ ತಕ್ಷಣ ಅದನ್ನು ಆಶ್ರಯಿಸಿದ ಕ್ರಿಮಿಗಳಿದ್ದರೆ ಅವಕ್ಕೆ ಶಾಖ ಆಗೋದಿಲ್ಲ, ತಂಪಾಗುತ್ತೆ, ಹೊರಗೆ ಹೋಗ್ತವೆ. ಹೊತ್ತಾನೆ ದರ್ಬೆಯನ್ನು ಆಶ್ರಯಿಸಿದ ಕ್ರಿಮಿಗಳು ಹೊರಗೆ ಹೋಗ್ತವೆ. ನಂತರ ಅದನ್ನು ನಿಮಗೆ ಬೇಕಾದ ಅಳತೆಗೆ ಕತ್ತರಿಸಿಕೊಂಡು ಯಾವ ರೀತಿಯ ಪ್ರಮಾಣ ಅಳತೆ ಹೇಳುತ್ತೆ ನಂತರ ಬಳಸಬೇಕು. ಮೊದಲು ಇಡೀ ದರ್ಬೆಯನ್ನು ಪರಿಸ್ತರಣೆ ಹಾಕಿ ಅಂತ ಹೇಳ್ತದೆ. ಪರಿಸ್ತರಣೆ ಮಾಡಿಕೊಂಡು ನಂತರ ದರ್ಬೆ ಛೇದನ, ಮೊದಲಲ್ಲ. ನೀವು ಪ್ರಯೋಗದಲ್ಲಿ ನೋಡಿ, ನಿಮ್ಮಲ್ಲಿ ಷೋಡಶ ಪಾತ್ರ ಪ್ರಯೋಗದಲ್ಲಿದೆ. ದರ್ಬೆಯ ಪರಿಸ್ತರಣೆ ಹಾಕ್ಕೊಂಡು, ಯಾಕೆ ದರ್ಬೆಯ ಪರಿಸ್ತರಣೆಯನ್ನು ಉದ್ದವಾಗಿ ಹಾಕಿದಾಗ ಆ ಹೋಮಕುಂಡದ ಶಾಖಕ್ಕೆ ಅಕಸ್ಮಾತ್ ಅದರಿಂದ ಹೊರಗೆ ಹೊರಡತಕ್ಕ ಯಾವ ಕ್ರಿಮಿಗಳಿದ್ದರೆ ಅಲ್ಲಿ ಹೊರಗೆ ಹೋಗಿಬಿಡ್ತವೆ. ನಂತರ ಕತ್ತರಿಸ್ಕೊಳ್ಬೇಕು. ಯಾಕೆ? ಸೂಕ್ಷ್ಮವಾದ ಕಣ್ಣಿಗೆ ಗೋಚರಿಸಿದ ಕ್ರಿಮಿಗಳದರಲ್ಲಿದ್ದರೂ ಹೊರ ಹೋಗಬೇಕು. ನಂತರ ಹೋಮಕ್ಕೆ ಆರಂಭಿಸ್ತೀರಿ, ಆಜ್ಯಪಾದ ಶುದ್ಧ ಮಾಡೋಕ್ಕೂ ದರ್ಬೆಯನ್ನೇ ಬಳಸ್ತೀರಿ. ಯಾಕಂದರೆ ಹಿಂದೆ ದರ್ಬೆಯಲ್ಲಿರ್ತಕ್ಕಂಥ ಕ್ರಿಮಿಗಳು ಗಮನಿಸಿ ಹೊರ ಹೋಗಿದ್ದಾವೆ. ಹಾಗಾಗಿ ಆ ದರ್ಬೆ ಎಲ್ಲಿ ಹೋದರೂ ಕೂಡಲೇ ಅಲ್ಲಿ ಕ್ರಿಮಿಗಳಿದ್ದರೆ ಗೊತ್ತಾಗುತ್ತೆ ಅದಕ್ಕೆ. ಯಾಕೆ? ಅದು ದೂಷಿತ. ಯಾಕಂದರೆ ಹಿಂದಿನ ಅನುಭವ ಇತ್ತಲ್ಲ. ಹಾಗಾಗಿ ಪಾತ್ರೆಯಲ್ಲಿ ಯಾವುದಾದ್ರು ಕ್ರಿಮಿ ಇದ್ದರೆ ತಕ್ಷಣ ದರ್ಬೆ ತಾಗ್ತಾನೆ ಹೊರಟು ಹೋಗುತ್ತೆ. ಸುರ್ಕ್ಸುವದಲ್ಲಿ ಆಜ್ಯ ಹಾಕ್ತೀರಿ, ಹಿಂದಿನ ದಿನ ಹೋಮ ಮಾಡಿದರೆ ನೀವು, ಅಲ್ಲಿ ಆಜ್ಯದ ಪರಿಮಳಕ್ಕೆ ಕ್ರಿಮಿಗಳು ವಾಸವಾಗಿದ್ದರೆ ಅಲ್ಲಿಗೂ ದರ್ಬೆ ತಾಗಿಸ್ತೀರಿ ಶುದ್ಧ ಮಾಡೋಕ್ಕೆ ಅಂತ ನೋಡಿರ್ಬೋದು. ಯಾಕೆ? ಆ ಕ್ರಿಮಿಗಳು ಹೊರಟೋಗಬೇಕು ಅಂತ. ಪಾತ್ರೆ ಶುದ್ಧ ಮಾಡೋ ಉದ್ದೇಶ ಅಲ್ಲ, ಹೇಳೋದು ಉದ್ದೇಶ ಅಂತ ಪಾತ್ರೆ ಶುದ್ಧ ಮಾಡಲ್ಲ. ಕ್ರಿಮಿಗಳೆಲ್ಲಿದ್ದು ಹೊರಟೋಗಿ ದರ್ಬೆ ತಾಗ್ತಾರೆ, ಅದು ಹೊರಟು ಹೋಗ್ತದೆ. ನಿಮ್ಮ ಮನೇಲಿ ಇರುವೆ ಹರ್ಕೊಂಬರುತ್ತೆ, ಒಂದಿಷ್ಟು ದರ್ಬೆ ಹಾಸಿ ಮಲಗಿ ಒಂದು ಇರುವೆ ಮೈಗೆ ಹತ್ತೋದಿಲ್ಲ ನೋಡಿ. ಯಾಕಂದರೆ ದರ್ಬೆಯಲ್ಲಿರ್ತಕ್ಕಂಥ ಕ್ರಿಮಿ ದೂರೀಕರಿಸುವಂಥ ಗುಣ ಅದು. ಅದಕ್ಕಾಗಿ ನೀವು ಮಾಡುವ ಪ್ರಕ್ರಿಯೆಗೆ ದರ್ಬೆ ಅತೀ ಅಗತ್ಯ. ಯಾಕೆ? ಆ ಕ್ರಿಮಿ ಕೀಟಗಳಿಗೂ ಹಿಂಸೆ ಯಾಗದ ಪ್ರಕ್ರಿಯೆ ಮಾಡಬೇಕಾದ್ರೆ ದರ್ಬೆ ಬೇಕು ನಿಮಗೆ. ಯಾಕಂದ್ರೆ ದರ್ಬೆ ಇದ್ದರೆ ಕ್ರಿಮಿ ದೂರ ಹೋಗುತ್ತೆ. ಇಷ್ಟು ಅಹಿಂಸಾತ್ಮಕ ಚಿಂತನೆಯಿಂದ ಪ್ರತಿಯೊಂದು ಪ್ರಯೋಗವು ಆಕೂತಿಯಾಗಲಿ, ಆಘಾರ ತಂತ್ರವಾಗಲಿ, ಅಥವಾ ಇನ್ನು ವಷಟ್ಕಾರ, ಔಷಟ್ಕಾರ, ಲಂಪಟ್ಕಾರ ಇತ್ಯಾದಿ ಹಲವು ತಂತ್ರಗಳ ಪ್ರಯೋಗ ಇದೆ. ಯಾವುದಿದ್ದರೂ ದರ್ಬೆ ಮಾತ್ರ ಬೇಕೇ. ಯಾಕೆ? ಸೂಕ್ಷ್ಮ ಕ್ರಿಮಿಗೂ ಹಿಂಸೆ ಆಗದ ರೀತಿ ಪ್ರಕ್ರಿಯೆ ಆಗಬೇಕಾದ್ರೆ ದರ್ಬೆಯಲ್ಲಿ ಇರಬೇಕು.
ಆ ಸ್ಥಾನದ ದರ್ಭೆ ಇದ್ದರೆ ಅಂಥ ಕ್ರಿಮಿಗಳ ಪ್ರವೇಶ ಅವಕಾಶ ಇಲ್ಲ. ಇಷ್ಟು ಅಹಿಂಸಾತ್ಮಕ ಚಿಂತನೆಯಿಂದ ತಂತ್ರವೂ ಕೂಡ ಕೆಲಸ ಮಾಡಿದೆ ಅಂತಾದಮೇಲೆ ವೇದ ಎಲ್ಲಿಯೇ ಹಿಂಸೆಗೆ ಅವಕಾಶ ಕೊಟ್ಟಿಲ್ಲ. ವೇದದಲ್ಲೆಲ್ಲೂ ಹಿಂಸೆಗೆ ಅವಕಾಶ ಇಲ್ಲದೂ ಇಲ್ಲ. ಅದು ಇಲ್ಲದೇನು ತಿಳಿದಂತಹ ಬುದ್ಧಿವಂತರು ಇನ್ನೂ ಅಂಥದ್ದನ್ನೇ ಮಾಡ್ತಾ ಇದ್ದಾರಂದರೆ ಅವರನ್ನು ಖಂಡಿಸೋದಕ್ಕೆ ನನಗಂತೂ ಅಧಿಕಾರ ಇಲ್ಲ. ಹೇಳ್ತೇನೆ, ಅವ್ರು ಮಾಡೋದು ಮಾಡ್ಕೊಳ್ಳಿ, ನಾನು ಸುಮ್ಮನೆ ಇರ್ತೇನೆ. ಆ ಸೋಮಯಾಗದಲ್ಲಿ ಸೋಮರಸವನ್ನು ಹೆಂಡಂತೇಳಿ ಅಲ್ಲಿ ಅರ್ಥೈಸಿಕೊಂಡು ಇದು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ನಮ್ಮ ಮಾಧ್ಯಮದವರು ಏನೋ ಹೇಳ್ಬೋದು, ಅದಕ್ಕೆ ಯಾರಿಗೆ ಎಲ್ಲರಿಗೂ ಸ್ವಾತಂತ್ರ್ಯತೆ ಇದೆ, ಅಭಿವ್ಯಕ್ತ ಸ್ವಾತಂತ್ರ್ಯ ಅಂತ. ಹಾಗಾಗಿ ಅದನ್ನು ಕೇಳಿಸೋದು ಖಂಡಿಸೋದಕ್ಕೆ ಎರಡಕ್ಕೂ ಅವಕಾಶ ಇರಿಂದ ಅವನ್ನೆಲ್ಲ ಉದಾಸೀನವೇ ಮದ್ದು. ಅವ್ರು ಏನಾದ್ರು ಕೇಳೋದಲ್ಲ, ಇವರೇನು ಮಾಡಿ ನೋಡೋದು ಅಲ್ಲ. ನಮ್ಮ ಕಣ್ಣಿರೋದು ಉತ್ತಮವಾದದ್ದನ್ನು ಸ್ವೀಕರಿಸೋದಕ್ಕೆ. ಈಗ ಹೇಳಿದ್ನಲ್ಲ, ಗಂಧ ದುರ್ಗಂಧ ಅಲ್ಲ, ಕೆಟ್ಟದ್ದ ನೋಡೋದೇ ಬೇಡ, ಕೆಟ್ಟದ್ದ ಕೇಳೋದೇ ಬೇಡ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧಿ ಹೇಳಿದ್ದು ಅದನ್ನೇ. 3 ಮಂಗಗಳು ನೋಡಿರ್ಬೋದು, ಅವರು ಪೋರ್ಬಂದರಲ್ಲಿ ಹುಟ್ಟಿದ್ದು. ಪೋರ್ಬಂದರ್ 3 ಬಂದರ್ ಬಂದರು, 3 ಬಂದರ್ ತೋರಿಸ್ರು, 1 ಬಂದರ್ ಅವರೇ. ಸ್ವಾಮೀಜಿ, ಭಗವಂತ ಮತ್ತು ದೇವತೆಗಳಿಗೆ ವ್ಯತ್ಯಾಸ ಎಂತ ಅಂತ? ಯಾವುದು? ಭಗವಂತ ಮತ್ತು ದೇವತೆಗಳು. ಇನ್ನೊಂದು ಕ್ವಶನ್ ಅಂದರೆ, ನಾವು ಕೆಲವು ದೇವತೆಗಳನ್ನು ಮಾತ್ರ ಪೂಜಿಸ್ತೇವೆ, ನೈವೇದ್ಯ ಮಾಡ್ತೇವೆ ಇಲ್ಲಿ ನಮಗೆ ತಿಳಿದ ಪ್ರಕಾರ. ಮತ್ತು ಉಳಿದ ದೇವತೆಗಳದ್ದೆಂತ 33 ಕೋಟಿ. ಈಗ ನಮ್ಮಲ್ಲಿ ಭಗವಂತ ಮಾತ್ರ ಇರೋದು ಹೇಳ್ತೇವೆ. ಈಗ ಗೋವಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಹೇಳ್ತೇವೆ, ಅದೆಲ್ಲ ಏನಂತ? 33 ಕೋಟಿ ದೇವತೆಗಳ ಒಂದು ಸಂಖ್ಯೆ, ಅದು 33 ಸಂಖ್ಯೆಯ ಒಂದು ಹೆಚ್ಚನ್ನು ಮಾಡಿ ಹೇಳುವಂತಕ್ಕ ಒಂದು ವಿಚಾರ. ಆದರೆ ದೇವತಾ ಸಂಖ್ಯೆ ಭಾಗದಲ್ಲಿ ಹಾಗೆ ಬರ್ತದೆ. ಸಂಖ್ಯೆ ವಿಶಾಲವಾಗಿದೆ, ಇಲ್ಲ ಅಂತಲ್ಲ. ಯಾರು ದೇವತ್ವ ಕೇಳ್ತಾರೆ ಅವರೆಲ್ಲ ದೇವತೆಗಳ ಸಹವಾಸದಲ್ಲಿ ಸಾಲೋಕ್ಯ ಮುಕ್ತಿಯನ್ನು ಪಡೆಯುತ್ತಾರೆ. ದೇವತಾ ಲೋಕದಲ್ಲಿ ಸಾಲೋಕ್ಯ ಮುಕ್ತಿಗಳು ಅಲ್ಲಿರ್ತಾರೆ. ಹಾಗೆ ಸಂಖ್ಯೆ ತಗೊಂಡಾಗ ಅದಕ್ಕೆ ಒಂದು ಇಷ್ಟೇ ಲೆಕ್ಕ ಅಂತಿಲ್ಲ. ಆದರೆ 33ರ ಪ್ರಮಾಣವನ್ನು ಹೇಳಿತು. ಪೂಜೆ ನೀವು ಯಾವ ದೇವರ ಹೆಸರಲ್ಲಿ ಮಾಡಿ, ಏನೇ ಮಾಡಿ, ಅದು ಭಗವಂತನಿಗೆ ಸೇರ್ತದೆ. ಭಗವಂತ ಒಬ್ಬನೇ, ಬೇರೆ ಇಲ್ಲ. ಹಾಗಿದ್ದಾಗ ಇನ್ನುಳಿದರೆ ಪೂಜೆ ಆಗಿಲ್ಲ ಅಂತ ಹೇಳೋ ಚಿಂತೆ ಬೇಡ. ನೀವೆಲ್ಲವೂ ಭಗವಂತನಿಗೆ ಸಮರ್ಪಿತ ಅಂದರೆ ಒಬ್ಬನೇ ಭಗವಂತ, ಅವನು ಎಲ್ಲ ಸಿಕ್ಕತ್ತೆ. ಅವರೆಲ್ಲ ಸಾರಗ್ರಾಹಿಗಳಾದ್ದರಿಂದ ನೀವೇನು ಕೊಡಬೇಕಾದ್ದೇನಿಲ್ಲ. ಕೊಡುವುದು ನಿಮ್ಮ ಸಹಜ ಸ್ವಭಾವ ಗುಣ. ಕೊಡುವುದು ದೇವರಿಗೆ ಕೊಡುವುದು ಅನ್ನೋದರಿಂದ ಆರಂಭಿಸಿ ನಮ್ಮ ಸುತ್ತ ಇರುವವರು ಎಲ್ಲರಿಗೂ ಕೊಡುವುದು. ಕಡೆ ನಮಗೆ ಕೈ ಬರಿಗೈ ಆದರೂ ಬೇಜಾರಿಲ್ಲ. ಆ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ದೇವರಿಗೆ ಕೊಡಿ, ದೇವ್ರಿಗೆ ಸಿಕ್ಕೇ ಸಿಗುತ್ತೆ, ಎಲ್ಲ ದೇವರಿಗೆ ಸಿಗ್ತದೆ. ನನಗೊಂದು ಮಾತು ಹೇಳಿ ಮುಗಿತಲ್ಲ? ಮುಗಿದಿಲ್ಲ ನಿಮ್ಮದು ಪ್ರಶ್ನೆ. ನಾನೊಂದು ಒಂದೆರಡು ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ. ನಿರಂಜನ್ ಭಟ್ರು 31 ವರ್ಷಗಳ ಕಾಲ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನಿವೃತ್ತಿ ಹೊಂದಿದರು. ನಾನು 25 ವರ್ಷ ಈಗ ಉಪನ್ಯಾಸಕ, ಇನ್ನೊಂದು 2 ವರ್ಷ ನಿವೃತ್ತಿ ಹೊಂದಿದ್ದಾನೆ. ಶ್ರೀ ಸೂಕ್ತವನ್ನು ನಾನಾಗಲಿ ನಿರಂಜನ ಭಟ್ರಾಗಲಿ ಸಾವಿರ ಬಾರಿ ಪಠಿಸಿದ್ದೇವೆ. ಆದರೆ ಶ್ರೀ ಸೂಕ್ತಕ್ಕೆ ಇಂತಹ ಮೌಲ್ಯಯುತವಾದ ಅರ್ಥ ಇದೆ ಅನ್ನೋದು ನಮ್ಮಂಥವರಿಗೆ ಗೊತ್ತಾಗಿಲ್ಲ. ಇನ್ನು ನಿಮಗೆ, ಯಾಕಂದರೆ ನಾವು ಸಂಸ್ಕೃತವನ್ನು ಓದಿದ್ದೀವಿ, ಅದನ್ನೇ ಪಾಠ ಮಾಡಿದ್ದೀವಿ, ನಿತ್ಯ ಆ ಮಂತ್ರವನ್ನು ಸಸ್ವರವಾಗಿ ಪಠಿಸ್ತಾ ಇದ್ದೀವಿ, ನಮಗೆ ಅದರ ಅಂತರಾರ್ಥ ಗೊತ್ತಾಗಿಲ್ಲ. ಹಾಗಾಗಿ ಇವತ್ತು ನಾನು ಹೇಳಿದ ಅರ್ಥ ನಿಮಗೆ ಸುಲಭದಲ್ಲಿ ಗೊತ್ತಾದಿತ್ತು, ಸಾಹಿತ್ಯಿಕವಾದ. ಆದರೆ ಅದರಿಂದ ವೇದಾಂತ ಸಂಬಂಧ ಆಧ್ಯಾತ್ಮಿಕ ಅರ್ಥ ಇದೆಯಲ್ಲ, ಇದು ಬಹುಶಃ ನಮಗೆ ಎಷ್ಟು ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಆದರೆ ನಾವು ಅರ್ಥ ಆದವ್ರಿಗಿಂತ ಅರ್ಥ ಆಗದೇ ಇದ್ದವರೇ ಜಾಸ್ತಿ ಇದ್ದೀವಿ ಅಂತ ನನಗನ್ನಿಸುತ್ತೆ. ಆದರೆ ನಾವೇನು ಬೇಸರ ಪಟ್ಕೊಳ್ಳಿಕ್ಕಿಲ್ಲ. ನಿರಂತರ ಯೋಚನೆ ಮಾಡಿದರೆ ಇಂತಹ ಅದರ ಅಂತರಾರ್ಥ, ಒಳ ಅರ್ಥ ನಮಗೆ ಅನುಷ್ಠಾನದಿಂದ ಸಿಗತ್ತೆ ಅಂತ ಹೇಳ್ತಾ, ಅರವಿಂದರು ಒಂದು ಮಾತನ್ನು ಹೇಳಿದರು. ಮಂತ್ರಗಳ ಬಗ್ಗೆ ಹೇಳ್ತಾ ಈ ಮಂತ್ರಗಳು ದುರುಪಯೋಗ ಕಾಲ ಸನ್ನಿಹಿತವಾಗಿದೆ, ಅದಕ್ಕೋಸ್ಕರ ಪ್ರಾಜ್ಞರು ಮಂತ್ರಕ್ಕೆ ಹೊರನೋಟದ ಅರ್ಥವನ್ನು ಕೊಟ್ಟು ಅದರ ಸತ್ವ ಒಳ ಅರ್ಥಗಳನ್ನು ಬಂಧಿಸಿಟ್ಟಿದ್ದಾರೆ ಅಂತ ಹೇಳಿದರು. ನನಗೆ ಅವತ್ತು ಅವ್ರು ಹೇಳಿದ ಮಾತು ಅರ್ಥ ಆಗಿಲ್ಲ. ಇವತ್ತು ನೋಡಿದರೆ ಒಳ ಅರ್ಥ ಎಷ್ಟು ನಿಗೂಢವಾಗಿದೆ, ಎಷ್ಟು ಸಮಾಜ ಚಿಂತಕವಾಗಿದೆ ಅಂತ ಇವತ್ತಿನ ಗುರುಗಳು ಹೇಳಿದಾಗ ಗೊತ್ತಾಯಿತು. ಅದಕ್ಕೋಸ್ಕರ ನಾವು ಮೇಲ್ನೋಟದ ಅರ್ಥದ ಜೊತೆಗೆ ಅಂತರಾರ್ಥವನ್ನು ತಿಳ್ಕೊಂಡು ಶ್ರೀ ಸೂಕ್ತವನ್ನಾಗಲಿ ಯಾವುದೇ ಸೂಕ್ತವನ್ನಾಗಲಿ ಪಠಿಸಿದರೆ ಖಂಡಿತಕ್ಕೂ
ಲೋಕಕ್ಕೆ ಒಳ್ಳೆಯದಾಗುತ್ತೋ ಗೊತ್ತಿಲ್ಲ, ನಮಗಂತೂ ಒಳ್ಳೆಯದಾಗತ್ತೆ. ಈ ಜಿಮ್ ವ್ಯಾಯಾಮ ಮಾಡಲಿಕ್ಕೆ ಹುಡುಗರು ಹೋಗ್ತಾರೆ, ಜಿಮ್ಮನ್ನು ತಗೊಂಡು ವ್ಯಾಯಾಮ ಮಾಡ್ತಾರೆ. ಒಂದು 4 ದಿವಸ ವ್ಯಾಯಾಮ ಮಾಡಿದಾಗ ತಮ್ಮ ಬಾಡಿಯನ್ನು ನೋಡ್ಕೊಳ್ತಾರೆ. ಆ ಜಿಮ್ಮಿನ ಉಪಕರಣಗಳು ಏನೂ ಇರೋದಿಲ್ಲ, ಹಾಗೇ ಇರುತ್ತೆ. ಜಿಮ್ಮಿನ ಉಪಕರಣಗಳನ್ನು ಉಪಯೋಗಿಸುವುದರ ಮೂಲಕ ಯಾರು ವ್ಯಾಯಾಮ ಮಾಡ್ತಾನೋ ಅವನ ಶರೀರದಲ್ಲಿ ಬದಲಾವಣೆ ಆಗತ್ತೆ. ಈ ಮಂತ್ರವನ್ನು ನಾವು ಅನುಷ್ಠಾನ ಮಾಡೋದ್ರಿಂದ ನಾವು ಬೇರೆಯವ್ರ ಮನೆಗೆ ಹೋಗ್ತೀವಿ, ಬೇರೆಯವ್ರ ಮುಂದೆ ಹೋಗಿ ಪಠಿಸ್ತೀವಿ, ಅವರಿಗೇನು ಪರಿಣಾಮ ಆಗುತ್ತೋ ಗೊತ್ತಿಲ್ಲ. ಆದರೆ ನಾವು ಪಠಿಸೋದ್ರಿಂದ ಖಂಡಿತಕ್ಕೂ ನಮ್ಮ ಒಳ ಮನಸ್ಸಿನಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಒಂದು ಸಂಸ್ಕಾರ ಮೆಲ್ಲನೆ ಪಸರಿಸುತ್ತೆ. ಆ ದೃಷ್ಟಿಯಲ್ಲಿ ಗುರುಗಳು ಏನೊಂದು ಸಂಕಲ್ಪ ಮಾಡಿದ್ದಾರೆ ಅದನ್ನು ಸಾಕಾರಗೊಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುವುದು ಅನಿವಾರ್ಯ ಇದೆ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಶ್ರೀ ಸೂಕ್ತಕ್ಕೆ ಅರ್ಥ ಹೇಳಿದ್ದೇನೆ. ಆದರೆ ಸ್ವಾಮಿಯವರು ಹೇಳಿದ ಅರ್ಥಕ್ಕೆ ನನ್ನ ಅರ್ಥಕ್ಕೆ ಅವ್ರು ಎದುರಿಗೆ ನನ್ನ ಅರ್ಥ ಪೇಲವ. ಆದರೆ ಮೊದಲೇ ಒಂದು ಹೇಳಿದರು, ಸಾಹಿತ್ಯಕ ಅರ್ಥವು ಕೂಡ ಸುಳ್ಳಲ್ಲ, ವಿರೋಧ ಅಲ್ಲ ಹೇಳಿದ್ರಿಂದ ಅದೊಂದು ನನಗೆ ಸಮಾಧಾನ ಇದೆ ಅಂತ ಹೇಳ್ತಾ, ನನ್ನ ಅಲ್ಪ ಬುದ್ಧಿಗೆ ಈ ಶ್ರೀ ಸೂಕ್ತದ ಅರ್ಥ ಹೇಳಿಸ್ಲಿಕ್ಕೆ ನಿಮ್ಮ ಎದುರಿಗೆ ಕೂಡಿಸಿ ನಾನೊಬ್ಬ ಪಂಡಿತ ಅಂತ ತೋರಿಸ್ಕೊಟ್ರಲ್ಲ, ನಾನು ಪಂಡಿತ ಮನ್ಯಮಾನ, ಪಂಡಿತ ಅಂತ ಕರೆಸ್ಕೊಳ್ಳೋನೇ ವಿನಃ ಪಂಡಿತ ಅಲ್ಲ ಅಂತ ಹೇಳ್ತಾ ನನಗೂ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ. ಆದರೆ ಯಜುರ್ವೇದಗಳು ನೀವು ಈಗ ಹೇಳಿದರೆ ನಾನು ಒಪ್ಪೋದಿಲ್ಲ. ಯಾಕೆ ಗೊತ್ತಾ? ಯಜುರ್ವೇದ ಯ ಏವಂ ವಿದ್ವಾನ್, ಯ ಏವಂ ವಿದ್ವಾಂಸಃ, ಯ ಏವಂ ಮೀಮಾಂಸಕಃ, ಯ ಏವಂ ವೇದ ಎಲ್ಲವನ್ನೂ ಒಪ್ಪಿದೆ. ಪಾಠ ಆಗಿರ್ತಾರೆ ನಿಮಗೆ, ಹೌದಲ್ಲ? ಯ ಏವಂ ಮೀಮಾಂಸಕ ಅಂತ, ಮೀಮಾಂಸಕರನ್ನು ಯಜುರ್ವೇದವು ತನ್ನಲ್ಲಿ ಒಬ್ಬನು ಅಂತ ಸ್ವೀಕರಿಸಿದೆ, ಬೇರೆ ಎಲ್ಲ ವೇದಗಳು ಸ್ವೀಕರಿಸಿಲ್ಲ. ಆದರೆ ಯಜುರ್ವೇದವು ಮಾತ್ರ ಮೀಮಾಂಸಕನನ್ನು ಕೂಡ ನನ್ನವನೇ, ಇವನ ಚಿಂತನೆಗೂ ಅರ್ಹತೆ ಇದೆ ಅಂತ ವೇದದಲ್ಲಿ ಕಾಣಿಸಿದೆ. ಹಾಗಾಗಿ ವಿದ್ವಾಂಸನು ಸಾಹಿತ್ಯಿಕ ಅರ್ಥ ಹೇಳ್ತಾನೆ, ಪಂಡಿತನು ಸಾಹಿತ್ಯಿಕ ಅರ್ಥವನ್ನು ಹೇಳ್ತಾನೆ, ಅದರಿಂದ ಆನಂದಿಸ್ತಾನೆ ಅಂತ ಹೇಳಿದರೆ ಆ ಆನಂದದಲ್ಲೂ ಮಹತ್ವ ಇದೆ, ಅಲ್ಲಿಯೂ ಸತ್ಯ ಇದೆ. ಹಾಗಾಗಿ ನಾನು ಸಣ್ಣವನು ಅನ್ನೋದನ್ನು ಬಿಟ್ಟು ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ, ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ. ದನ ಹಾಲು ಕೊಡ್ತದೆ, ಎತ್ತು ಗದ್ದೆ ಉಳುಮೆ ಮಾಡುತ್ತದೆ, ಆದರೆ ಎರಡು ಗೋವೆ, ವ್ಯತ್ಯಾಸ ಖಂಡಿತ ಅಲ್ಲ. ಅವೆರಡು ಮಾಡೋದರಿಂದ ನಮಗೆ ಜೀವನ ಆಗುತ್ತದೆ. ಹಾಗಾಗಿ ನೀವು ನಿಮ್ಮ ಅರ್ಥವನ್ನು ಹೇಳಿದ್ರಿಂದ, ನಿರಂಜನ ಭಟ್ರು ಅರ್ಥ ಹೇಳೋದಕ್ಕೆ ನಿಮಗೆ ಪ್ರೇರಿಸಿದ್ರಿಂದ, ನಾನು ನನ್ನ ಅರ್ಥವನ್ನು ಹೇಳಿದ್ರಿಂದ ಒಟ್ಟು ನೀವು ಬೆಳೆದಿದ್ದೀರಿ. ನಿಜವಾಗಿ ಹೇಳ್ತೇನೆ, ಶ್ರೀ ಸೂಕ್ತ ನಮಗೆ ಅರ್ಥ ಆಗೋದೇ ಬೇಡ, ನಿಮಗೆ ಅರ್ಥ ಆದರೂ ಸಾಕು. ನೀವು ಅರ್ಥ ಆಗಿ ಪ್ರತಿಯೊಬ್ಬರು ಮಾತೆಯರಾದೆ ಅಂತಾದರೆ ಇನ್ನು ಕೇವಲ 10 ವರ್ಷದಲ್ಲಿ ಭಾರತ ದೇಶ ಅದ್ಭುತ ಸಾಧನೆ ಮಾಡುತ್ತೆ, ಅದಂತೂ ಖಂಡಿತ. ಯಾಕಂದರೆ ಇದಕ್ಕೆ ದೇವಚಿಂತನೆ ಇದೆ. ಮಾಡಬೇಕು, ಆದಷ್ಟು ಬೇಗ ಇದು ಆರಂಭ ಆಗಬೇಕು ಅಂತ ಹೇಳೋ ದೇವಚಿಂತನೆಗಳಿಂದ ಖಂಡಿತ ಯಶಸ್ಸಾಗುತ್ತೆ. ನೀವೆಲ್ಲ ಯಾವುದೇ ರೀತಿಯ ಭಯವಿಲ್ಲದೆ ನುಗ್ಗಿ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನಾವೆಲ್ಲ ಇವತ್ತು ಸ್ವಾಮೀಜಿ ಅಂತವರ ಸಹವಾಸವನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ದೇವತೆಗಳಿಂದಲೇ ಆದೇಶಿಸಲ್ಪಟ್ಟು ಬಂದು ಮೊನ್ನೆಲ್ಲ ವಿವರಿಸಿದರು, ಇಂತಹ ಒಂದು ಇದಾಗಿದೆ, ಹಾಗಾಗಿ ನಾನು ಒಮ್ಮೆಲೆ ಶುರು ಮಾಡಬೇಕಾಗಿದೆ, ನಿಮಗೆ ಫೋನ್ ಮಾಡಿ ಹೇಳಲಿಕ್ಕೆ ಹೇಳಿದೆ ಅಂತ ಹೇಳಿಕೊಂಡು, ಅಂತಹ ಆ ಒಂದು ದೇವತೆಗಳ ಮೂಲಕ ಇಲ್ಲಿನ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇರ್ತದೆ. ಸ್ವಾಮೀಜಿ ಅಂಥವರಿಗೆ ಅದರ ವಿಚಾರ ತಿಳಿತದೆ, ಅವರು ಬಂದು ನಮ್ಮಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ ಅಂತಂದರೆ ನಾವು ಅಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆ ಪಡೆದಿದ್ದೇವೆ ಅನ್ನುವಂಥದ್ದೇ ನಮ್ಮದೊಂದು ವಿಶೇಷವಾದ ಪುಣ್ಯ. ಕ್ಷೇತ್ರದಿಂದ ಅದು ಆರಂಭ ಆಗಬೇಕು ಅಂತ ಸ್ವಾಮಿಯ ಪ್ರೇರಣೆಯೂ ಇರ್ಬೋದು. ಗುರುಗಳು ಇವತ್ತು ಸ್ವಾಮೀಜಿಯವರು ಅದನ್ನೇ ಜ್ಞಾನಶಕ್ತಿ ಅಂತ ಹೇಳಿದರು. ಅಂಥದ್ದು ನಮ್ಮ ಪಾಲಿಗೆ ಇವತ್ತು ಅವರ ಮೂಲಕ ಬಂದಿದೆ. ಇನ್ನು ನಮ್ಮ ಕರ್ತವ್ಯ ಅಂತಂದರೆ ಅವರು ಹೇಳಿದ್ದನ್ನು ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದ ಮೂಲಕ ಇವಾಗ ನಾವು ಹೇಗೂ 1-2 ವರ್ಷದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾದ ಕಾರ್ಯಗಳಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ಇಡೀ ದೇಶಕ್ಕೆ ಇದು ಪಸರಿಸುವಂತಾಗಬೇಕಾದ್ರೆ ನಾವು ಮೊದಲು ಅದನ್ನು ನಮ್ಮ ಪ್ರಯತ್ನದ ಮೂಲಕ ಅವರು ಹೇಳಿದಂತಹ ರೀತಿಯಲ್ಲಿ ಮುಂದುವರಿಯುವಂತಹ ಅನಿವಾರ್ಯತೆ ಇದೆ. ಎಲ್ಲರೂ ತಮ್ಮ ತಮ್ಮ ಪ್ರಯತ್ನವನ್ನು ಮಾಡಿ ಅದು ನಾವು ಈ ಕ್ಷೇತ್ರದಿಂದ ಎಲ್ಲ ಕಡೆಗೆ ಅದು ಪಸರಿಸುವಂತೆ ಮಾಡಲಿಕ್ಕೆ ನಮ್ಮದಾದ ಪ್ರಯತ್ನವನ್ನು ಮಾಡಲಿಕ್ಕೆ ಶ್ರೀ ಸ್ವಾಮಿಯು ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ, ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ದೇವರದ ವತಿಯಿಂದಲೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಮುಂದೆ ಕಾರ್ಯಪ್ರವೃತ್ತರಾಗಿ ಅವರ ತೊಡಗಿದ ಈ ಕಾರ್ಯಕ್ಕೆ
ನಮ್ಮದಾದ ಅಳಿಲ ಸೇವೆಯನ್ನಾದರೂ ಮಾಡೋಣ ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಅವರಿಗೆ ಮಹಿಳಾ ಮಂಡಳದ ವತಿಯಿಂದ ಅವರು ಎಲ್ಲ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಂ, ಸರಿ, ಹಾಂ, ಆಯಿತು ಸರ್. ಪರಿಣಾಮವನ್ನು ಬ್ರಹ್ಮಕಲಶ ಮುಗಿಯೊತ್ತಿಗೆ ನಾವು ಹೆಚ್ಚಿನ ಭಾಗ ನೋಡಲಿಕ್ಕೆ ಸಾಧ್ಯ. ಒಂದಷ್ಟು ನನ್ನ ಲೆಕ್ಕದಲ್ಲಿ ಒಂದು 10 ವರ್ಷದಲ್ಲಿ ದೇಶಾದ್ಯಂತ ಇದರ ಉಪಯೋಗ ಬರ್ತದೆ ಅನ್ನೋ ನಿರೀಕ್ಷೆ ಇದೆ. ಇದನ್ನು ಹೇಳಿದ್ದು ಕೇವಲ ನಾನು ಒಂದು ವೈಖರಿಯಾಗಿ ಮಾತ್ರ. ದೇವತೆಗಳ ಸಭೆಯಲ್ಲಿ ಇದು ನಿರ್ಣಯವಾದದ್ದು. ಅದಕ್ಕೆ ಪ್ರತಿನಿಧಿಯಾಗಿ ಮಾತ್ರ ನಾನು ಕೇಳೋನಾಗ ಮಾತ್ರ ಹೋದವನು. ದೇಶದಲ್ಲಿ ಧರ್ಮ ಕ್ಷೀಣವಾಗುತ್ತಿದೆ, ಸಹಜವಾಗಿ ಪ್ರತಿಕ್ರಿಯಿಸಬೇಕಂತ ವರ್ಗ ಅಜ್ಞಾನದಲ್ಲಿ ಮುಳುಗಿ ತಿಳುವಳಿಕೆ ಇಲ್ಲದೆ ನಿಂತಿದೆ. ಅದನ್ನು ಪ್ರೇರೇಪಿಸುವುದರಿಂದ ಕೆಲಸ ಅಂತ ನನಗೆ ಆದೇಶ ಆಗಿದೆ. ಅದರಂತೆ ಬಂದು ಹೇಳಿದ್ದು ನಾನು ಅಷ್ಟೇ. ಆದರೆ ಆಗಲೇ ಹೇಳಿದ್ದು ಒಂದು 10 ವರ್ಷದಲ್ಲಿ ಪುನಃ ರೂಪಿಸ್ತದೆ, ಒಂದು ಸರಿದಾರಿಗೆ ಬರ್ತದೆ, ಆ ಪ್ರಯತ್ನದ ಆಂದೋಲನ ಆರಂಭ ಆಗಲಿ ಅಂತ ಹೇಳಿದರು. ಅದರಂತೆ ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಲ್ಲಿ ನಾನು ಮಾಡಿದ್ದೇನೆ. ಹೆಚ್ಚಿಗೇನು ಇದು ಮಾಡಿಲ್ಲ, ಕರ್ತವ್ಯ ಮಾತ್ರ. ಇದರ ಬಗ್ಗೆ ಇನ್ನೇನಾದರೂ ಮುಂದೆ ಸಂಶಯಗಳು ಕಂಡು ಬಂದರೆ ನಿಮಗೆ ಇದಿದ್ದರೆ ಅದಕ್ಕೆ ಸಮರ್ಪಕ ಉತ್ತರ ಕೊಡೋದಕ್ಕೆ ಬೇಕಾದ ಇಂತಿಂಥ ಸಂಶಯಗಳು ಹುಟ್ಟಬಹುದು, ಸಮಸ್ಯೆ ಹುಟ್ಟಬಹುದು ಅಂತ ಕೂಡ ಅಲ್ಲಿ ಚಿಂತನೆ ಆಗಿದೆ. ಯಾಕಂದರೆ ಇಲ್ಲಿ ಯಾವ ರೀತಿಯ ಪರಿಣಾಮ ಇದೆ ಭೂಮಿಯಲ್ಲಿ ಅಂತ ಸದಾ ನಿರೀಕ್ಷೆ ಮಾಡ್ತಿರುವಂಥವರೇ ದೇವತೆಗಳು. ಇಲ್ಲಿ ಏನು ಬೇಕು, ಯಾವಾಗ ಯಾವ ಕಾಲದಲ್ಲಿ ಏನು ನಡಿಬೇಕು ಅಂತ ನಿರ್ಣಯ ಮಾಡ್ತಿರುವವರೇ ಪ್ರಭಾಸರು ಪೂರ್ಣಲೋಕದಲ್ಲಿದ್ದು. ಅವ್ರು ಮಾಡ್ತಾ ಇರೋದೇ ಅದನ್ನೇ. ಅವರಿಬ್ಬರ ಆದೇಶದಂತೆ ಈ ಕೆಲಸವನ್ನು ನಾನು ಮಾಡೋದಕ್ಕೆ ನಿಮಗೆ ಹೇಳಿದ್ದೇನೆ ಅಷ್ಟೇ. ಮಾಡಿಕೊಂಡು ಹೋಗೋದು ನಿಮ್ಮ ಕೆಲಸ. ನೀವು ಯಶಸ್ಸು ಕಂಡಾಗ ಅದನ್ನು ಸಂತೃಪ್ತಿ ಪಡೋದು ನನ್ನ ಕೆಲಸ. ತೃಪ್ತಿ ಪಡ್ತೇನೆ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು.